ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ಎಪಿಸೋಡ್. ಥ್ಯಾಂಕ್ಸ್ ವಿತ್ ಅಂಕಲ್ ಈ ಪಾಡ್ಕಾಸ್ಟ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಲಾಸ್ಟ್ ವೀಕ್ ನೋಡಿದ್ರಿ, ಒಬ್ಬ ಅಡ್ವೊಕೇಟ್ ಇನ್ನೇನು ಆಗ್ತಾ ಇದ್ರು. ಸೊ ಒಬ್ಬ ಲಾ ಸ್ಟೂಡೆಂಟ್, ಫೈಟರ್, ಬೇಕರಿ ಕೂಡ ನಡೆಸ್ತಾ ಇದ್ರು ಅಂತ ಒಂದು ಅಮೋಘ ಸಾಧಕೀಯ ಒಂದು ವಿಷಯ ಸಂದರ್ಶನ ಮಾಡಿದ್ದೆ. ಆ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಮತ್ತೆ ಈ ವಾರ ಹೊಸ ಸಂಚಿಕೆ, ಮತ್ತೋರ್ವ ಮಹಿಳಾ ಮಣಿ ನಮ್ಮ ಜೊತೆ ಇದ್ದಾರೆ. ಅಕ್ಕ ಅಂತಾನೆ ಹೇಳ್ಬಿಡ್ತೀನಿ, ಬಿಕಾಸ್ ನಂಗೆ ಮ್ಯಾಮ್ ಅನ್ನೋದಕ್ಕಿಂತ ಇಲ್ಲಿ ಬಂದ್ಮೇಲೆ ಎಸ್ ಅಕ್ಕ ಅನ್ನೋ ಪದ ತುಂಬಾ ಸೂಕ್ತ ಆಗುತ್ತೆ ಅಂತ ಅನಿಸ್ತು. ಅಕ್ಕ, ನೀವು ಶುರು ಮಾಡಿದಾಗ ಎಲ್ಲಿಂದ ಶುರು ಮಾಡಿದ್ರಿ? ವಾಲಿಬಾಲ್ನೇ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ? ಮೊದಲನೇದಾಗಿ ನಾನು ನಿಮಗ್ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾ ನನಗೆ ಮೆಸೇಜಸ್ ಬರ್ತಾ ಇರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ. ಮತ್ತೆ ನಾನು ನಿಮ್ದೊಂದು ಯೂಶಲಿ ನಾನು ಮೆಸೇಜಸ್ DMs ನ ಚೆಕ್ ಮಾಡ್ತಾ ಇರ್ತೀನಿ ಅವಾಗ. ಸೊ ನಿಮ್ದು ಒಂದು ಚಾನೆಲ್ ನೋಡಿದಾಗ ಸೀರಿಯಸ್ ಆಗಿ ನಂಗೆ ಒಂದು 6 ಸೆನ್ಸ್ ಯಾವಾಗ್ಲೂ ಪರ್ಟಿಕ್ಯುಲರ್ ಟೈಮಲ್ಲಿ ಇಲ್ಲ ಅಂದ್ರೂ ಒಂದು ಟೈಮಲ್ಲಿ ವರ್ಕ್ ಆಗುತ್ತೆ, ನಾನು ಹೇಳ್ಬೇಕು ಅಂದ್ರೆ. ಸೊ ನಿಮ್ ಚಾನೆಲ್ ನೋಡಿದ ತಕ್ಷಣ ಮೇ ಬಿ ನನ್ ನೋಡಿದ ತಕ್ಷಣನೇ ಥ್ಯಾಂಕ್ಸ್ ಅಂಕಲ್ಗೆ ಅನ್ನೋ ಒಂದು ಹೆಸರು ನೋಡಿದೆ. ಸೊ ನೋಡಿದಾಗ ತುಂಬಾ ಯೂನಿಕ್ ಅನಿಸ್ತು. ಪ್ಲಸ್ ನಿಮ್ಗೆ ಒಂದು ಸಪೋರ್ಟ್ ಮಾಡಿದ್ರೆ ಪ್ರಾಬಬ್ಲಿ ಯು ವಿಲ್ ಸಮ್ವೇರ್ ಗ್ರೋ ಹೈಟ್ಸ್ ಅಂತ ನನಗೆ ಫೀಲಿಂಗ್ ಬಂತು. ಅಂಡ್ ಫಸ್ಟ್ ಆಫ್ ಆಲ್ ನಿಮ್ಗೆ ವೆರಿ 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 ಆಲ್ ದಿ ಬೆಸ್ಟ್ ಈ ಯೂಟ್ಯೂಬ್ ಚಾನಲ್ಗೆ. ಸೊ ನೀವು ಪಕ್ಕಾ ನನಗೆ ಅನ್ಸಿದೇನು ಅಂದ್ರೆ, ನೀವು ಪ್ರತಿಭೆಗಳನ್ನ ಗುರ್ತಿಸ್ತಾ ಇದ್ದೀರಾ ಇವತ್ತು ನಿಮ್ ಚಾನೆಲ್ ಮೂಲಕ. ಸೊ ಮುಂದಕ್ಕೆ ನಿಮ್ ಚಾನೆಲ್ ಕೂಡ 100% ಗ್ರೋ ಆಗುತ್ತೆ ಆ ನಂಬಿಕೆ ನನಗಿದೆ. ಅಂಡ್ 100% ನಾನು ಕೂಡ ಅದ್ರಲ್ಲಿ ಹೆಲ್ಪ್ ಮಾಡ್ತೇನೆ. ಸೊ ಅಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಮನೆಗೆ ಬಂದಿದ್ದೀರಾ, ಒಂದು ಫ್ಯಾಮಿಲಿಲಿ ಒಬ್ಬ ಆಗಿ, ಇವಾಗ ಅಕ್ಕ ಅಂತ ಕೂಡ ಹೇಳಿದಾಗ. ಸೊ ನಿಮ್ಗೆ ನಾನು ಒಂದು ಬ್ಲೆಸ್ಸಿಂಗ್ ಮತ್ತೆ ಒಂದು ಶುಭ ಕೋರೋದೇನಂದ್ರೆ, ನೀವು ಕೂಡ ಒಂದು ಹೈಟ್ಸ್ ಅಲ್ಲಿ ಬೆಳೀರಿ. ಅಂಡ್ ನಿಮ್ ತಂದೆ ತಾಯಿ ಆಲ್ರೆಡಿ ನಾನು ನಿಮ್ದು ಒಂದು ಸ್ಟೋರಿ ಕೇಳಿದಾಗ ವೈ ನಾಟ್ ಇಂಟರ್ವ್ಯೂ ನಿಮ್ ಜೊತೆ ನಾನು ಒಂದು ಎಪಿಸೋಡ್ ಮಾಡ್ಬೇಕು, ನಂದು ಒಂದು ಯೂಟ್ಯೂಬ್ ಚಾನಲ್ ಇರೋದ್ರಿಂದ. ಸೊ ನಾನ್ ಒಂದ್ ಲೈಫ್ ಖಂಡಿತ ತಗೋತೀನಿ ನಿಮ್ದು, ಬಿಕಾಸ್ ಇಟ್ ವಾಸ್ ಇನ್ಸ್ಪಿರೇಷನಲ್. ಯಾರೇ ಆಗಿದ್ರು ಅಷ್ಟೇ, ಒಂದ್ ಸಾಧನೆ ಮಾಡಿದ್ದಾರೆ ಅನ್ನೋದಕ್ಕಿಂತ ತಂದೆ ತಾಯಿ ಮತ್ತೆ ಮಕ್ಕಳಲ್ಲಿ ಆ ಒಂದು ಟ್ಯಾಲೆಂಟ್ ನ ಗುರ್ತಿಸೋದಿದೆಯಲ್ಲ, ದಟ್ ಇಸ್ ಇವನ್ ಮೋರ್ ಇಂಪಾರ್ಟೆಂಟ್ ಅಂತ ನನ್ಗೆ ಅನ್ಸುತ್ತೆ. ಸೊ ಕಮಿಂಗ್ ಟು ಮೈ ಪಾಯಿಂಟ್, ಸೊ ನಾನು ಆಕ್ಚುಲಿ ವಾಲಿಬಾಲ್ ಶುರು ಮಾಡಿರ್ಲಿಲ್ಲ. ನನ್ನ ತಂದೆ ಕಂಪ್ಲೀಟ್ಲಿ ಸ್ಪೋರ್ಟ್ಸ್, ನಮ್ಮ ತಾಯಿ ಕಂಪ್ಲೀಟ್ಲಿ ಎಜುಕೇಶನ್. ಸೊ ನನಗೆ 2 ಕಡೆನೂ ಬಯಾಸ್ ಆಗಿ ವರ್ಕ್ ಆಗ್ತಿತ್ತು. ಸೊ ಮೊದಲನೇದಾಗಿ ನನಗೆ ಇವಾಗೂ ಜ್ಞಾಪಕ ಇದೆ, ನಮ್ಗೆ ಸ್ಕೂಲ್ ಸ್ಪೋರ್ಟ್ಸ್ ಡೇ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನಾರ್ಮಲ್ ಆಗಿ ಹೋಗಿ ಅಥ್ಲೆಟಿಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ಬೋದು, ಅದ್ರಲ್ಲಿ ಮೆಡಲ್ಸ್ ತಗೊಂಡ್ಬರ್ತಿರೋ ಅದೊಂದು ಸಾರ್ಟ್ ಆಫ್ ಸಿನಾರಿಯೋ ಇರ್ತಾ ಇತ್ತು. ಬಟ್ ಒನ್ ಡೇ ಏನಾಯ್ತು ಅಂದ್ರೆ, ನಮ್ಮ ಸ್ಕೂಲಲ್ಲಿ ಸೆಲೆಕ್ಷನ್ ಟ್ರಯಲ್ಸ್ ಅಂತ ನಡೆಯುತ್ತೆ ಪ್ರತಿ ವರ್ಷ. ಸೊ ಅದರಲ್ಲಿ ಬಾಸ್ಕೆಟ್ ಬಾಲ್ಗೆ ಅಂತ ಹಾಕೋತಾರೆ. ಯಾಕಂದ್ರೆ ಹೈಟ್ ಇರೋ ಹುಡುಗಿರೆಲ್ಲ ಬಾಸ್ಕೆಟ್ ಬಾಲ್ಗೆ ಬನ್ನಿ ಅಂತ ಒಂದ್ ಸೆಗ್ರಿಗೇಟ್ ಮಾಡೋಂಥದ್ದು ಒಂದಿರುತ್ತೆ ನೋಡಿ. ಸೊ ಅದ್ರಲ್ಲಿ ಸೆಗ್ರಿಗೇಟ್ ಮಾಡಿದಾಗ ಸರಿ ಅಂತ ಹೇಳಿ ನಾವು ನಾನು ಬಾಸ್ಕೆಟ್ ಬಾಲ್ ಟೀಮಿಗೆ ಸೆಲೆಕ್ಟ್ ಮಾಡಿ ಬಾಸ್ಕೆಟ್ ಬಾಲ್ ಕೂಡ ತಂದ್ಕೊಡ್ತಾರೆ. ಅದಾಗಿ 2 ತಿಂಗಳಿಗೆ ನಮ್ಮ ವಾಲಿಬಾಲ್ ಟ್ರಯಲ್ಸ್ ಅಂತ ನಡೆಯುತ್ತೆ. ಬಟ್ ನಾನು ಅಟೆಂಡ್ ಮಾಡಲ್ಲ, ಬಿಕಾಸ್ ನಾನು ಆಲ್ರೆಡಿ ಬಾಸ್ಕೆಟ್ ಬಾಲ್ ಇರೋದ್ರಿಂದ ನಂಗೆ ತುಂಬಾ ಪ್ಯಾಷನೇಟ್ ಆಗುತ್ತೆ ಬಾಸ್ಕೆಟ್ ಬಾಲ್ ಮಾಡ್ಬೇಕು ಅಂತ ಹೇಳಿ. ನಮ್ ಸ್ಕೂಲ್ ಕಾಮಲ್ ಕಾನ್ವೆಂಟ್ ಅಪಿಸ್ಟಾಲಿಕ್ ಕಾಮಲ್ ಅಂತ, ಕಂಪ್ಲೀಟ್ಲಿ ಕ್ರಿಶ್ಚಿಯನ್ ಬೇಸ್ ಸ್ಕೂಲ್ ಅದು. ಸೊ ಅದು ಸೆಕೆಂಡ್ ಹೈಯೆಸ್ಟ್ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಅಲ್ಲಿ ಸೆಕೆಂಡ್ ಬೆಸ್ಟ್ ಸ್ಕೂಲ್ ಅದು ಕ್ರಿಶ್ಚಿಯನ್ ಇದರಲ್ಲಿ. ಸೊ ಅವಾಗ ನಮ್ದು ನೀವ್ ನೋಡೋದಾದ್ರೆ ಅದು ಕಂಪ್ಲೀಟ್ ಗರ್ಲ್ಸ್ ಸ್ಕೂಲ್ ಅದು. ನಮ್ಗೆ ಹುಡುಗರ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಆಗಿರ್ಬೋದು ಏನು ಗೊತ್ತಿಲ್ಲ. ಯಾಕಂದ್ರೆ ಸಿಸ್ಟರ್ಸ್, ಮದರ್ಸ್ ಅಂತ ಅವ್ರು ನಡ್ಸೋದು. ಆಮೇಲೆ ನಮ್ಗೆ ಸ್ಕೂಲ್ ಟೀಚರ್ಸ್ ಕೂಡ ಲೇಡೀಸ್ ಆಗಿದ್ರು. ಕೋಚಸ್ ಮಾತ್ರ 1-2-3 ಜೆಂಟ್ಸ್ ಅಂಡ್ ಏಜ್ ಪರ್ಸನ್ ಆ ತರ ಇದ್ರು. ಸೊ ನಮ್ಗೆ ಹೆಂಗೆ ಕಮ್ಯುನಿಕೇಶನ್ ಒಂದ್ ಹುಡುಗನ್ ಜೊತೆ ಮಾಡಕ್ಕಾಗ್ಲಿ ನಮ್ಗೇನು ಟಿಲ್ 10th ಸ್ಟ್ಯಾಂಡರ್ಡ್ ನಂಗೆ ಏನಂದ್ರೆ ಏನು ಗೊತ್ತಿರ್ಲಿಲ್ಲ. ಸೊ ಸರಿ ಆಯ್ತು ಅಂತ ಹೇಳಿ ವಾಲಿಬಾಲ್ಗೆ ಕರೀತಾರೆ. ಬಾ ನೀನ್ ಸುಮ್ನೆ ಹೋಗಿ, ಸರ್ ಕರೀತಾರೆ ನನ್ನ ಬಾ ಇಲ್ಲಿ ಅಂತ ಹೇಳಿ. ನಾನು ಹೋಗಿದ ತಕ್ಷಣ ನೀವ್ ನಿಜ ನಂಬ್ತೀರಾ, ಎಲ್ಲಾರ್ಗು ಗೇಮ್ ಟ್ರಯಲ್ಸ್ ಅಂತ ಮಾಡ್ತಾರೆ. ಬಟ್ ನಂದ್ರಲ್ಲಿ ಇಟ್ ವಾಸ್ ಸಮಥಿಂಗ್ ಯೂನಿಕ್. ನನ್ ಕೈ ಹಿಡ್ಕೊಂಡು ನನ್ ಬೆರಳು ನೋಡ್ಬಿಟ್ಟು ಈ ಹುಡುಗಿ ತುಂಬಾ ಹೈಟ್ ಬರ್ತಾಳೆ, ವಾಲಿಬಾಲ್ಗೆ ಹಾಕೊಳ್ಳೋಣ ಅಂತ ಹೇಳಿ ನಮ್ ಕೋಚ್ ಡಿಸೈಡ್ ಮಾಡ್ತಾರೆ. ನನಗೆ ಒಂದ್ ಸ್ವಲ್ಪ ಲೈಕ್ ಕಾನ್ಫಿಗರ್ ಮಾಡಿದೆ, ಲೈಕ್ ಏನಿದು ಬೆರಳು ನೋಡಿ ಡಿಸೈಡ್ ಮಾಡ್ತಿದಾರಲ್ಲ ಅಂತ ಹೇಳಿ. ದೆನ್ ಆಫ್ಟರ್ವರ್ಡ್ಸ್ ಸರಿ ಆಯ್ತು, ನಮ್ ತಾಯಿ ತಂದೆಗೆ ಹೋಗಿ ಈ ತರ ವಾಲಿಬಾಲ್ಗೆ ಸೇರ್ಕೊಂಡಿದೀನಿ, ಇವಾಗ ತಾನೇ ಬಾಸ್ಕೆಟ್ ಬಾಲ್ ತಂದು ಕೊಟ್ವಿ ಅಲ್ವಾ, ಮತ್ ತಿರ್ಗಾ ವಾಲಿಬಾಲ್ ಅಂತ ಹೇಳಿದ್ರು. ಇಲ್ಲ ವಾಲಿಬಾಲ್. ನಾನು ಕೂಡ
ಲೋವರ್ ಮಿಡಲ್ ಕ್ಲಾಸ್ ಹುಡುಗಿನೇ. ಅವಾಗಿನ ಸಿಚುವೇಶನ್ ಹೆಂಗಿತ್ತು ಅಂದ್ರೆ ನಮ್ಮ ತಂದೆ ಬಂದು ಪ್ರೈವೇಟ್ ಕೆಲ್ಸಕ್ಕೆ ಹೋಗ್ತಿದ್ರು, ತಾಯಿ ಬಂದು ಹೌಸ್ ವೈಫು, ಸ್ವಂತ ಮನೆ ಜಯನಗರಲ್ಲಿತ್ತೆ. ಸೊ ಕಂಪ್ಲೀಟ್ ಆಗಿ ಏನಂದ್ರೆ ನಮ್ಗೆ ಫ್ಯಾಮಿಲಿಯಲ್ಲಿ ವಾವ್ ಆಡಂಬರ ಅನ್ನೋದೇನು ಇರ್ಲಿಲ್ಲ, ತೋರಿಸ್ಕೊಡ್. ಬಟ್ ನನ್ನ ತಂದೆ ಇದುವರೆಗೂ ಒಂದಕ್ಕೂನು ನಾನು ಇದನ್ನ ನಿನಗೆ ಕೊಡ್ಸಲ್ಲ ಅಂತ, ಮಕ್ಕಳಾಗಿ ನಾನು ನನ್ನ ತಮ್ಮ ಇದೀವಿ, ನನ್ನ ತಮ್ಮನೂ ಸಿಂಪಲ್ ಲೈಫ್ ಸ್ಟೈಲ್, ನಾನು ಸಿಂಪಲ್ ಲೈಫ್ ಸ್ಟೈಲ್. ನಾನು ಇದುವರೆಗೂ ಹೋಗಿ ನನ್ಗೆ ಇದು ಕೊಡ್ಸ್ಲೇಬೇಕು ನೀನು ನಾನು ಇದುವರೆಗೂ ನನ್ನ ತಂದೆ ತಾಯಿ ಏನು ಕೇಳಿಲ್ಲ, ಅವನು ಕೇಳಿಲ್ಲ. ಸೊ ನಮ್ಮಿಬ್ರಿಗೆ ಏನಂದ್ರೆ ಒಂದು ಎಕ್ಸೆಪ್ಷನಲ್ ವ್ಯಾಲ್ಯೂಸ್ ಅಂತ ಏನ್ ಹೇಳ್ತೀವಿ, ಒಂದು ಜಾಯಿಂಟ್ ಫ್ಯಾಮಿಲಿ ಬೆಳ್ದಿರೋದ್ರಿಂದ ನಮ್ಗೆ ಎಕ್ಸೆಪ್ಷನಲ್ ವ್ಯಾಲ್ಯೂಸ್ ಅಂದ್ರೆ ನಮಗ್ ಗೊತ್ತಾಗ್ತಿತ್ತು, ಒಂದ್ ಸೆನ್ಸ್ ಮಾಡ್ತಿದ್ವಿ ನಮ್ಮ ತಂದೆ ತಾಯಿ ಬರಕಿನ ಮುಂಚೆನೆ, ಲೈಕ್ ಓಕೆ ಫೈನ್ ಇದಾರೆ, ನಾವ್ ಇದ್ ಕೇಳ್ಬೇಕಾ ಬೇಡ್ವಾ ಅಂತ. ನಮ್ ತಂದೆ ತಾಯಿ ಬಂದು ವೀಕೆಂಡ್ಸ್ ಆದ್ರೆ ನಮ್ಮ ಅಜ್ಜಿ ಮನೆಗೆ ಹೋಗೋರು JP ನಗರ್ಗೆ. ಸೊ ಆ ದಿನ ನಮ್ಮಿಬ್ರಿಗೆ ಡಿಸ್ಕಷನ್ ಆಗ್ತಾ ಇತ್ತು, ಲೈಕ್ ನಾವಿಬ್ರೇ ಮಾತಾಡ್ಕೊಂಡ್ ಕೂರ್ತಿದ್ವಿ. ಅವಾಗಿನ್ ಮಾತೆ ಲೈಕ್ ಸಮಥಿಂಗ್ ನಮ್ ಮಕ್ಳಾಗಿದ್ರು ಮಾತಾಡೋದು, ಇದ್ ಕೇಳ್ಬೇಕಾ ಮಾಡ್ಬೇಕಾ, ನಾವ್ ಕೇಳಕ್ಕೆ ನಮ್ ಮುಂಚೆನೆ ತಂದ್ಕೊಟ್ಬಿಟ್ಟಿರೋರು. ದಟ್ಸ್ ದ ಸೆಕೆಂಡ್ ಪಾರ್ಟ್. ನಾವ್ ಕೇಳಕ್ಕೆ ನಮ್ ಮುಂಚೆನೆ ಪಾಪ ನಮ್ ತಂದೆ ಹೆಂಗೆ ಅಂದ್ರೆ ಸಿಕ್ಕಾಪಟ್ಟೆ, ನಮ್ ತಂದೆ ಬಂದು 4 ಡಿಗ್ರಿ ಹೋಲ್ಡರ್. ಸೊ ಅವರು ಓದಿದ್ದು, ಅವರು ಕೂಡ ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ ಅವ್ರದ್ದು ಬ್ಯಾಕ್ ಗ್ರೌಂಡ್ ಇನ್ಸೆನ್ಸ್ ಆಗಿತ್ತು. ಸೊ ಚೆನ್ನಾಗಿತ್ತು, ಲೈಕ್ ನಾವ್ ಕೇಳಕ್ಕಿಂತ ಮುಂಚೆನೆ ಒಂದ್ ವಸ್ತು ನಮ್ ಮುಂದೆ ಇರೋದಾಗ್ಲಿ ಆ ತರ ಆಗ್ತಿತ್ತು. ಸರಿ ವಾಲಿಬಾಲಿಗೆ ಜಾಯ್ನ್ ಆದೆ. ವಾಲಿಬಾಲಿಗೆ ಜಾಯ್ನ್ ಆಗಿ ಏನಾಗ್ತಿತ್ತು ಅಂದ್ರೆ ಸ್ಕೂಲ್ ಬಂದು 8:30 to 3:30 ಇರ್ತಿದ್ರೆ 3:30 ಇಂದ ಲೈಕ್ ನಮ್ಗೆ ಪ್ರಾಕ್ಟೀಸ್ ಬಂದು 5:15ವರೆಗೂ. ಸೊ ನಮ್ಗೆ ಕತ್ಲಾಗಕ್ಕೆ ಫ್ಲಡ್ ಲೈಟ್ ಅಂತ ಏನು ಸ್ಕೂಲಲ್ಲಿ ಇರ್ತಾ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ 5:30ವರೆಗೂ ಸ್ಕೂಲ್ ಇರ್ತಾ ಇತ್ತು. ಸೊ ಅಲ್ಲಿವರೆಗೂ ನನಗೆ ಪ್ರಾಕ್ಟೀಸ್ ಮಾಡಿ ಮನೆಗೆ ಬರ್ತಾ ಇದೆ. ಸೊ 7th ವರೆಗೂ ನಾನು 91%, 92 ಆ ತರ ತೆಗೆದು ಸ್ಕಾಲರ್ ತಗೊಂತಾ ಇದ್ದೆ. ಅಂಡ್ ವಾಲಿಬಾಲ್ಗೆ ಸೇರ್ತಾ ಇದ್ದಂಗೆ ಇಂಟ್ರೆಸ್ಟ್ ಹೆಂಗ್ ಹೋಗ್ಬಿಡ್ತು ಎಜುಕೇಶನ್ ಮೇಲೆ ನನಗೆ ಅಂದ್ರೆ ಅದೇ ನನ್ ಪ್ರಪಂಚ ಆಗೋಯ್ತು. ಸೊ ವಾಲಿಬಾಲ್ ಎಲ್ಲ ಹೋದ್ರೂ ಸಾಕು, ಸ್ಕೂಲ್ ನಮ್ ಫ್ರೆಂಡ್ಸ್ಗೆ ಹೇಳ್ತಾ ಇದ್ದೆ ಮಧ್ಯಲ್ಲಿ ಕ್ಲಾಸಿಂದ ಬಂದ ತಕ್ಷಣ ಇಲ್ಲ ಬಂದು ಕರ್ಕೊಂಡು ಹೋಗ್ಬಿಡು ವಾಲಿಬಾಲ್ಗೆ, ಹಿಂಗ್ ಬಂದು ಟೀಚರ್ ಇವಾಗ ನೆಕ್ಸ್ಟ್ ಮ್ಯಾಚ್ ಇದೆ ಅಂತ ಹೇಳು ಪ್ರಾಕ್ಟೀಸ್ಗೆ ಹೋಗ್ಬಿಡೋಣ ಅಂತ. 3 ಹೊತ್ತು ಪ್ರಿನ್ಸಿಪಲ್ ನಮ್ ಪೇರೆಂಟ್ಸ್ ನ ಕರೆಯೋರು, ನಿಮ್ ಮಗಳು ಏನ್ ಕ್ಲಾಸ್ ಅಲ್ಲೇ ಕುತ್ಕೊಳ್ಳಲ್ಲ, ತರ್ಲೆ ಮಾಡ್ತಾಳೆ ಗ್ರೌಂಡ್ ಅಲ್ಲಿ ಕೂರ್ಸೋದು. ಅಷ್ಟು ನಟೋರಿಯಸ್ ಅಂದ್ರೆ ನಾನು ಎಷ್ಟು ತರ್ಲೆ ಮಾಡ್ತಿದ್ದೆ ಅಂದ್ರೆ ಕಂಪ್ಲೀಟ್ ತರ್ಲೆ ನಾನು. ಸರಿ ಆಯ್ತು, ವಾಲಿಬಾಲ್ಗೆ ಸೇರ್ಕೊಂಡೆ. ಜರ್ನಿ ಅಲ್ಲಿಂದ ಆಕ್ಚುಲಿ ವಾಲಿಬಾಲ್ ಸ್ಟಾರ್ಟ್ ಆಗಿದ್ದು ನಾನು. ಅಲ್ಲ ನೀವು ಇನ್ನೊಂದು ಕೇಳ್ತಾ ಇರ್ತೀನಿ ಹೊರಗಡೆ ಎಲ್ಲ, ಇಂಡಿವಿಜುವಲ್ ಗೇಮ್ಗಿನ ಗ್ರೂಪ್ ಗೇಮ್ ಅಲ್ಲಿ ಅಷ್ಟು ಫೋಕಸ್ ಇಲ್ಲ ಅಂತ ಹೇಳ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಗ್ರೂಪ್ ಗೇಮ್ ಅಲ್ಲೇ ನಮಗೆ ಸ್ಪೋರ್ಟ್ಸ್ ಅನ್ನೋ ವ್ಯಾಲ್ಯೂ ಗೊತ್ತಾಗೋದು. ಅದು ಏನಕ್ಕೆ ಅಂತ ನಾನು ಹೇಳ್ತೀನಿ. ಗ್ರೂಪ್ ಗೇಮ್ ಆಡ್ಬೇಕಾದ್ರೆ ಪ್ರತಿ ಒಂದು ಇಂಡಿವಿಜುವಲ್ ನಾನು 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 ಅಂತಾರೆ. ಸೊ ಗ್ರೂಪ್ ಆಗಿ ಆಡೋದು ತುಂಬಾ ಕಷ್ಟ, ಅಚೀವ್ ಮಾಡೋದು ಗ್ರೂಪ್ ಅಲ್ಲಿ ಅಚೀವ್ ಮಾಡೋದು ತುಂಬಾ ಕಷ್ಟ. ಅದನ್ನ ಇಂಡಿವಿಜುವಲ್ ಅಲ್ಲಿ ನಾನ್ ಇಂಡಿವಿಜುವಲ್, ನನ್ ಸಪ್ಲಿಮೆಂಟ್ಸ್, ನನ್ ಪ್ರೋಟೀನ್ ಅಂತ ಅಂತಾರೆ. ಬಟ್ ಗ್ರೂಪ್ ಗೇಮ್ ಅಲ್ಲಿ ಹಂಗಿರಲ್ಲ. ಗ್ರೂಪ್ ಗೇಮ್ ಅಲ್ಲಿ ಹೆಂಗೆ ಅಂದ್ರೆ ಜೊತೆಗೆ ಗೂಡಿದ್ರೇನೆ ಆಟ. ನೀನು ಇಂಡಿವಿಜುವಲ್ ಆಗಿ ನೀನ್ ಆಡಿದ್ರೆ ಇದಾಗಲ್ಲ, ಗೆಲ್ಲಕ್ ಆಗೋದಿಲ್ಲ. ವಾಲಿಬಾಲ್ ಅಲ್ಲಿ 6+1 ಇರೋದ್ರಿಂದ ನಾವ್ ಇಂಡಿವಿಜುವಲ್ ಆಗಿ ನಾವ್ ಅಚೀವ್ ಮಾಡ್ತೀವಿ. ಇಂಡಿವಿಜುವಲ್ ಆಗಿ ನಾವೇನೋ ಲೈಕ್ ಸರಿ ನಾನೇ ಒಂದಿನ ನಾನು ಏನೋ ಇಂಡಿವಿಜುವಲ್ ಆಗಿ ಆಡ್ಬಿಟ್ವಿ ಗೆದ್ಬಿಟ್ವಿ ಅಂತ ನಾವ್ ಒಂದಿನ ಹೇಳ್ಕೊಳಕ್ ಆಗೋದೇ ಇಲ್ಲ. ಇದ್ ಯಾವತ್ತಿದ್ರು ಟೀಮ್ ಸಪೋರ್ಟ್ ಬೇಕೇ ಬೇಕು. ಎಲ್ಲರೂ ಆಡಿದ್ರೇನೆ ನಾವು ಜೊತೆಗೆ ಆಡಕ್ ಆಗೋದು. ಇಲ್ಲಾಂದ್ರೆ ಪ್ರಾಬಬ್ಲಿ ಏನ್ ಹೇಳ್ತಾರೆ, ಇಂಡಿವಿಜುವಲ್ ಆಗಿ ಇಲ್ಲಾಂದ್ರೆ ಫೋಕಸ್ ಇರಲ್ಲ. ನಿಜ ಹೇಳ್ತೀನಿ ಸರ್. ಬಟ್ ಇದ್ರಲ್ಲಿ ನಾನ್ ನೋಡ್ದಂಗೆನೆ ಗ್ರೂಪ್ ಗೇಮ್ ಅಲ್ಲಿ ಅಚೀವ್ ಮಾಡಿರೋದು, ಕಲ್ತಿರೋದ್ರಲ್ಲಿ ತುಂಬಾ 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 ವ್ಯಾಲ್ಯೂಸ್ ಕಲ್ತಿದೀವಿ. ಮತ್ತೆ ನಾವ್ ಸ್ಟೇಟ್ ಆಗಿ ಆಡೋದು ನಾನು ಕಲ್ತಿದೀನಿ, ಒಂದು ನೇಷನ್ ಆಗಿ ಆಡೋದು ಲೈಕ್ ಇದರಲ್ಲಿ ಕಲ್ತಿದೀನಿ. ಸೊ ಗ್ರೂಪ್ ಗೇಮ್ ಅಲ್ಲೇ ನನಗನ್ಸುತ್ತೆ ಲೈಕ್ ನಾವೊಂದು ಫೋಕಸ್ಡ್ ಆಗಿ ಕಾನ್ಸಂಟ್ರೇಟ್, ಆಮೇಲೆ ಮೈಂಡ್ ಗೇಮ್ ಕೂಡ ನಾವು ಟೆಕ್ನಿಕಲಿ ಆಡ್ಬೋದು ಅಂತ ಅನ್ಸುತ್ತೆ ನನಗೆ. ಇನಿಷಿಯಲ್ ಡೇಸ್ ಅಲ್ಲಿ ನಿಮ್ ಪ್ರಾಕ್ಟೀಸ್ ಯಾವ ತರ ಇತ್ತು, ಮತ್ತೆ ಒಂದ್ ಹೆಣ್ಣು ಮಗು ಆಗಿ ನೀವು ಇಂಜುರೀಸ್ ಗಳನ್ನ ಯಾವ ತರ ಫೇಸ್ ಮಾಡ್ತಾ ಇದ್ರಿ? ಇನಿಷಿಯಲ್ ಡೇಸ್ ಅಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ರೆ ನಿಮ್ಗೆ ಹೇಳ್ದೆ, ನಾನು ಸ್ಕೂಲಿಂದ 2 ಅವರ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸೊ 2 ಅವರ್ ಪ್ರಾಕ್ಟೀಸ್ ಅನ್ನು ನಾನು ಯಾವ ತರ ಮಾಡ್ತಿದ್ದೆ ಅಂದ್ರೆ, ಈವನ್ ಸ್ವತಃ ನನ್ನ ತಂದೆ ತಾಯಿಗೆ ಒಂದು ಬಂದು ನಮ್ ತಾಯಿ ಪಾಪ ಒಂದ್ ಟೈಮ್ ಬಂದ್ ಕೂರ್ತಿದ್ರು. ಬಿಕಾಸ್ ನಮ್ ತಂದೆ ಇದ್ರಲ್ಲಿ ಸ್ಕೂಲ್ ಡೇಸ್ ಅಲ್ಲಿ ಅಷ್ಟು ಇನಿಷಿಯಲ್ ಆಗಿ ತಗೋತಾ ಇರ್ಲಿಲ್ಲ. ಸೊ ನಾನು ಇದನ್ನ ಯಾವತ್ತೂ ನಾನು ಈ ಕಂಪ್ಲೀಟ್ ಜರ್ನಿ ನಾನು ಯಾವತ್ತೂ ಯಾರಿಗೂ ಹೇಳಿಲ್ಲ. ಇದೇ ಫಸ್ಟ್ ಚಾನೆಲ್ ಅನ್ಸುತ್ತೆ ನಾನು ಹೇಳ್ತಾ ಇರೋದು. ಸೊ ನಮ್ ತಾಯಿ ಬರ್ತಿದ್ರು ಸ್ಕೂಲಲ್ಲಿ, ಯಾಕಂದ್ರೆ ನಮ್ ತಾಯಿ ಬಂದು ಹೌಸ್ ವೈಫ್. ಅವ್ರಿಗೇನಂದ್ರೆ ಮಕ್ಳು ನ್ಯೂಟ್ರಿಷನ್ ಕೊಡ್ಬೇಕು ಅಷ್ಟೇ ಗೊತ್ತಿರೋದು ನಮ್ ತಾಯಿಗೆ. ಪಾಪ ನಮ್ ಸ್ಪೋರ್ಟ್ಸ್ ಬಗ್ಗೆ ಆಗಿರ್ಬೋದು, ಒಂದು ಎಜುಕೇಶನ್ ಬಗ್ಗೆ ಆಗಿರ್ಬೋದು, ಏನಂದ್ರೆ ಏನೂ ಗೊತ್ತಿಲ್ಲ. ಸೊ ಏನಂದ್ರೆ ಮಕ್ಳಿಗೆ ತಿನ್ಸ್ಬೇಕು, ಮಕ್ಳು ಸ್ಟ್ರಾಂಗ್ ಆಗಿರ್ಬೇಕು, ಮಕ್ಳಿಗೆ ತಿನ್ಸ್ಬೇಕು, ಮಕ್ಳು ಅಷ್ಟೇ ಗೊತ್ತಿರೋದು ನಮ್ ತಾಯಿಗೆ. ಗ್ರೌಂಡ್ಗೆ ಬರೋರು ಏನೋ ಮಕ್ಳು ಆಡ್ತಿದ್ದಾರೆ, ಇದನ್ನ ಸೀರಿಯಸ್ ಆಗಂತೂ ಆಬ್ವಿಯಸ್ಲಿ ಇದು ಆಗಲ್ಲ ಇದು. ಸೊ ಏನೋ ಆಡ್ತಿದ್ದಾಳೆ ಸ್ಕೂಲಲ್ಲಿ ಆಡ್ಕೊಳ್ಳಿ ಅಂತ. ನಮ್ ತಾಯಿಗೆ ಏನಂದ್ರೆ ಎಕ್ಸಾಮ್ ಬಂದ್ರೆ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು ನಾವು.
ಎಕ್ಸಾಮ್ ಕ್ಲಿಯರ್ ಮಾಡಿಲ್ಲ ಅಂದ್ರೆ ಅವರೇ ಬರ್ತಾ ಇದ್ದಿದ್ದು. ನಮ್ ತಂದೆ ಅಂತೂ ಬರ್ತಾ ಇರ್ಲಿಲ್ಲ, ಎಲ್ಲದಕ್ಕೂ ನಮ್ ತಾಯಿನೇ ನಮ್ ಸ್ಕೂಲಲ್ಲಿ. ನನಗಂತೂ ಬಂದಿದ್ದು, ನನ್ನ ತಮ್ಮನ್ ಬಂದಿದ್ದು. ಸೊ ನಾನು ಫಸ್ಟ್ ನನ್ನ ತಮ್ಮನ್ನ ಕರ್ಕೊಂಡ್ ಬರೋರು ಸ್ಕೂಲಿಂದ. ಯಾಕಂದ್ರೆ SVM ಸುದರ್ಶನ್ ವಿದ್ಯಾಮಂದಿರ್ ಬಂದು ನಮ್ ಸ್ಕೂಲಿಂದ ಒಂದು ಹಾರ್ಡ್ಲಿ 1 ಕಿಲೋಮೀಟರ್ ದೂರ ಇತ್ತು, ವಾಕಬಲ್ ಡಿಸ್ಟೆನ್ಸ್. ಸೊ ಅವ್ನ ಕರ್ಕೊಂಬಂದ್ ಪಿಕ್ ಮಾಡಿ ನನ್ನ ಕರ್ಕೊಂಡ್ ಬರೋರು. ಸೊ ನನ್ನ ತಮ್ಮನ ನನ್ನ ಸ್ಕೂಲಿಗೆ ಬರ್ತಿದ್ದ. ಸೊ ನಾನು 5:30 ಅಲ್ಲ ಬಿಡೋದು. ಸೊ ಆತರ. ಸೊ ಸರಿ ಆಯ್ತು ಅಂತ ಬರ್ತಿದ್ರು, ನಾನು ಪ್ರಾಕ್ಟೀಸ್ ಮುಗಿಸ್ಕೊಂಡು ಹೋಗ್ತಿದ್ದೆ. ಹಿಂಗೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒಂದು ಸೆಲೆಕ್ಷನ್ ಟ್ರಯಲ್ಸ್ ಕಾಲ್ ಆಗುತ್ತೆ. ಸೊ ವಾಲಿಬಾಲ್ ಕಲಿತೀನಿ ಫುಲ್ ಆಗಿ ಅಂತ ನಾನು ಹೇಳ್ಕೊಳಕ್ ಹೋಗಲ್ಲ. ಸೊ ಇವಾಗೂ ಕಲಿಯೋದು ನನಗಿದೆ. ಬಟ್ ಆವಾಗಿನ ದಿನದಲ್ಲಿ ನಾನು ಆಡಿದ ಮಟ್ಟಿಗೆ ಚೆನ್ನಾಗಿ ಆಡ್ತಿದ್ದೆ ಅಂತ ಒಂದು ಫೇಮ್ ಬಂತು. ಸೊ ಫಸ್ಟ್ ಮ್ಯಾಚ್ಗೆನೆ ಒಂದು ನನಗೆ ಆಪರ್ಚುನಿಟಿ ಸಿಕ್ಕಿದ್ ನಿಮ್ಗೆ ಆಕ್ಚುಲಿ ಒಂದು ಏನಂತ ಡಿಫ್ರೆಂಟ್ ಸ್ಟೋರಿ ಅಂತ ಅನ್ಸ್ಬೋದು. ಯೋಗಿತಾ ಅಂತ ಒಂದು ಹುಡುಗಿ ಇದ್ಲು. ಸೊ ಆ ಹುಡುಗಿ ಬಂದು ತುಂಬಾ ಚೆನ್ನಾಗಿ ಆಡ್ತಿದ್ಲು. ಆಡ್ಬೇಕಾದ್ರೆ ಅವಳಿಗೆ ಇಂಜುರಿ ಆಗುತ್ತೆ. ನಾನು ಬೆಂಚಲ್ಲಿ ಕೂತಿದ್ದೆ, 6th ಸ್ಟ್ಯಾಂಡರ್ಡ್ ಅಲ್ಲಿ ಬೆಂಚಲ್ಲಿ ಕೂತಿರ್ತೀನಿ. ಸೊ ಕೂತಿರ್ಬೇಕಾದ್ರೆ ನೀನ್ ಬಂದ್ ಆಡೋ ಅಂತ ಹೇಳಿ, ನನ್ಗೆ ಇದುವರೆಗೂ ಸರ್ ಜರ್ಸಿ ನಂಬರ್ ನನ್ಗೆ ಯಾವ್ದು ಹಾಕ್ಬೇಕು ಅನ್ನೋದೇ ಒಂದ್ ಕ್ಲಾರಿಟಿ ಇರ್ಲಿಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಪಾಸ್ಟ್ 1 year ಇಂದಾನೇ ನಂಗೆ ಗೊತ್ತಾಗಿರೋದು. ಆ ಹುಡುಗಿದು ಜರ್ಸಿ ನಂಬರ್ ಬಂದು 1. ಆ ಜರ್ಸಿ ನನಗ್ ಸಿಗತ್ತೆ. ಅವತ್ತಿಂದ 1 ಹಾಕ್ದೋಳು ಗ್ರೌಂಡ್ಗೆ ಎಂಟರ್ ಆಗ್ತೀನಿ ಅಷ್ಟೇ. ನಮ್ ತಾಯಿ ತಂದೆ ನಿಜ ಆ ಏಜ್ ಅಲ್ಲೇನೆ ನಿಜ ನೀನ್ ನಂಬ್ತಿರೋ ಬಿಡ್ತಿರೋ ನಂಗೆ ಇನ್ಯಾರು ಗೊತ್ತಿರಲಿಲ್ಲ. ನಮ್ ಕೋಚ್ ಸುಮ್ನೆ ಕಾಲ್ ನಮಸ್ಕಾರ ಮಾಡ್ಕೊಂಡೆ ಎಂಟರ್ ಆದೆ. ಎಂಟರ್ ಆಗ್ತಾ ಇದ್ದಂಗೆನೆ ಮಮ್ಮಿ ಡ್ಯಾಡಿ ನೆನ್ಸ್ಕೊಂಡೆ, ಒಂದ್ ಧೈರ್ಯ ಬರುತ್ತೆ ನನ್ಗೆ ಅಂತ ನೆನ್ಸ್ಕೊಂಡು ಹೋದೆ. ಸೊ ಹೋಗಿದ ತಕ್ಷಣ ಎಂಟರ್ ಆದೆ. ಎಂಟರ್ ಆಗ್ತಾ ಇದ್ದಂಗೆನೆ ಆ ಮ್ಯಾಚ್ ತುಂಬಾ ಚೆನ್ನಾಗ್ ಆಡ್ತೀನಿ. ಅಲ್ಲಿ ನ್ಯಾಷನಲ್ ಕೋಚ್ ಒಬ್ರು ಬಂದು ನೋಡ್ತಾರೆ ಈ ಹುಡುಗಿ ಆಡ್ತಿದ್ದಾಳೆ ಅಂತ. ಬಟ್ ಶಾಕಿಂಗ್ ಏನಂದ್ರೆ ನಮ್ ಟೀಮ್ ಕ್ಯಾಪ್ಟನ್ ನನ್ನನ್ನು ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಸೊ ನಾನು ಅವಾಗೆ ಫಸ್ಟ್ ಮ್ಯಾಚ್ ಆಡ್ತಿರೋದು ನಾನು. ಸೊ ಅವಾಗೆ ನನ್ಗೆ ನ್ಯಾಷನಲ್ಸ್ಗೆ ಸೆಲೆಕ್ಷನ್ ಟ್ರಯಲ್ಸ್ ಕೊಡಕಂತ, ಇದು ಓಪನ್ ನ್ಯಾಷನಲ್ಸ್. ಸೊ ಓಪನ್ ನ್ಯಾಷನಲ್ಸ್ ಅಲ್ಲಿ ನೀವ್ ಯಾರು ಬೇಕಾದ್ರೂ ನೀವು ಟ್ರಯಲ್ಸ್ ಕೊಡ್ಬೋದು. ಹಾ, ಸೊ ಅದೊಂದು ನಡೆಯುತ್ತೆ. ಸೊ ಹೋದೆ. ಫಸ್ಟ್ ಕರ್ನಾಟಕ ಆಡಿದ್ದು ಅಂಡರ್ 14 ಮಧ್ಯಪ್ರದೇಶ್. ಸೊ ಭೋಪಾಲ್ ಅಲ್ಲಿ ನಡೆಯುತ್ತೆ. ಹೋಗಿ ಆಡ್ತೀನಿ. ಅಲ್ಲಿಂದ ನನ್ನ ಜರ್ನಿ ಬಿಗಿನ್ ಆಗುತ್ತೆ. ಸೊ ಅದಾದ್ಮೇಲೆ ನಮ್ ಕೋಚ್ ಏನ್ ಮಾಡ್ತಾರೆ, ಇವಳು ತುಂಬಾ ಚೆನ್ನಾಗಿ ಆಡ್ತಿರೋದ್ರಿಂದ ವೈ ನಾಟ್ ಇವಳಿಗೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಒಂದು ಸೆಲೆಕ್ಷನ್ ಟ್ರಯಲ್ಸ್ ಕೊಡ್ಸ್ಬಾರ್ದು ಅಂತ. ಸೊ ಸೆಲೆಕ್ಷನ್ ಟ್ರಯಲ್ಸ್ ಒಂದು ಡೇಟ್ ಓಪನ್ ಆಗುತ್ತೆ. ಆ ಡೇಟ್ ಓಪನ್ ಆದಾಗ ನಮ್ಗೆ ಹೋಗಿ ಟ್ರಯಲ್ ಕೊಡ್ಬೇಕಾಗುತ್ತೆ. ಅದರಲ್ಲಿ ನಮ್ಗೆ ಫಿಸಿಕಲ್ ಟೆಸ್ಟ್, ಹೈಟ್, ಜಂಪ್ ಎಲ್ಲ ನೋಡ್ತಾರೆ. ಸೊ ನಮ್ ಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ನನಗೆ ಜಂಪು ಮತ್ತೆ ರೀಚ್ ಇರೋದ್ರಿಂದ ಸರಿ ಆಯ್ತು ಅಂತ ನಂಗೆ ಸಾಯಲ್ಲಿ ಕೂಡ ಸೆಲೆಕ್ಷನ್ ಸಿಗುತ್ತೆ. ಸೊ ಅಲ್ಲಿ ಕೂಡ 3 ವರ್ಷ ನನ್ಗೆ ಟ್ರೈನಿಂಗ್ ಕೊಡ್ತಾರೆ. ಹಾ, ಟ್ರೈನಿಂಗ್ ತಗೊಂತೀನಿ. ಸೊ ಕಂಪ್ಲೀಟ್ ಪ್ರೋಸೆಸ್ ಹಿಂಗೆ ಸರ್, ಹಿಂಗೆ ನಡೆಯೋದು ಸ್ಟಾರ್ಟ್ ಆಗುತ್ತೆ. ನಾನೆಲ್ಲೋ ಕೇಳಿದ ಪ್ರಕಾರ ನನ್ನ ಎಷ್ಟೋ ಜನ ಫ್ರೆಂಡ್ಸ್ ಸ್ಪೋರ್ಟ್ಸ್ ಹಾಸ್ಟೆಲ್ ಇದ್ದಾರೆ. ಆ ಸ್ಪೋರ್ಟ್ಸ್ ಹಾಸ್ಟೆಲ್ ಜರ್ನಿ ಹೆಂಗಿತ್ತು, ಅಲ್ಲಿ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಅಥವಾ ನೀವು ಹೇಳಿದ್ರಿ ಒಂದು ಸ್ಟೇಟ್ ಆಗಿ ಆಡೋದನ್ನು ಕಲಿತೆ, ಒಂದು ನ್ಯಾಷನಲ್ ಆಗಿ ಆಡೋದು ಕಲಿತೆ ಅಂತ. ಅವಾಗ ನೀವು ಸ್ಪೋರ್ಟ್ಸ್ ಅಥಾರಿಟಿ ಸಾಯಿಗೆ ಹೋದಾಗ ಬೇರೆ ಬೇರೆ ಸ್ಟೇಟ್ ಇಂದ ಬಂದಿರ್ತಾರೆ, ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ. ಅವ್ರ ಜೊತೆ ನೀವು ಕಳೆದಿರ್ತಕ್ಕಂಥ ದಿನಗಳು ಹೆಂಗಿತ್ತು, ಅಲ್ಲಿ ನಿಮ್ ಪ್ರಾಕ್ಟೀಸ್ ಸೆಷನ್ ಯಾವ ತರ ಇರ್ತಾ ಇತ್ತು? ಸರ್ ನಿಜ ಹೇಳ್ಬೇಕು ಅಂದ್ರೆ ನಾನ್ ಎಂಟರ್ ಆಗಿದ್ದ ಸಮಯದಲ್ಲಿ ವಿಮೆನ್ಸ್ ಟೀಮ್ ಇತ್ತು, ಆಲ್ರೆಡಿ ಇತ್ತು. ನಮ್ ಸೀನಿಯರ್ಸ್ ಬರೀ ಸೀನಿಯರ್ಸ್ ಇದ್ರು, ನನ್ನ ಏಜ್ ಅವ್ರು ಯಾರು ಇರ್ಲಿಲ್ಲ. ಸೊ ನನ್ನ ಏಜ್ ಅವ್ರು ಅಂತ ಹೇಳಿದ್ರೆ ನನ್ನ ಜೊತೆ ಸುಷ್ಮಾ ಅಂತ ಹೇಳಿ ನನ್ನ ಬ್ಯಾಚ್ ಅವಳು ಒಬ್ಳು ಟ್ರಯಲ್ ಕೂಡ. ಅದ್ ಬಿಟ್ರೆ ನನ್ನ ಸೀನಿಯರ್, ನಾವು ಹಾಸ್ಟೆಲ್ಗೆ ಸೇರಿಲ್ಲ ಸರ್, ನಾವು ಡೇ ಬೋರ್ಡರ್ ಸ್ಕೀಮ್ ಇತ್ತು ನಮ್ಗೆ. ಸೊ ಡೇ ಬೋರ್ಡರ್ ಸ್ಕೀಮ್ ಅಲ್ಲೂ ಕೂಡ ಹಾಸ್ಟೆಲ್ ಈಕ್ವಲ್ ಇತ್ತು ನಮ್ಗೆ. ಸೊ ನಮ್ಗೆ ಅಲ್ಲಿನ ಫುಡ್ ಕೂಡ, ಅಲ್ಲಿನ ಹಾಸ್ಟೆಲ್ ಫೆಸಿಲಿಟಿ ಎಲ್ಲ ನಾವ್ ಆಕ್ಸೆಸಿಬಲ್ ಇತ್ತು. ಸೊ ಹಂಗಿರ್ಬೇಕಾದ್ರೆ ನಮ್ಗೆ ನಾವ್ ಹೆಂಗಿತ್ತು ಅಂದ್ರೆ ನಾವ್ 3 ಜನ ಹೋಗ್ತಿದ್ವಿ ಇಲ್ಲಿಂದ, ನಮ್ ಸ್ಕೂಲಿಂದ 3 ಜನ ಹೋಗ್ತಿದ್ವಿ ಟ್ರೈನಿಂಗ್ ತಗೊಳಕ್ಕೆ. ಸೊ 3 ಜನ ತಗೊಂಡಾಗ ಸೊ ಇಟ್ ವಾಸ್ ಲೈಕ್ ಕಂಪ್ಲೀಟ್ ಪ್ಯಾಟರ್ನ್ ಹೆಂಗಿತ್ತು ಅಂದ್ರೆ ನಮ್ ಸೀನಿಯರ್ಸ್ ಸರ್, ನಮ್ಗೆ ಸೀನಿಯರ್ಸ್ ಜೊತೆ ಒಂದು ಒಡನಾಟ ಹೆಂಗಿದ್ರು ಒಂದ್ ಸ್ವಲ್ಪ ಲೈಕ್ ಓಕೆ ತರನೇ ಇತ್ತು. ಯಾಕಂದ್ರೆ ಸೀನಿಯರ್ಸ್ ಯಾವತ್ತಿರೂ ನಮ್ಗೆ ಅಕ್ಕ ಅಂತ ಕರಿಬೇಕು. ಈವನ್ 1 year ದೊಡ್ಡವರಿದ್ರು ನಾವ್ ಅಕ್ಕ ಅಂತಾನೆ ಇನಿಶಿಯೇಟ್ ಮಾಡ್ಬೇಕಿತ್ತು. ಯಾಕಂದ್ರೆ ಅದೊಂದು ರೆಸ್ಪೆಕ್ಟ್, ಅದು ಮ್ಯಾಂಡೇಟ್ರಿ, ಅದ್ ಮಾಡ್ಲೇಬೇಕಿತ್ತು. ಸೊ ಅದೊಂದು ಮಾಡ್ತಿದ್ವಿ. ಅಂಡ್ ಡೇಸ್ ಹೋಗ್ತಾ ಹೆಂಗಾಯ್ತು ಅಂದ್ರೆ ನಮ್ ತಾಯಿಗೆ ಎಲ್ಲೋ ಒಂದ್ ಕಡೆ ಅನ್ಸ್ತಾ ಇತ್ತು, ಲೈಕ್ 10th ಬಂದಿದ್ದಾಳೆ, ಸೊ ಇವಳನ್ನ ಪಕ್ಕ ಓದಲ್ಲ ಇವಳು. 8th ನಾನು ಸಾಯಿಗೆ ಸೇರ್ಕೊಂಡಿರೋದ್ರಿಂದ ಇವಳು ಪಕ್ಕ ಓದಲ್ಲ, ನನ್ಗೆ ಗೊತ್ತಿರಂಗೆ ಇದು ಹಾಸ್ಟೆಲ್ ಗಿಸ್ಟೆಲ್ ಏನು ಸೇರೋದ್ ಬೇಡ, ಸಾಕು ಅಂತ ಹೇಳಿ ಅದನ್ನ ಕಟ್ ಆಫ್ ಮಾಡಿ ಸಾಯಿ ಕೂಡ ಲಾಸ್ಟ್ ಮಿನಿಟ್ ಅಲ್ಲಿ ನಾನು ಬಿಡ್ಬೇಕಾಗಿ ಬಂತು. ಸೊ ಏನಕ್ಕೆ ಅಂದ್ರೆ ನನ್ಗೆ 10th ಕೂತ್ಕೊಂಡು ಓದು ನೀನು ಆತರ, ಬಿಕಾಸ್ ಇನ್ನೇನ್ 1 ತಿಂಗಳಿದೆ ಪಬ್ಲಿಕ್ ಎಕ್ಸಾಮ್ ಅಂದ್ರೆ ನಾನು ಆಡಕ್ ಹೊಟ್ಟೋಗಿದ್ದೆ, UP ಹೊಟ್ಟೋಗಿದ್ದೆ.
ಸೊ ನಮ್ ತಾಯಿಗೆ ಒಂದ್ ಫಿಯರ್ ಇದ್ದೇ ಇತ್ತು, ಲೈಕ್ ಇಲ್ಲ ಇವಳು ಓದ್ಬೇಕಾ ಮಾಡ್ಬೇಕಾ ಇಲ್ಲ ಓದಲ್ವೇನೋ ಇವಳು ಅಂತ. ನಮ್ ತಂದೆ ಜೊತೆ ಮಾತಾಡಿ, ನಮ್ ತಂದೆಗಾದ್ರೆ ಫುಲ್ ಆಸೆ ಇದ್ದಿದ್ದೇನಂದ್ರೆ ಇವಳನ್ನ ಹಾಸ್ಟೆಲ್ಗೆ ಹಾಕ್ಬಿಡೋಣ, ಅಲ್ಲಿ ಮೇ ಬಿ ಲೈಫ್ ಆಗುತ್ತೇನೋ ಅಂತ ಅನ್ಬಿಟ್ಟು. ಬಟ್ ಇಲ್ಲ, ಚೇಂಜ್ ಆಗಿ ವಾಪಸ್ ಮನೆಗೆ ಬಂದೆ ಸರ್. ಬಟ್ ಮನೆಗ್ ಬಂದ್ಮೇಲೆ ನಂಗೆ ಆಕ್ಚುಲಿ ಕಷ್ಟ ಸ್ಟಾರ್ಟ್ ಆಗಿದ್ದು. ಸ್ಪೋರ್ಟ್ಸ್ ಜರ್ನಿ ಅಲ್ಲಿಂದಾನೆ ಕಷ್ಟ ಸ್ಟಾರ್ಟ್ ಆಗಿದ್ದು. ಸೊ 10th ಮುಗಿಯುತ್ತೆ. 10th ಮುಗ್ದಾದ್ಮೇಲೆ ಕ್ರೈಸ್ಟ್ ಯೂನಿವರ್ಸಿಟಿ ಅಂತ, ಕ್ರೈಸ್ಟ್ ಯೂನಿವರ್ಸಿಟಿಲಿ ವಿಜಯ್ ಸರ್ ಅಂತ ಹೇಳಿ ನನಗೆ ಕೋಚ್ ಸಿಗ್ತಾರೆ. ಅವ್ರು ನನಗೆ ಪಕ್ಕ ರಗಡ್ ಆಗಿ ಒಂದ್ ಹುಡುಗನ್ ತರ ತಯಾರು ಮಾಡ್ತಾರೆ. ನೀನ್ ಹುಡುಗಿಯಾಗೆಲ್ಲ ನೀನ್ ಆಡಿದ್ರೆ ಸರಿ ಹೋಗಲ್ಲ, ನೀನು ಈ ಇರೋ ಫೀಲ್ಡ್ ಅಲ್ಲಿ ಹುಡುಗಾಗ್ ನಿಂತ್ಕೊಂಡ್ರೆ ನಿನಗೆ ಒಂದು ಆ ಪಾಸಿಬಿಲಿಟಿ ಸ್ಟಾರ್ಟ್ ಆಗೋದು. ಬಾರೋ ಮಗ್ನೆ ಹೋಗೋ ಮಗ್ನೆ ಅಂತಾನೆ ಮಾತಾಡಿಸ್ತಾ ಇದ್ರು. ಸೊ ಅವರು ನನಗೆ ಆಕ್ಚುಲಿ ನನಗೆ ಇದು ಮಾಡಿದ್ರು. ಆ್ಯಂಡ್ ಅಲ್ಲಿಂದ ನಂದು ಆಕ್ಚುಲ್ ಗೇಮ್ ಏನಿದೆ ಇಂಪ್ರೂವ್ ಆಗಿ ಸ್ಟಾರ್ಟ್ ಆಯಿತು. ಅದಾಗಿ ಒಂದು 2 ವರ್ಷಕ್ಕೆ ಕಾಲೇಜ್ ಬಿಡ್ತೀನಿ. ಕಾಲೇಜ್ ಬಿಟ್ಟಾದ್ಮೇಲೂ, ಕ್ರೈಸ್ಟಲ್ಲಿ ಬಿಟ್ಟಾದ್ಮೇಲೆ ನೀವು ಹೇಳ್ದಂಗೆ ನಾನು ಸೆಕೆಂಡ್ PUC ನಂದು ಕೂಡ ಮ್ಯಾಥ್ಸ್ ಫೇಲ್ ಆಗ್ತೀನಿ. ಮ್ಯಾಥ್ಸ್ ಫೇಲ್ ಆದ್ಮೇಲೆ ಏನಾಗುತ್ತೆ ಅಂದರೆ, ಜನ ರಿಲೇಟಿವ್ಸ್ ಆಗಿರ್ಬೋದು ಒಂದು ಮಾತು ತುಂಬಾ ಲೈಕ್ ಸಪೋರ್ಟಿವ್ ಆಗಿರಲ್ಲ. ಏನು ಇವಳು ಬರೀ ಆಡ್ಕೊಂಡೇ ಇದ್ಬಿಟ್ಲು, ಸೆಕೆಂಡ್ PUC ಇವಳಿಗೆ ಆಗಿಲ್ಲ ಮಾಡಕ್ಕೆ, ಆ ಥರ ಎಲ್ಲ. ಸೊ ನನ್ನ ಫ್ರೆಂಡ್ಸ್ ಕೂಡ ಸ್ವಲ್ಪ ಜನ ಏನ್ ಮಾಡಿದ್ರು ಅಂದ್ರೆ, ದೇ ವರ್ ನಾಟ್ ವೆರಿ ಸಪೋರ್ಟಿವ್. ಅಂದ್ರೆ ನಿಮಗೆ ಗೊತ್ತಲ್ವಾ ಹುಡುಗಿರಲ್ಲಿ ಸ್ಟ್ಯಾಬಿಂಗ್ ಆಗಿರ್ಬೋದು, ಅದು ತುಂಬಾ ನನಗೆ ಬಂತು. ಆ್ಯಂಡ್ ಐ ವಾಸ್ ಲೈಕ್ ಓಕೆ ಸರಿ ಆಯಿತು. ನನಗೆ ಚಿಕ್ಕ ಏಜಲ್ಲೇ ನಂಗೆ ತುಂಬಾ ದೊಡ್ಡದಾಗಿ ಕಲ್ತ್ಕೊಂಡೆ ಅಂತ ನಂಗೆ ಆ ಇನಿಷಿಯಲ್ ಸ್ಟೇಜಲ್ಲೇ ನಂಗೆ ಅರ್ಥ ಆಗಿದ್ದು. ಸೊ ಸರಿ, ಕಂಟಿನ್ಯೂಸ್ ಆಗಿ ನ್ಯಾಷನಲ್ಸ್ ಆಡ್ತಾನೆ ಬರ್ತಾ ಇದ್ದೀನಿ. ಹೊಟ್ಟೆ ಹೊರ್ಕೊಳ್ಳೋರು ಆಲ್ರೆಡಿ ಲೈಕ್ ಉರ್ಕೋತಾ ಇದ್ದಾರೆ. ಇನ್ನೊಂದು ಕಡೆ ಏನಂದ್ರೆ, ಈ ಹುಡುಗಿ ಕೈಲಿ ಅಚೀವ್ ಮಾಡೋಕ್ಕಾಗಲ್ಲ, ಹೆಂಗಿರು ಅಷ್ಟೇ ಸೆಕೆಂಡ್ PUC ಏನೋ ಅಷ್ಟೇ ಮುಗೀತು ಅಂತ ಹೇಳೋರು ಇದ್ದಾರೆ. ಸರಿ ಆಯಿತು, ನಮ್ಮ ತಾಯಿಗೆ ಏನು ಮಾಡಿದ್ರು, ಮನೆ ಹತ್ರ ಒಂದು ಟ್ಯೂಷನ್ ಸೆಂಟರ್ ಇತ್ತು. ಸೊ ಕರ್ಕೊಂಡೋದ್ರು. ಆ 1 ಮಂತಲ್ಲಿ ನಾನು ಸಪ್ಲಿಮೆಂಟ್ರಿ ಕೂಡ ಬರ್ದಿಲ್ಲ, ಡೈರೆಕ್ಟಾಗಿ ನೆಕ್ಸ್ಟ್ ವರ್ಷ ಬರೀತೀನಿ ನಾನು. 2 ನ್ಯಾಷನಲ್ಸ್ ಮುಗಿಸ್ಕೊಂಡೆ. ಆ 2 ವರ್ಷದಲ್ಲೂ 2 ನ್ಯಾಷನಲ್ಸ್ ಮುಗಿಸ್ಕೊಂಡೆ. ಸುಮ್ಮನೆ ಅಂತೂ ಕೂತಿರ್ಲಿಲ್ಲ. ಕಂಟಿನ್ಯೂಸ್ ಆಗಿ ಒಂದು 4 ಮಂತ್ಸ್ ಕ್ಯಾಂಪ್ ಇತ್ತು, 4 ಮಂತ್ಸ್ ಅಟೆಂಡ್ ಮಾಡಿದೆ. ಆ್ಯಂಡ್ ಜಾಯ್ನ್ ಆದೆ. ಜಾಯ್ನ್ ಆಗಿದ ತಕ್ಷಣ ಟ್ಯೂಷನ್ ಕ್ಲಿಯರ್ ಮಾಡಿದೆ. ಪಬ್ಲಿಕ್ ಎಕ್ಸಾಮ್ ಬಂತು, ಧೈರ್ಯವಾಗಿ ಹೋದೆ. ನಮ್ಮ ತಂದೆ ಒಂದೇ ಮಾತು ಇವತ್ತು ಗೇಟ್ ಹತ್ರ ಹೇಳಿದ್ದು, ನೀನು ಈ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ನೀನು ವಾಲಿಬಾಲ್ ಆಡ್ತೀಯ. ನಮ್ಮ ತಂದೆ ಅಲ್ಲೂ ಪ್ರಮೋಷನ್, ಏನಂದ್ರೆ ಸ್ಪೋರ್ಟ್ಸ್ ಪ್ರಮೋಷನ್ ಕೊಡ್ತಿದ್ದಾರೆ. ಎಜುಕೇಶನ್ ಮೇಲೆ ಅವ್ರು ಹೇಳಿಲ್ಲ ನನಗೆ, ಮುಂದಕ್ಕೆ ನೀನ್ ಏನ್ ಚೆನ್ನಾಗಿ ಓದಿ ದೊಡ್ಡೋಳಾಗ್ಬೋದು ಅಂತ ಹೇಳಿಲ್ಲ. ನಮ್ಮ ತಂದೆ ನೀನ್ ವಾಲಿಬಾಲ್ ಆಡ್ತೀಯ, ಇಲ್ಲ ಅಂದ್ರೆ ವಾಲಿಬಾಲ್ ಕಟ್ ಮಾಡಿ ನಿಂಗೆ ಮದುವೆ ಮಾಡಿ ಕಳ್ಸೋದೆ ಅಂತ ಗೇಟ್ ಹತ್ರ ಅಷ್ಟೇ ಹೇಳಿದ್ ನನ್ನ ತಂದೆ. ಎಕ್ಸಾಮ್ ಹಾಲ್ಗೆ ಹೋದೆ. ಎಕ್ಸಾಮ್ ಹಾಲ್ಗೆ ಹೋಗಿದ ತಕ್ಷಣ ಒಂದೇ ಒಂದು ನನ್ಗೇನ್ ಅನ್ಸಿದ್ರು ಅಂದ್ರೆ, ಇಲ್ಲ ನಾನು ಮಾಡ್ಲೇಬೇಕು ಇದನ್ನ, ನಾನು ವಾಲಿಬಾಲ್ ಆಡ್ಬೇಕು. ನಾನು ಮೇ ಬಿ ವಾಲಿಬಾಲ್ ಆಡಿಲ್ಲ ಅಂತ ಹೇಳಿದ್ರೆ ನನ್ನ ಪ್ಲೇಸಲ್ಲಿ ಯಾರು ರೀಪ್ಲೇಸ್ ಆಗ್ಬಿಡ್ತಾರೆ, ನನಗೆ ಅದಿಷ್ಟ ಇಲ್ಲ. ಸೊ ನಾನು ಅಚೀವ್ ಮಾಡ್ಲೇಬೇಕು ಅಂತ ಹೇಳಿ ಸರಿ ಆಯ್ತು, ಚೆನ್ನಾಗಿ ಬರ್ದು ಎಕ್ಸಾಮ್ ಎಲ್ಲ ಬಂದ್ರು. ಅದು ಮ್ಯಾಥ್ಸ್ ಅಲ್ಲ ಸರ್, ಮ್ಯಾಥ್ಸ್ ಅಲ್ಲ ಆಬ್ವಿಯಸ್ಲಿ, ಅಯ್ಯೋ ದೇವ್ರೆ ಅನ್ಸುತ್ತೆ. ಸೊ ಮ್ಯಾಥ್ಸ್ ಆಯ್ತು, ಕ್ಲಿಯರ್ ಆಗುತ್ತೆ ಅಂತ ಅನ್ಕೊಂಡು ಫೈನಲ್ ಎಕ್ಸಾಮ್ ರಿಸಲ್ಟ್ ದಿನ ಕೂತಿದ್ದೀನಿ. ಎಲ್ಲ ಎಂಟೈರ್ ಫ್ಯಾಮಿಲಿ, ನಮ್ಮ ತಾಯಿ ಕಡೆ ಬಂದು ತುಂಬಾ ಯೂಜ್ ಫ್ಯಾಮಿಲಿ ಸರ್ ಅದು. ಅವರೆಲ್ಲ ಫೋನ್ ಮಾಡಿ ನಿಮ್ ಮಗಳು ಕ್ಲಿಯರ್ ಮಾಡಲ್ಲ. ಅದೇ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತಲ್ಲ ಒಂದು ಆ ಸಿನಾರಿಯೋ. ಸೊ ಫೋನ್ ಮಾಡಿ 74 ತೆಗ್ದಿದ್ದಾಳೆ 100ಗೆ ಅಂತ. ತಗೋ, ಸೆಕೆಂಡ್ PUC ಕ್ಲಿಯರ್ ಆಯ್ತು. ರೂಮಲ್ಲಿ ಲಾಕ್ ಹಾಕೊಂಡು ಅಳ್ತಾ ಇದೀನಿ ವಾಲಿಬಾಲ್ ಆಡ್ಬೋದು ಅಂತ. ಅದೇ ಮಿನಿಟ್ಗೆ ಸರ್ ಸಂಜೆ 4 ಗಂಟೆ 5 ಗಂಟೆ ಆಗಿರುತ್ತೆ, ಗ್ರೌಂಡ್ ಓಡ್ತೀನಿ ನಾನು. ಇನ್ ಆಯ್ತಲ್ಲ ಸಾಕು, ಇನ್ನ ಪಾಸ್ ಆಗಿದ್ದೀನಿ, ಇನ್ ಯಾರೇನು ಕೇಳಂಗಿಲ್ಲ, ಪಾಸ್ ಆಗಿದ್ದೀನಿ, ನಾನು ಇನ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ ಹೊರಗಡೆ ಬಂದೆ. ಸೊ ಕಂಪ್ಲೀಟ್ ವಾಲಿಬಾಲೇ ಸರ್. ಅದ್ ಬಿಟ್ರೆ ನನ್ಗೆ ಇನ್ನೇನು ಇವಾಗವರೆಗೂ, ಇವತ್ತಿನ ಕೂಡ ದಿನ ನಿಮ್ದು ಇಂಟರ್ವ್ಯೂ ಮುಗಿತಾ ಇದ್ದಂಗೆ ನೆಕ್ಸ್ಟ್ ನನ್ನ ಪ್ರಾಕ್ಟೀಸ್ ಜಂಪ್. ನನಗಿನ್ನ ಮನೆಯಲ್ಲಿ ನಮ್ಮ ತಾಯಿ ಹೇಳ್ತಾ ಇರ್ತಾರೆ ಯಾವಾಗ್ಲೂ ಇದೊಂದು ಮಾತು, ಒಂಥರ ಫನಿ ಅನ್ಸುತ್ತೆ ನನ್ಗೆ ಚಿಕ್ಕ ವಯಸ್ಸಿಂದ. ಆಡ್ತಾಳೆ 2 ಬಾಲ್ ಆಡಕ್ ಇವಳು ಮನೆಗ್ ಬಂದು ಸುತ್ತ ಬೀಳ್ತಾಳೆ ಅಂತ. ಬಟ್ ನಮ್ಮ ತಾಯಿ ಒಂದು ಇಂಡಿಯನ್ ಟ್ರಯಲ್ಸ್ಗೆ ಬಂದು ಕೂತು ಅವ್ರು ಹತ್ತಿದ ಕ್ಷಣ, ಅವ್ರು ರಿಯಲೈಸ್ ಮಾಡಿದ ಕ್ಷಣ ಇದೆಯಲ್ಲ, 250 ಜನ ಬಂದಿದ್ರು ಆ ಟ್ರಯಲ್ಸ್ಗೆ. ನಮ್ಮ ತಾಯಿಗೆ ಪಾಪ ಒಂದು ಏನು ಆ ಇನ್ನೋಸೆನ್ಸ್ ಏನಂದ್ರೆ, ನಮ್ಮ ತಂದೆ ಯಾರು ಹೊರಗಡೆ ಹೋಗ್ತಾ ಇದ್ರು ಪ್ರಪಂಚಕ್ಕೆ, ಒಂದು ತಿಳ್ಕೊಂತಾ ಇದ್ರು. ಬಟ್ ನಮ್ಮ ತಾಯಿ ಯಾವತ್ತೂ ಆ ಹೊರಗಡೆ ಹೋಗಿ ಪ್ರಪಂಚ ನೋಡಿ ಪಾಪ ಹೊರಗಡೆ, ನಮ್ಮ ತಾಯಿಗೆ ಒಬ್ರು ಫ್ರೆಂಡ್ಸ್ ಅಂತ ನಾನು ನೋಡಿಲ್ಲ, ಏನು ನೋಡಿಲ್ಲ. ಪಾಪ ಅವ್ರು ಏನೇ ಇದ್ರು 4 ಗೋಡೆ ಮಧ್ಯೆ ಇರ್ತಾ ಇದ್ರು. ಸೊ ಬಂದ್ ಅವತ್ತಿನ ದಿನ ಆ ನೋಡಿ ರಿಯಲೈಸ್ ಮಾಡ್ದಾಗೆ ನಮ್ಮ ತಾಯಿ ಓಕೆ ನನ್ನ ಮಗಳು ವಾಲಿಬಾಲ್ ಈ ತರನು ಆಡ್ತಿದ್ದಾಳೆ ಅಂತ ತಿಳಿದು ಬಂದಿದ್ದು. ನೀವು ಇದೆಲ್ಲ ಮುಗಿತಾ ಮೊನ್ನೆ ಏಷ್ಯನ್ ವಾಲಿಬಾಲ್ ಲೀಗ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರಿ. ನಮ್ಮ ಕಂಟ್ರಿ ಭಾರತವನ್ನ ರೆಪ್ರೆಸೆಂಟ್ ಮಾಡಿದ್ರಿ. ಅದೇ ಮೇಲೆ ಭಾರತದ ಲೋಗೋ ಇರ್ತಕ್ಕಂಥ ಜರ್ಸಿ ಆಗಿರ್ಬೋದು, ಟೀಮ್ ಇಂಡಿಯಾನ ರೆಪ್ರೆಸೆಂಟ್ ಮಾಡೋದು ಎಷ್ಟು ಪ್ರೌಡ್ ಮೂಮೆಂಟ್. ಆ ಜರ್ನಿ ಯಾವ ತರ ಇತ್ತು ಸರ್? ನಿಜ ಹೇಳ್ಬೇಕು ಅಂದ್ರೆ
ಸುಮಾರು ಒಂದು 4 ನನಗೆ 2 ಸರಿ ಕ್ಯಾಂಪ್ ಸಿಕ್ಕಿತ್ತು ಸರ್. ಅದ್ ನಮ್ ಕರ್ನಾಟಕದಲ್ಲಿ ನಮ್ ಟೀಮ್ ಅವ್ರಿಗೆ ಬಿಟ್ರೆ ನನ್ಗೆ ಇನ್ ಯಾರಿಗೂ ಗೊತ್ತಿಲ್ಲ. ಸೊ ವುಮೆನ್ಸ್ ಟೀಮ್ ಅಲ್ಲಿ ನನಗೆ ಮತ್ತೆ ನನ್ನ 3 ಜನ ಫ್ರೆಂಡ್ಸ್ಗೆ ನಮ್ಗೆ ಆಲ್ರೆಡಿ ಕ್ಯಾಂಪ್ ಸಿಕ್ಕಿತ್ತು. ಬಟ್ ಕ್ಯಾಂಪ್ ಸಿಕ್ಕಿದಾಗ ಏನಾಯ್ತು ನನ್ನ ಪಾಸ್ಪೋರ್ಟ್ ಇಶ್ಯೂ ಆಯ್ತು ಸರ್. ಸೊ ನನ್ನ ಪಾಸ್ಪೋರ್ಟ್ ಮಾಡಿಸ್ತಕ್ಕಂತ ಒಂದು ಅವಾಗ ಇರ್ಲಿಲ್ಲ ಪಾಸ್ಪೋರ್ಟ್ ಮಾಡಿಸ್ಬೇಕಾ ಅಂತ ಹೇಳಿ. ಸೊ ಅವಾಗಿನ ಅದರಿಂದ ನನ್ಗೆ 2 ಕ್ಯಾಂಪ್ ಕೂಡ ತಪ್ಪೋಯ್ತು ಸರ್ ಅವಾಗ. ಸೊ ಹೇಳ್ತಾರಲ್ಲ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅಂತ. ಸೊ ನಾನು ಅವಾಗೆ ಇಂಡಿಯಾ ಆಡ್ಬೇಕಿತ್ತು ಸರ್, ನನಗೆ ಅದ್ ಆಡಕ್ ಆಗಿಲ್ಲ. ಸೊ ನೆಕ್ಸ್ಟ್ ಏನಾಯ್ತು ಅಂದ್ರೆ ನೆಕ್ಸ್ಟ್ ಏಷ್ಯನ್ ಚಾಂಪಿಯನ್ಶಿಪ್ ಸೀನಿಯರ್ ಅಲ್ಲಿ ತುಂಬಾ ಕಷ್ಟ ಸರ್. ನಾವ್ ಅನ್ಕೋಬಹುದು ಒಂದು ಜರ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಜೂನಿಯರ್ ಆಡ್ಬೋದು, ಯೂತ್ ಆಗಿರ್ಬೋದು, ಅದಕ್ಕೆ ಎಷ್ಟು ಫೈಟ್ ಇರುತ್ತೆ. ಇನ್ ಸೀನಿಯರ್ ಕ್ಯಾಟಗರಿಯಲ್ಲಿ ಒಂದು ಸ್ಟೇಟ್ ಟೀಮ್ ಆಡ್ತಿದೀವಿ ಅಂದ್ರೂ ಎಷ್ಟು ಕಾಂಪಿಟೇಷನ್ ಇರುತ್ತೆ. ಅದು ಬಂದು ಈಗ ನಾನು ಹೋಗಿ ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ನಂಗೆ ಚಾನ್ಸ್ ಸಿಕ್ಕಿಲ್ಲ. ಸರಿ ನನ್ ತಂದೆಗೆ ಹೇಳ್ದೆ ನಂಗೆ ಚಾನ್ಸ್ ಸಿಕ್ಕಿಲ್ಲ ಡ್ಯಾಡಿ. ಸೊ ನನ್ಗೆ ಡೌಟು, ಬಿಕಾಸ್ ನಮ್ದ್ರಲ್ಲಿ ಒಂದು ವರ್ಸ್ಟ್ ಪಾರ್ಟ್ ಏನಂದ್ರೆ ಸರ್, ಒಂದು ಇನ್ಫ್ಲೂಯೆನ್ಸ್ ಅನ್ನೋದೊಂದು ಬರುತ್ತೆ. ವರ್ಸ್ಟ್ ಪಾರ್ಟ್ ನಿಯತ್ತಾಗಿ 2023 ವರ್ಗು ನಿಯತ್ತಾಗಿ ಹೋಗಿ ನಾನು ಸರಿ ಆಯ್ತು ನಾನು ಒಬ್ಳೆ ಹೋಗಿ ಅಚೀವ್ ಮಾಡ್ತೀನಿ ಡ್ಯಾಡಿ, ನನ್ಗೆ ಇನ್ಯಾರು ಬೇಕಾಗಿಲ್ಲ ಅಂತ ಹೇಳಿ ನಮ್ ತಂದೆನ್ ಕೂಡ ನಾನು ಇದನ್ನ ಇಂಟರ್ಫಿಯರ್ ಮಾಡಿಸ್ಕೊಂಡಿರ್ಲಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಲೈಫ್ ಅಂತ ನೋಡಿದಾಗ ನೀವು ನಾನು ಇಷ್ಟೇ ಕ್ವೆಶನ್ ಕೇಳೋದು. ಸೊ ನಿಮ್ ಜೊತೆ ಕೆಲಸ ನಾನು ಕೆಲ್ಸಕ್ಕೆ ಹೋಗ್ತಿಲ್ಲ, ನಂಗಿನ್ನ ಕೆಲಸ ಸಿಕ್ಕಿಲ್ಲ. ಸೊ ನನ್ಗೆ ಎಷ್ಟು ಜನ ಬಂದು ನಿನಗೆ ಊಟ ಹಾಕ್ತೀನಿ, ನಿನಗೆ ಎಷ್ಟು ಜನ ಬಂದು ಲೈಕ್ ನಿನಗೆ ಸಪೋರ್ಟ್ ಮಾಡಿ ನಿನಗೆ ಇದು ಕೊಡಿಸ್ತೀನಿ ಅದ್ ಕೊಡಿಸ್ತೀನಿ ಅಂತ ಎಷ್ಟು ಜನ ಹೇಳ್ತಾ ಇದೀರಾ? ನನಗೆ ಇವಾಗೂ ಬಂದು ನಿಮ್ಮ ಲೈವ್ ಮೂಲಕನೇ ನಂಗೆ ಕೇಳ್ತಾ ಇರೋದು, ಲೈಕ್ ಎಷ್ಟು ಜನ ಬಂದು ಹೆಲ್ಪ್ ಮಾಡ್ತಿದ್ದೀರಾ, ಎಷ್ಟು ಜನ ಬಂದ್ ಮಾಡ್ತಿದ್ದೀರಾ? ಯಾರು ಏನು ಹೆಲ್ಪ್ ಮಾಡಲ್ಲ. ಕೊನೆಗೆ ನೀವು ನಿಂತ್ಕೊಳ್ಳೋದಂದ್ರೆ ನೀವು, ಅದು ಆಬ್ವಿಯಸ್ಲಿ ನೀವ್ ನಿಂತ್ಕೊಳ್ಳೋದ. ಅಟ್ ದ ಎಂಡ್ ಆಫ್ ದ ಡೇ ನೀವ್ ನಿಂತ್ಕೊಂತೀರಾ. ಅಟ್ ದ ಎಂಡ್ ಆಫ್ ದ ಡೇ ಪೂಜಾ ನರೇಂದ್ರ ಇಂಡಿಯಾಗ್ ಆಡಿದಾಳೆ ಅಂತ ಬರುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ಪೂಜಾನೇ ಅಂತ ಬರುತ್ತೆ. ಅದ್ ನನಗೆ ಯಾವತ್ತೂ ಅದು ರಿಯಲೈಸ್ ಆಗೇ ಇಲ್ಲ. ಅದ್ ಯಾವತ್ತಿರೋ ನಾನೇನ್ ಅನ್ಕೊಂತಿದ್ದೆ, ಎಲ್ಲರೂ ಸೇರಿ ಎಲ್ಲರೂ. ಸೊ ನನಗೆ ಅದು ಸ್ವಾರ್ಥ ಅಂತ ಇವತ್ತವರೆಗೂ ಬಂದಿಲ್ಲ ಸರ್. ನನಗೆ ಇವತ್ತವರೆಗೂ ನಾನು ಇವಾಗ ಇಂಡಿಯಾ ಟ್ರಯಲ್ಸ್ ಹೋಗ್ಬೇಕಾದ್ರೆ ಸುಮಾರು ಜನ ಕರೆದೆ, ಬನ್ನಿ ಟ್ರಯಲ್ಸ್ ಕೊಡೋಣ ಹೋಗೋಣ. ಇಲ್ಲ ನನಗೆ ಸಿಗಲ್ಲ, ಅದ್ ನನಗೆ ಗೊತ್ತು, ನಾನು ಹೋಗಲ್ಲ ಅಂತ ಹೇಳಿ. ನಾನು ನಂಬೋದ್ ಕೊರ್ಗಜ್ಜ ಸರ್, ಮಂಗ್ಳೂರಿನ ಕೊರ್ಗಜ್ಜನ ಕಣ್ ಮುಚ್ಕೊಂಡ್ ನಂಬ್ತೀನಿ. ಯಾಕಂದ್ರೆ ಅವರು ಆ ದೇವ್ರಿನ ಮಹಿಮೆನೆ, ದೈವದ ಮಹಿಮೆನೆ ಬೇರೆ ತರ ಇದೆ. ಸೊ ನಾನು ನಂಬ್ಕೊಂಡು ಹೋದೆ ಸೆಲೆಕ್ಷನ್ ಟ್ರಯಲ್ಸಿಗೆ. ನಮ್ ಕೋಚಿಗೆ ಹೇಳ್ದೆ ನಾನು ಈ ತರ ಸೆಲೆಕ್ಷನ್ ಟ್ರಯಲ್ಸ್ಗೆ ಹೋಗ್ತಾ ಇದೀನಿ. ಸೆಲೆಕ್ಷನ್ ಟ್ರಯಲ್ಸ್ಗೆ ಹೋದಾಗ ಅವ್ರು ಒಂದೇ ಮಾತಂದಿದ್ದು, ನೋಡು ಮಗನೆ, ನನ್ ಕಡೆಯಿಂದ ನನ್ಗೆ ಏನಾಗುತ್ತೆ ನಾನು ಅಷ್ಟು ಹೆಲ್ಪ್ ಮಾಡ್ತೀನಿ, ಇಲ್ಲ ಅಂದ್ರೆ ನನ್ ಕೈಲಿ ಮೀರಿದ ಹೆಲ್ಪ್ ಮಾಡ್ತೀನಿ. ಬಟ್ ನೀನ್ ಆಡೋದು ಇಂಪಾರ್ಟೆಂಟ್. ನೀನ್ ಅಲ್ಲೋಗಿ ಆಡ್ತೀಯ, ಧೈರ್ಯವಾಗಿ ಆಡು ಅಂತ. 3 ದಿನದಲ್ಲಿ ಸರ್, ನೀವು ನಿಜ ನಂಬ್ತಿರಲ್ವೋ, ಅವ್ರೇನೋ ಭರವಸೆ ಕೊಟ್ಬಿಟ್ರು ನನ್ಗೆ. ಬಟ್ ಫಸ್ಟ್ ಡೇ ಫಿಸಿಕಲ್ ಟೆಸ್ಟ್ ಅಲ್ಲೆಲ್ಲ ಕ್ಲಿಯರ್ ಮಾಡ್ತೀನಿ, ತುಂಬಾ ಚೆನ್ನಾಗಿ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಸೆಕೆಂಡ್ ಗೇಮ್ ಟ್ರಯಲ್ಸ್ ಅಂತ ಕರೀತಾರೆ ಈವ್ನಿಂಗ್ಗೆ. ಆವಾಗ ನನಗೆ ತುಂಬಾ ಒಂದು ಫಿಯರ್ ಫ್ಯಾಕ್ಟರ್ ಅಂತ ಬಂದ್ಬಿಡುತ್ತೆ, ಕೈಕಾಲ್ ಓಡಲ್ಲ. ನಾನ್ ಆ ಸೆಷನ್ ಅಲ್ಲಿ ಚೆನ್ನಾಗಿ ಆಡಲ್ಲ. ಬಟ್ ಅಲ್ಲಿರೋ ಒಂದ್ ಕೋಚು ಹೇಮಾ ಮ್ಯಾಮ್ ಅಂತ ರೈಲ್ವೆಯಿಂದ, ಅವ್ರು ನಾನು ಆಡೋದ್ ನೋಡಿರ್ತಾರೆ, ಇಷ್ಟು ನ್ಯಾಷನಲ್ಸ್ ಆಡಿರೋದು ನೋಡಿದ್ದಾರೆ. ಸೊ ನೀವ್ ಅದು ಹೇಳ್ಬೇಕು ಅಂದ್ರೆ, ಇಷ್ಟು ಪಾಲಿಟಿಕ್ಸ್ ನಡಿಬೇಕಾದ್ರೆ ಎಲ್ಲೋ ಒಂದ್ ಕಡೆ ಹೇಳ್ತಾರಲ್ಲ ಮಿರಾಕಲ್ ಟು ಹ್ಯಾಪನ್ ಅಂತ. ಸೊ ಹೇಮಾ ಮ್ಯಾಮ್ ಬರ್ತಾರೆ, ನೀನ್ ಆಡಿರೋ ಗೇಮ್ ಇದಲ್ಲ, ಇನ್ನ 4 ಸೆಷನ್ ಇದೆ, ಯೋಚನೆ ಮಾಡು, ನಿಂಗೆ ಇಂಡಿಯನ್ ಟೀಮ್ ಅಲ್ಲಿ ಸೆಲೆಕ್ಷನ್ ಬೇಕಾ, ಆಡು, ಇಲ್ಲ ಅಂದ್ರೆ ಇಟ್ಸ್ ಓಕೆ. ನಾನು ಅಷ್ಟೇ, ನಾನು ಇದರಿಂದ ಹಿಂದೆ ಇದ್ದೀನಿ, ನಾನೇನು ನಿನಗೆ ಇನ್ಸಿಸ್ಟ್ ಮಾಡಕ್ ಹೋಗಲ್ಲ ಅಂತ. ಕರ್ನಾಟಕ ಇಂದ ಒಬ್ಳೆ ಹೋಗಿದ್ದೀನಿ. ಕರ್ನಾಟಕ ಅಂತ ಸೆಲೆಕ್ಷನ್ ಟ್ರಯಲ್ ಸಿಗುತ್ತಾ? ಬಿಕಾಸ್ ಲಾಸ್ಟ್ ಇಯರ್ ಕೂಡ ಬ್ಯಾಂಗ್ಳೂರಲ್ಲೇ ನಡೀತು, ಕೊಟ್ಟಿಲ್ಲ. ಸೊ ಈ ಪಾರ್ಟ್ ಆಫ್ ದ ಜರ್ನಿ ವಾಸ್ ರಿಯಲಿ ಟಫ್ ಅನ್ಸ್ತು ನನಗೆ ಒಂದೇನಂದ್ರೆ, ಓಕೆ ಫೈನ್ ಪೂಜಾ, ಇಷ್ಟು ವರ್ಷ ನಾನು ಆಡ್ಕೊಂಡ್ ಬಂದಿದ್ದು ಮತ್ತೆ ಇಷ್ಟು ವರ್ಷ ಬೆಸ್ಟ್ ಪ್ಲೇಯರ್ ತಗೊಂಡಿದ್ದು, ಬೆಸ್ಟ್ ಆಲ್ರೌಂಡರ್ ತಗೊಂಡಿದ್ದು ಪಕ್ಕದಲ್ಲಿಡು. ಇದ್ರಲ್ಲಿ ಏನ್ ನೀನ್ ತೋರಿಸ್ತೀಯಾ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀನ್ ಇಷ್ಟು ವರ್ಷ ಆಡಿದ್ರಲ್ಲಿ ಜನ ಸರಿ ಆಯ್ತು, ನಿನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ, ಸೋಷಿಯಲ್ ಮೀಡಿಯಲ್ಲಿ ಆಗಿರ್ಬೋದು, ಒಂದ್ ಕಡೆ ಹೋಗಿದಾಗ ಕ್ರೌಡ್ ಅಲ್ಲಿ ಅದೆಲ್ಲ ಸೆಕೆಂಡ್ರಿ. ಬಟ್ ನೀನ್ ಇಲ್ಲೇನ ಆಡ್ತೀಯಾ, ಅದ್ ಇಂಪಾರ್ಟೆಂಟ್. ನಿನ್ ತಾಯಿ ತಂದೆಗೆ ಇದೇ ಬೇಕಿರೋದು ಅಂತ. ಮನೆಗೆ ಹೋಗ್ತೀನಿ, ನೆಕ್ಸ್ಟ್ ಲೈಕ್ ಯೋಚನೆ ಮಾಡ್ತೀನಿ, ಓಕೆ ಫೈನ್, ನಾನು ಇದ್ರೆಲ್ಲ ಅಚೀವ್ ಮಾಡ್ಬೇಕಾಗಿರೋದು. ನೆಕ್ಸ್ಟ್ ಮಾರ್ನಿಂಗ್ ಕಮ್ ಬ್ಯಾಕ್ ಆಗ್ತೀನಿ ಸರ್. ಹೆಂಗ್ ಆಗ್ತೀನಿ ಅಂದ್ರೆ, ಸೆಕೆಂಡ್ ಸೆಷನ್ ಅಲ್ಲಿ ಡಿಫೆನ್ಸ್ ಆಡ್ಕೊಡಕ್ ಸ್ಟಾರ್ಟ್ ಮಾಡ್ತೀನಿ. ಸೊ ಅದ್ರಿಂದಾನೇ ನನಗೆ ಧೈರ್ಯ ಬರೋದು. ಫಸ್ಟ್ ನಾನು ಒಂದು ಕೌಂಟರ್ ಅಟ್ಯಾಕರು ಡಿಫೆನ್ಸ್ ಆಡಿನ ಅಟ್ಯಾಕ್ ಮಾಡ್ಬೇಕು. ಸೊ ನನ್ ಡಿಫೆನ್ಸ್ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ, ನಾನು ಅಟ್ಯಾಕಿಂಗ್ ಗೆ ನಾನು ನೆಕ್ಸ್ಟ್ ಧೈರ್ಯ ತಗೊಳಕ್ ಸ್ಟಾರ್ಟ್ ಮಾಡ್ತೀನಿ.
ಸೊ ನಾನೇ ಧೈರ್ಯ ತಗೊಂಡೆ. ನಮ್ಮ ತಂದೆ ಪ್ರತಿಯೊಂದು ಮಿನಿಟಲ್ಲೂ ನಾನು ಸೆಲೆಕ್ಷನ್ ಟ್ರಯಲ್ಸ್ ಆಗಿದ ತಕ್ಷಣ ಫೋನ್ ಮಾಡ್ತಾ ಇದ್ದೆ, ಮಾತಾಡ್ತಾ ಇದ್ದೆ ನಮ್ಮ ತಂದೆ ಹತ್ರ. ಸೊ ನಮ್ಮ ತಾಯಿ ಹತ್ರ ಫೋನ್ ಇಲ್ಲ. ಸೊ ನಮ್ಮ ತಂದೆ ಹತ್ರನೇ ಕಂಪ್ಲೀಟ್ ಮಾತಾಡ್ತಾ ಹೋಗ್ತಾ ಇದ್ದೆ. ನಮ್ಮ ತಂದೆ ಬಂದು ಹೀಸ್ ಅ ವೆರಿ ಬೆಸ್ಟ್ ಫ್ರೆಂಡ್ ಟು ಮಿ. ಸೊ ಮಾತಾಡ್ತಾ ಹೋಗ್ತಾ ಇದ್ದೆ. ಸರಿ ಆಯ್ತು, ನಮ್ಮ ತಂದೆನೂ ಅದೇ ಹೇಳ್ತಾ ಇದ್ರು, ಸರಿ ಆಯ್ತು ಚೆನ್ನಾಗ್ ಆಡ್ತಿದ್ಯಾ, ನೀನ್ ಇನ್ನ ಆಡ್ಬೋದು ನಿನಗೆ, ಸೊ ನೋಡು ಅಂತ ಹೇಳಿ. ನಮ್ ಕೋಚಿಗೆ 3 ದಿನ ಫೋನ್ ಮಾಡಿಲ್ಲ ಸರ್ ನಾನು. ಅವರು ಫೋನ್ ಮಾಡಿ ಪ್ರೆಷರ್ ಹಾಕ್ತಾರಲ್ಲ, ನೋಡಿ ನಮ್ ಮಗು ಇಲ್ಲಿದೆ, ನೋಡಿ ಅಂತ. ಬಟ್ ಆಲ್ರೆಡಿ ನನಗೆ ಅದು ಬೇಕಿರ್ಲಿಲ್ಲ ಅಂತ ಕಾಣಿಸ್ತದೆ, ಬಿಕಾಸ್ ಅಲ್ಲಿ ಆಲ್ರೆಡಿ ನನಗೆ ನೋಡಿರೋರು ಇದ್ರು. ಸರಿ ಆಯ್ತು ಅನ್ಬಿಟ್ಟು ಸೆಲೆಕ್ಷನ್ ಟ್ರಯಲ್ಸ್ ಮುಗಿಯುತ್ತೆ ಸರ್, ಇನ್ 2 ದಿನದಲ್ಲಿ ನಿಮ್ಗೆ ಲಿಸ್ಟ್ ಬರುತ್ತೆ ಅಂತ ಹೇಳ್ತಾರೆ. ಎಲ್ಲಾ ಸೀನಿಯರ್ ಆಡಿದ್ದಾರೆ, ಎಲ್ಲಾ ಹತ್ತ ತಿಂಡಿ ಆಡಿದ್ದಾರೆ. ಸರಿ ಆಯ್ತು, ಇದು ಒಂದ್ ಚಾನ್ಸ್ ಕೊಟ್ಟೆ. ಸರಿ ಇನ್ ವಾಲಿಬಾಲ್ ಈ ವರ್ಷ ಲಾಸ್ಟ್ ಮಾಡೋಣ, ಇನ್ ಬೇಡ ಅಂತ ಹೇಳಿ ಡಿಸೈಡ್ ಆಗ್ತೀನಿ ನಾನು. ಬಿಕಾಸ್ ಇನ್ ಎಷ್ಟು ವರ್ಷ ಒಂದ್ ಹೆಣ್ಮಗು ಫೈಟ್ ಮಾಡಕ್ಕಾಗುತ್ತೆ ಸರ್, ಇಂಡಿವಿಜುವಲ್ ಆಗಿ ಎಷ್ಟು ಫೈಟ್ ಮಾಡಕ್ಕಾಗುತ್ತೆ. ಬಿಕಾಸ್ ಒಂದು ಕೋಚ್ ಸಪೋರ್ಟ್ ಆಗಿರ್ಬೋದು, ಯಾರು ನನ್ಗೆ ಇವಾಗೂ ಇಲ್ಲ. ಸತ್ಯವಾಗ್ಲೂ ಹೇಳ್ತಾ ಇದೀನಿ, ಬಂದು ಮುಂದೆ ನಿಂತ್ಕೊಂಡು ನಿನಗೆ ಜೀವನ ನಾನು ರೂಪಿಸ್ಕೊಡ್ತೀನಿ, ನಾನ್ ಮಾಡ್ತೀನಿ, ಯಾರು ಮುಂದೆ ಬಂದಿಲ್ಲ. ನಾನು ಅದಕ್ಕೆ ಅನ್ಕೊಂಡೆ, ಸರಿ ಆಯ್ತು ಇದು ಅಷ್ಟೇ, ಕರ್ನಾಟಕ ಆಗಿ ಇಷ್ಟು ವರ್ಷ ಆಡಿದೀನಿ, ಸೊ ನೋಡೋಣ ಮುಂದಕ್ಕೆ. ಸೊ ಅಂತೇಳಿ ಸರಿ ಆಯ್ತು, ಅಪ್ಲೈ ಮಾಡ್ತಾನೆ ಇರ್ಬೇಕು ಜಾಬ್ಸ್ಗೆ. ಇದು ಒಂಥರ ಸೆಲೆಕ್ಷನ್ ಬಂದೆ, ಕೊಟ್ಟೆ, ಹೊರಟೆ ಅಂತ ಹೇಳಿ. ಆಮೇಲೆ ಡನ್. ನನ್ ಸೇಮ್ ನನ್ ಕರ್ನಾಟಕದೊಳೆ, ಬಟ್ ಕೇರಳ ಸೆಟಲ್ ಆಗಿದ್ದಾಳೆ ಆ ಹುಡುಗಿ. ಏನ್ ಮಾಡಿದ್ಲು ಅಂತ ಹೇಳಿದ್ರೆ, ಅವಳು ಬಂದಿರ್ತಕ್ಕಂಥ ಬ್ಯಾಕ್ ಗ್ರೌಂಡ್ ಹೆಂಗಿತ್ತು ಅಂದ್ರೆ, ಮೈಸೂರ್ ಹಾಸ್ಟೆಲ್ ಅವಳು. ನೀವ್ ಕೇಳಿರ್ತೀರೇನೋ, ಮೈಸೂರ್ ಹಾಸ್ಟೆಲ್ ಹುಡುಗಿರು ಸ್ಪೋರ್ಟ್ಸ್ ಅಂತಂದ್ರೆ ಇಟ್ಸ್ ಹೈಲಿ ಫೇಮ್. ಅದು DYS ಸ್ಪೋರ್ಟ್ಸ್ ತುಂಬಾ. ಅವ್ರಿಗೆ ಕೋಚ್ ಒಂದ್ ಸಪೋರ್ಟ್ ಖಂಡಿತವಾಗ್ಲೂ ಇರುತ್ತೆ. ಸೊ ಕರ್ಸಿದ್ರು, ಅವರು ಕೂಡ ಕೋಚ್ ಜೊತೆ ಎಲ್ಲ ಮಾತಾಡಿದ್ಲು. ಅವಳು ಕೂಡ ಕರ್ನಾಟಕ ಅಂತಾನೆ ಕೊಟ್ಟಿದ್ದಾಳೆ. ತುಂಬಾ ಅವಳು ಒಳ್ಳೆ ಪ್ಲೇಯರ್ ಸರ್, ಇಲ್ಲ ಅಂತಲ್ಲ, ತುಂಬಾ ಒಳ್ಳೆ ಪ್ಲೇಯರ್. ಅವಳು ಒಂದು ಗೋಲ್ಡ್ ಮೆಡಲ್ ಅಚೀವ್ ಮಾಡಿದ್ಲು. ನನಗೆ ಅವಳು ಅಚೀವ್ ಮಾಡಿದಾಗ ಅವಳಿಂದ ನಾನ್ ಕಲ್ತ್ಕೋಬೇಕು ಅಂತ ಏನ್ ಅನ್ಸಿದ್ದು ಅಂದ್ರೆ, ಈ ಹುಡುಗಿ 22 ವರ್ಷಕ್ಕೆ ಒಂದ್ ಅಚೀವ್ ಮಾಡಿದಾಳೆ. ಸೊ ನಾನ್ 25 ವರ್ಷ ಆದ್ರೂ ನಾನು ಏನ್ ಮಾಡ್ತಿದ್ದೀನಿ, ನಾನು ಎಲ್ಲಿದ್ದೀನಿ, ನನಗೆ ಇದೊಂದ್ ಲಾಸ್ಟ್ ಇಯರ್. ನನಗೆ ತಗೊಂಡ್ರೆ ಜಾಬ್ ಇದೊಂದು ಅಪ್ಲೈ ಮಾಡಕ್ಕೆ ಆಗಿರ್ಬೋದು, ಇದೊಂದು ಲಾಸ್ಟ್ ಇಯರ್. ನಾನು ಹೇಮಾ ಮ್ಯಾಮ್ ಹತ್ರ ಹೋಗಿ ಮಾತಾಡ್ತೀನಿ. ಏನಂತ ಹೇಳ್ತೀನಿ ಅಂದ್ರೆ, ಮ್ಯಾಮ್ ನಾನ್ ಚೆನ್ನಾಗ್ ಆಡಿದ್ರೆ ನಾನೇ ಹೋಗಿ ಸ್ವತಃ ಹೇಳ್ತೀನಿ, ಕೊಡಿ, ನಾನ್ ಬೆನ್ನಿಂದೆ ಇಬ್ರು ಕೋಚಸ್ ಇವಾಗೂ ನಿಂತಿದ್ದಾರೆ ಸರ್, ಸುಳ್ಳು ಹೇಳ್ಬಾರ್ದು. ನನಗೆ ಫಸ್ಟ್ ಗುರು, ನನಗೆ ಲೈಕ್ ಗ್ರೌಂಡ್, ನನಗೆ ಯಾರು ಗ್ರೌಂಡ್ ಕೊಟ್ಟಿಲ್ಲ ಆ ಟೈಮಲ್ಲಿ, ಕರ್ದು ಗ್ರೌಂಡ್ ಕೊಟ್ಟು ಒಂದು ಹುಡುಗನ್ ತರ ನನಗೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು, ಒಂದು ನಿನಗಿದ್ ಗ್ರೌಂಡ್ ಇದೆ, ಬಂದ್ ಪ್ರಾಕ್ಟೀಸ್ ಮಾಡೋ ಮಗ್ನೆ, ನಾನ್ ನಿಂಗ್ ಹೇಳ್ಕೊಡ್ತೀನಿ ಅಂತ. ಇವತ್ ನಾನೇನ್ ಆಡ್ತಿದ್ದೀನಿ ಆ ಮನುಷ್ಯನಿಂದಾನೆ ಮೇನ್ ಆಗಿ. ಅದು ಅಶೋಕ್ ಸರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವರು DYS ಮೆನ್ಸ್ ಕೋಚ್. ಅವರು ಹುಡುಗರ ಜೊತೆನೆ ನನ್ಗೂ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ. ಸೊ ಅದ್ರಿಂದ ಹುಡುಗಿ ಗೇಮ್ ನಾನು ಯಾವತ್ತೂ ನಾನು ನಿನ್ನ ಬಿಟ್ಟೆ. ನೆಕ್ಸ್ಟ್ ಕ್ವಶನ್ ಅದೇ ಇತ್ತು. ಸೊ ನನ್ಗೆ ಅದು ನೆಕ್ಸ್ಟ್ ಲೆವೆಲ್ಗೆ ಅದು ತಗೊಂಡ್ ಹೋಯ್ತು. ಸೊ ನೆಕ್ಸ್ಟ್ ಬಂದು ನನಗೆ ಅವಾಗ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾಗಿರ್ಬೋದು. ಇಬ್ರು ಕೋಚ್ ಇದಾರೆ. ಒಂದು ಪ್ರಿಯಾಂಕಾ ಅಕ್ಕ ಅಂತ ಹೇಳಿ ನನ್ ಸೀನಿಯರು, ಇನ್ನೊಬ್ರು ಲಕ್ಷ್ಮಣ್ ಸರ್ ಅಂತ ಹೇಳಿ. ಅವ್ರ ಹೆಸರು ತಗೊಂತಾರೆ. ಮೇ ಬಿ ಇದನ್ ಇಂಟರ್ವ್ಯೂ ಇನ್ಕಂಪ್ಲೀಟ್ ಆಗುತ್ತೆ, ಮತ್ತೆ ನನ್ನ ಜರ್ನಿ ಇನ್ಕಂಪ್ಲೀಟ್ ಆಗುತ್ತೆ. ಸೊ ಅವ್ರು ನನ್ ಬೆನ್ ಸಪೋರ್ಟ್ ಆಗಿ ನಿಂತಿದ್ರು. ಸೊ ನನಗೆ ಯಾರೇ ಏನೇ ಅಂದ್ರು ಸರ್, ಕೋಚು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಮುಂದೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಈ 3 ಜನ ನಿಂತ್ಕೊಂಡು ಮಾಡಿದ್ದಾರೆ. ಮುಂದಕ್ಕೆ ನನ್ನ ಲೈಫಲ್ಲಿ ಒಂದು ಕಷ್ಟದ ಸಿಚುವೇಶನ್ ಬಂತು, ಅವ್ರು ಹಿಂಗ್ ಮಾತಾಡ್ತಿದ್ದಾರೆ ಅಂದಾಗ ಈ 3 ಜನ ನಂಗೆ ನಿಂತ್ಕೊಂಡು ಯಾವಾಗ್ಲೂ ಕೂಡ ಹೇಳೋದೇನಂದ್ರೆ, ಮೈಂಡ್ಗೆ ಏನು ಹಾಕೋಬೇಡ. 1000 ಜನ 1000 ಮಾತಾಡ್ಲಿ, ನಿನ್ ತಂದೆ ತಾಯಿಗೆ ನಮ್ಗೆ ಏನು ನೀನು ಅಂತ ಗೊತ್ತಿದೆ. ಸೊ ನನಗೆ ಇನ್ನು ಅದು ಬಿಟ್ರೆ ನನಗೆ ಇನ್ನೇನು ಅಂದ್ರೆ ಏನು ದೋಚಿಲ್ಲ. ಅದೇ ಟೈಮ್ಗೆ ಸರ್ ನಿಮ್ಗೆ ಈ ಮಾತು ಹೇಳಬೇಕು, ಬಿಕಾಸ್ ಇಂಡಿಯಾ ಆಡ್ತಿದೀವಿ ಅಂದ್ರೆ ಎಷ್ಟೋ ಒಂದು ಬ್ಯಾರಲ್ಸ್ ಬರುತ್ತೆ ಮಧ್ಯದಲ್ಲಿ. ಇವಳಿಗೆ ಇಂಡಿಯಾ ಆಡ್ತಿದ್ದಾಳ ಅಂತ. ನಾನು ಒಂದೇ ಕ್ವೆಶನ್ ಇವಾಗೂ ಕೇಳೋದು, ಅಕಸ್ಮಾತ್ ನಾನು ಕೆಟ್ಟ ರೀತಿಯಲ್ಲಿ ಬಂದು ಇಂಡಿಯಾ ಆಡಿದೀನಿ ಅಂತ ಹೇಳಿದ್ರೆ ನಾನು ಯಾವಾಗೂ ಆಡ್ಬೇಕಿತ್ತು. 26 ವರ್ಷಕ್ಕೆ ನಂಗೆ ಸಿಗ್ಬೇಕಾಗದಂತ ಒಂದು ನೆಸೆಸಿಟಿ ನನ್ಗಿರ್ಲಿಲ್ಲ. ಸೊ ನನ್ನ ತಂದೆ ಇವತ್ತು ಅದೇ ಹೇಳಿದ್ರು. ನನಗೆ ಇದೊಂದು ಫಿಲಿಪೀನ್ಸ್ಗೆ ಏನು ಹೋಗಿರ್ತೀನಿ, ಅಲ್ಲಿ ನನಗೊಂದು ಜರ್ಸಿ ಹಾಕೊಬೇಕಾರೆ ಸರ್ ಕಣ್ಣಲ್ಲಿ ನೀರೇ ಬಂತು. ಏನಕ್ಕಂದ್ರೆ ನನ್ನೊಂದು ಚಿಕ್ಕ ವಯಸ್ಸಿನ ಒಂದು ಡ್ರೀಮ್ ಇರುತ್ತೆ, ಯಾವ್ದೋ ಒಂದು ಸ್ಪೋರ್ಟ್ಸ್ ಪರ್ಸನ್. ನೀವು ಕೂಡ ಒಂದು ಸ್ಪೋರ್ಟ್ಸ್ ಪರ್ಸನ್ ಆಗಿ ನಿಮ್ಗೂ ಕೂಡ ಒಂದು ಇದ್ದೇ ಇರುತ್ತಲ್ಲ, ಒಂದ್ ಇಂಡಿಯಾ ಜರ್ಸಿ ಹಾಕೋತಿದೀವಿ ಅಂತಂದ್ರೆ ಒಂದ್ ಇಂಡಿಯಾ ಬ್ಯಾಡ್ಜ್
ಆ ಫೀಲಿಂಗ್ ನೆಕ್ಸ್ಟ್ ಲೆವೆಲ್ ಇತ್ತು. ಬಿಕಾಸ್ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಕೋಇನ್ಸಿಡೆನ್ಸ್ ಆಗಿರ್ಬೋದು, ಜರ್ಸಿ ನಂಬರ್ 1 ಸಿಕ್ತು ಸರ್ ನನಗೆ. ನಾನು ಕೇಳೇ ಇರ್ಲಿಲ್ಲ ಅದು. ನಾನು ಕೇಳಿದ್ದು 7, 16 and 11 ಇದನ್ನೇ ಮೆನ್ಷನ್ ಮಾಡಿದೀನಿ. ಸೊ ನನ್ನ ಸೀನಿಯರ್ಗೆ 7 ಕೊಡ್ತಾರೆ, ಸೊ 16 ಮತ್ತೆ 11 ಬರ್ಬೋದೇನೋ ನನಗೆ ಅಂತ ಅನ್ಕೊಂಡಿದ್ದೆ. ಸೊ ನೋಡಿದ್ರೆ ಲಕ್ಕಿಲಿ ಐ ಗಾಟ್ 1. ಶುರು ಮಾಡಿದಾಗ ನಿಮ್ ಜರ್ಸಿ ನಂಬರ್ 1 ಇತ್ತು. ಸೊ ಇಂಡಿಯನ್ ಟೀಮ್ ಆಡ್ರಾಗೂ 1, ಕರ್ನಾಟಕ ಅಲ್ಲಿ ಶುರು ಮಾಡಿದ್ದು ನಾನು 1. ಸೊ ಫೈನಲಿ 1 ಹಾಕೊಂಡೆ ಶುರು ಮಾಡಿದೆ. ಅಂಡ್ ಜರ್ನಿ ಹೇಳ್ತೀನಲ್ಲ ಸರ್, ಅದ್ ಹೇಳಿದ್ರೆ ಮೇ ಬಿ ನನ್ಗೆ ಶಾರ್ಟ್ ಅನ್ಸ್ಬೋದು, ಬಟ್ ಸೀನಿಯರ್ ಟೀಮ್ ಆಡಿ ಆ ಒಂದು ಎಕ್ಸ್ಪೀರಿಯನ್ಸ್ ವಾಸ್ ಫ್ಯಾಬ್ಯುಲಸ್ ಸರ್. ಇದ್ರ ಎಲ್ಲದರ ನಡುವೆ ನೀವು 2 ವರ್ಷ ವಾಲಿಬಾಲ್ ಇಂದ ಬ್ಯಾನ್ ಆಗ್ತೀರಾ ಕರ್ನಾಟಕ ಟೀಮ್ ಇಂದ. ಅದು ನಾನು ಹೇಳೋದೇನಂದ್ರೆ ಬ್ಯಾನ್ ಅಂತ ಆಗಲ್ಲ, ಒಳಗಡೆ ಒಂದು ಸಂಚ ಆಗತ್ತೆ ಅದು. ಸೊ ಒಂದು ಹುಡುಗಿ ನನ್ ಜೊತೆನೆ ಇದ್ದು, ಲೈಕ್ ಅವಳಿಗೇನಾದ್ರೆ ನನ್ನ ಪೊಸಿಷನ್, ಆ ಹುಡುಗಿ ಕೂಡ ನನ್ನ ಪೊಸಿಷನ್ ಆಗಿರುತ್ತೆ. ಸೊ 2 ವರ್ಷ ನನ್ನನ್ನ ಕಂಪ್ಲೀಟ್ ಆಗಿ ಸೀನಿಯರ್ ವುಮೆನ್ಸ್ ಟೀಮ್ ಹೋಗ್ತೀನಿ, ಸೆಲೆಕ್ಷನ್ ಕೊಡ್ತೀನಿ, ಕ್ಯಾಂಪ್ ಆಗುತ್ತೆ, ಮುಂದಕ್ಕೆ ಸರ್ ನಾನು ಇದುವರೆಗೂ ಇನ್ಫ್ಲೂಯೆನ್ಸ್ ಅನ್ನೋದು ನಾನು ಯೂಸ್ ಮಾಡಿಲ್ಲ ಸರ್. ನನಗೆ ನನ್ ಗೇಮ್ ಇದ್ರೆ ಕೊಡಿ ಅಂತ ಹೇಳಿರೋದು. ಇಷ್ಟು ವರ್ಷ ನಾನು 18 ನ್ಯಾಷನಲ್ಸ್ ಆಡಿದೀನಿ, ನನ್ ಕೆಪಾಸಿಟಿ, ನನ್ ಕ್ಯಾಲಿಬರ್ ಮೇಲೆ ಆಡಿದೀನಿ. ಸೊ ಇದನ್ನು ಹಂಗೆ ಇತ್ತು. ಫಸ್ಟ್ ಸೀನಿಯರ್ ನ್ಯಾಷನಲ್ಸ್ ಆಡಿದೆ. ಫಸ್ಟ್ ಸೀನಿಯರ್ ನ್ಯಾಷನಲ್ಸ್ ಆಡಿದಾಗ ನೆಕ್ಸ್ಟ್ 2 ಕಂಟಿನ್ಯೂ ಆಗ್ಬೇಕಿತ್ತು, ಚೆನ್ನೈ ಮತ್ತೆ ಒಡಿಶಾ ಕಂಟಿನ್ಯೂ ಆಗ್ಬೇಕಿತ್ತು. ಕ್ಯಾಂಪ್ ಅಟೆಂಡ್ ಮಾಡ್ತೀನಿ, ಟೀಮ್ ಫೈನಲ್ ಲಿಸ್ಟ್ ಅಲ್ಲೂ ನನ್ನ ಹೆಸರು ಇರುತ್ತೆ. ನೆಕ್ಸ್ಟ್ ಡೇ ನೋಡ್ತೀನಿ ನನ್ ಇಲ್ಲ ಲಿಸ್ಟ್ ಅನ್ಸಾದಾಗ ನನ್ನ ಹೆಸರೇ ಇಲ್ಲ. ಸೊ ಇಟ್ ವಾಸ್ ಶಾಕಿಂಗ್ ನನಗೆ. ಸರಿ ಆಯ್ತು, ನಂಗೆ ಗೊತ್ತಾಗತ್ತೆ ಏನಾಗ್ತಿದೆ, ಜೊತೆಗಿರೋರು ಮಾಡಿರೋದು ಹೆಂಗ್ ಮಾಡಿದ್ದಾರೆ. ಸೊ ನನ್ ಸೀನಿಯರ್ ಬಂದು ಡೈರೆಕ್ಟ್ ನನ್ನ ಹತ್ರ ಏನ್ ಹೇಳ್ತಾರೆ ಅಂದ್ರೆ, ನೋಡು ಬೇಸನ್ ಮಾಡ್ಕೋಬೇಡ, ಈ ವರ್ಷ ನೀನಿಲ್ಲ. ಸರಿ ಆಯ್ತು, ನಾನು ಈ ವರ್ಷ ಇಲ್ಲ, ನೆಕ್ಸ್ಟ್ ವರ್ಷಕ್ಕೆ ಬರೋಣ ಅಂತ ಹೇಳಿ ತಿರ್ಗಾ ಒಡಿಶಾ, ಅದು ಕಿಟ್ ಅಂಡ್ ಕಿಸ್ ಯೂನಿವರ್ಸಿಟಿ ಅಂತ ಒಂದು ನಡೆಯುತ್ತೆ, ಅದಕ್ಕೂ ಕಷ್ಟ ಪಡ್ತೀನಿ. ಪಟ್ಟಾಗ ಏನಾಗುತ್ತೆ ಅಂದ್ರೆ ಸರ್, ನಮ್ ಫ್ಯಾಮಿಲಿಲಿ ಇದ್ದ ನಿಜವಾಗ್ಲೂ ನಿಮ್ ಇಂಟರ್ವ್ಯೂ ಮೂಲಕನೇ ನಮ್ ಫ್ಯಾಮಿಲಿಗೆ ಇವಾಗ ಗೊತ್ತಾಗ್ತಿರೋದು ಇಷ್ಟು ನಡೆದಿದೆ ಅಂತ. ಇಲ್ಲಾಂದ್ರೆ ನಮ್ ಸತ್ಯವಾನ್ ಇದುವರೆಗೂ ಒಂದು ದಿನ ನಾನು ಶೇರ್ ಮಾಡ್ಕೊಂಡಿದ್ದಿಲ್ಲ, ಏನೂ ಇಲ್ಲ. 3 ತಿಂಗಳು ಸರ್, 3 ತಿಂಗಳು ಹೊರಗಡೆ ಹೋಗಲ್ಲ ನಾನು. ಆಂಗ್ಸೈಟಿ, ಒಂಥರ ಡಿಪ್ರೆಷನ್ಗೆ ಹೋಗ್ತೀನಿ. ಯಾವ ತರ ಆಗುತ್ತೆ ಅಂದ್ರೆ ಅಳ್ತೀನಿ. ನಮ್ಮ ಅಪ್ಪನ ಜೊತೆ ಮಾತಾಡ್ತಿರ್ತೀನಿ, ಅಳ್ತೀನಿ. ಏನ್ ಡ್ಯಾಡಿ ಇಷ್ಟೊಂದು ಗಲೀಜಾಗ ಒಂದ್ ಮನುಷ್ಯ ಯಾವ ತರ ಸ್ಪೋರ್ಟ್ಸ್ ಅಲ್ಲಿ ಮತ್ತೆ ಯಾವ ತರ ಹೆಣ್ಮಕ್ಳು ಅಚೀವ್ ಮಾಡಕ್ ಆಗುತ್ತೆ ಡ್ಯಾಡಿ, ನಂಗೆ ಅರ್ಥನೇ ಆಗಲ್ಲ ಅಂತ ಹೇಳಿದಾಗ ನಮ್ ತಂದೆ, ಇಲ್ಲ ಪುಚ್ಚು ಆಗತ್ತೆ, ದಿಸ್ ಇಸ್ ಅ ಕಾಮನ್ ಫ್ಯಾಕ್ಟ್. ಸ್ಪೋರ್ಟ್ಸ್ ಅಂದ್ಮೇಲೆ ಇದೆಲ್ಲ ಕಾಮನ್ ನಿಮ್ಗೆ, ಬಟ್ ನಿನಗೆ 2 ವರ್ಷ ಕೊಡ್ದೇನೆ ಇರೋದು, ದಟ್ ಇಸ್ ಶಾಕಿಂಗ್. ನಿನಗೆ ಈ ತರ ಇರ್ಬೇಕಾದ್ರೆ ಸರ್, ನೀವ್ ನಿಜ ನಂಬ್ತೀರಾ ಸರ್, ನನಗೆ ಫಸ್ಟ್ ವರ್ಷ ಸೀನಿಯರ್ ನ್ಯಾಷನಲ್ಸ್ ಅಲ್ಲಿ ಬಾಕ್ಸ್ ಅಲ್ಲಿ ಕುತ್ಕೋಬೇಕಾದ, ಅವತ್ತೇ ಫಸ್ಟ್ ಟೈಮ್ ನಾನು ಬಾಕ್ಸ್ ಅಲ್ಲಿ ಕುತ್ಕೊಳ್ಳೋದು. ಬಟ್ ನನಗೆ ಅದು ಅನ್ಸುತ್ತೆ, ಇವಾಗ ನನಗಿಂತ ಚೆನ್ನಾಗಿರೋ ಪ್ಲೇಯರ್ಸ್ ಆಡ್ಬೇಕಾದ್ರೆ, ಸೀನಿಯರ್ಸ್ ಸರ್ ಅವರು ಆಡ್ಬೇಕಾದ್ರೆ ಆಬ್ವಿಯಸ್ಲಿ ತುಂಬಾ ಚೆನ್ನಾಗಿದೆ ಗೇಮು, ಅವ್ರು ಆಡ್ತಿದ್ದಾರೆ, ನಾವ್ ಸ್ಯಾಟಿಸ್ಫೈ ಇದೀವಿ. ಬಾಕ್ಸ್ ಅಲ್ಲಿ ನನ್ಗೆ ಸ್ಯಾಟಿಸ್ಫೈ ಆಗ್ತಾ ಇತ್ತು, ಯಾಕಂದ್ರೆ ನಾನು ಕಲಿಯೋದಿರ್ತಾ ಇತ್ತು. ಬಟ್ ನೆಕ್ಸ್ಟ್ ವರ್ಷ ಸರಿ ಆಯ್ತು, ಸೀನಿಯರ್ಸ್ ಇದಾರೆ, ಬಟ್ ಟೀಮಿಗೆ ಸಿಗ್ದಿರೋಂತ ಗೇಮ್ ನಂದೇನಿಲ್ಲ. ಸರಿ, ಅದನ್ನು ಅರ್ಥ ಮಾಡ್ಕೊಂಡೆ. ನೆಕ್ಸ್ಟ್ ಏನ್ ಮಾಡಿದ್ರು, ಬೇಕಂತಾನೆ ಇಬ್ರು, ಸರಿ ಆಯ್ತು, ಒಂದು ಮೆನ್ಷನ್ ಮಾಡೋದ್ ಬೇಡ, ಇಬ್ರು ಹುಡುಗಿರು ನನ್ ಕಡೆ ಆಗ್ತಿರ್ಲಿಲ್ಲ. ಬಟ್ ಅದ್ರಲ್ಲಿ ಪಾಪ ಅವಳು ಕೂಡ ನನಗೆ ಬಂದು ನನಗೆ ಸಾಂತ್ವನ ಕೊಟ್ಟು, ಇನ್ನೊಬ್ಳಂತೂ ನನ್ ಕಾನ್ಸ್ಟೆಂಟ್ ಎನಿಮಿ ಆಗಿದ್ಲು ಅವಳು. ಅವಳು ಕೋಚ್ಗೆ ತುಂಬಾ ಕ್ಲೋಸ್. ಅವಳು ಯಾವತ್ತಿರೋನು ಕೋಚ್ಗೆ ಅಂದ್ರೆ, ನಾನ್ ಮುಂದೆ ನುಗ್ತೀನಿ, ನಾನ್ ಮಾತಾಡ್ತೀನಿ, ನನಗೆ ಕ್ಯಾಪ್ಟನ್ಸಿ ಬೇಕು, ನನಗೆ ಇದು ಬೇಕು, ಅದು ಬೇಕು ಅಂತ. ಸರಿ ಆಯ್ತು ಎಲ್ಲ. ನನಗೆ ಯಾವತ್ತೂ ಇದುವರೆಗೂ ಸರ್ ನಿಜ ಹೇಳ್ತೀನಿ, ನಾನೇ ಟೀಮ್ ಮಾಡಿದ್ರು ಸಹ ನಾನ್ ಕ್ಯಾಪ್ಟನ್ ಆಗಲ್ಲ, ನಂಗೆ ಇಷ್ಟ ಇಲ್ಲ. ಮಕ್ಕಳು, ನನ್ನ ಫ್ರೆಂಡ್ಸು, ನನ್ನ ಜೂನಿಯರ್ಸ್, ಅವ್ರಿಗೆ ಚಾನ್ಸ್ ಕೊಡ್ತೀನಿ. ಯಾಕಂದ್ರೆ ನನ್ ಕ್ಯಾಪ್ಟನ್ ಆದ್ರೆ ಸರ್, ಯಾರು ಆ ಕೋಪ ಸಹಿಸಕ್ ಇದುವರೆಗೂ ಆಗಲ್ಲ. ನನ್ ಮುಂಚೆ ಪಾರ್ಟ್ ಆಫ್ ದ ಟೈಮ್ ಬಂದು ನನ್ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ. ಸೊ ಜೂನಿಯರ್ಸ್ ಆಗಿರ್ಬೋದು, ಯೂತ್ ಆಗಿರ್ಬೋದು, ನನಗೆ ಕ್ಯಾಪ್ಟನ್ಸಿ ಕೊಟ್ಟಾಗ ಒಂದೇ ಒಂದು ಕಲ್ತಿದ್ದೇನೆ ಏನಂದ್ರೆ, ಆ ಟೀಮ್ ಅಲ್ಲಿ ನೀನ್ ಸೀನಿಯರ್ ಆಗಿದ್ದು ನೀನ್ ಜೂನಿಯರ್ಸ್ ನ ಲೀಡ್ ಮಾಡ್ಬೇಕು. ಒಂದು ನೀನ್ ಚೆನ್ನಾಗ್, ಅವ್ರ ಕ್ಯಾಪ್ಟನ್ಸಿ ಏನಿಗೆ ಕೊಡ್ತಾರೆ, ತುಂಬಾ ಒಳ್ಳೆ ಪ್ಲೇಯರ್ ಅಂತ ಕೊಡಲ್ಲ, ನೀನ್ ಟೀಮ್ ಲೀಡ್ ಮಾಡೋ ಕ್ಯಾಲಿಬರ್ ಕೆಪಾಸಿಟಿ ನಿನಗಿದ್ಯಾ, ಅದ್ರಿಂದ ನಿಂಗೆ ಕೊಡ್ತಾರೆ. ಸೊ ನನಗೆ ಕ್ಯಾಪ್ಟನ್ಸಿ ಇದುವರೆಗೂ ತುಂಬಾನೇ ಸರ್, ನನ್ಗೆ ಬಂದಾಗೆಲ್ಲ ನಂಗೆ ಇಷ್ಟನೇ ಇಲ್ಲ. ಇವಾಗೂ ಕೊಡ್ತಾರ, ಇವಾಗ ನಾನು ಸೀನಿಯರ್ ಇಂಡಿಯಾ ಆಡ್ಕೊಂಡ್ ಬಂದಿದ್ದೀನಿ ಅಂತ ಅಕಸ್ಮಾತ್ ಕೊಟ್ರು ನಿನ್ ಟೀಮ್ ಕ್ಯಾಪ್ಟನ್, ನಂಗೆ ಸತ್ಯವಾಗ್ಲೂ ಬೇಡ. ಬಿಕಾಸ್ ಅದರಿಂದ ನನ್ಗೇನು ಸಿಗಲ್ಲ. ಏನೋ ಇನ್ನೊಬ್ಬರಿಗೆ ನಾನು ಕ್ಯಾಪ್ಟನ್ಸಿ ಕೊಟ್ಟು ನಾನು ಅವ್ರನ್ನ ಮುಂದೆ ನುಗ್ಗಿಸ್ತಾ ಇದೀನಿ ಅಂತ ಹೇಳಿದ್ರೆ ಅವ್ರೇನೋ ಕಲಿತಾರೆ. ಇವತ್ತು ನನ್ನ ಬೆಸ್ಟ್ ಫ್ರೆಂಡ್, ನಾನು ಹೇಳಲೇಬೇಕು ಈ ಪಾರ್ಟ್ನ ನಿಮ್ಗೆ, ನಿರುಪಮಾ ಅಂತ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಳಿದಾಳೆ. ಶಿ ಇಸ್ ಅ ಕಾನ್ಸ್ಟೆಂಟ್ ಒನ್. ನನಗೆ ಒಂದು ಪಾಸ್ಟ್ 6 years ಇಂದ
ಸರ್ ಯಾರೇ ಪ್ರಪಂಚ ನನಗೆ ಆಪೋಸಿಟ್ ಆದ್ರೂನು ಅವಳು ನನಗೆ ಆಗ್ತಾ ಇರ್ಲಿಲ್ಲ. ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅಲ್ಲ, ಅವಳು ನನಗೆ ಇವನ್ ತಪ್ಪು ಮಾಡ್ತಾ ಗೊತ್ತಿದ್ದಾಳೆ. ಸೊ ಅವಳು ನನಗೆ ಇವಾಗ ಕೋರ್ಟಿಂದ ಆಚೆ ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ಅವಳು ನನ್ನ ತಾಯಿ ಆಗಿರ್ತಾ ಇದ್ಲು. ನನಗೆ ಜ್ವರ ಬಂದ್ರು ಅವಳೇ ನೋಡ್ಕೊಂಡಿದ್ದಾಳೆ. ಇಂಜುರಿ ಅಕಸ್ಮಾತ್ ಆಯ್ತು, ಪೇನ್ ಆಯ್ತು ಕಣ, ನನ್ನ ಕೈಲಿ ಆಗ್ತಿಲ್ಲ ಅಂತ ಹೇಳಿದ್ರೆ ಅವಳನ್ನ ನೋಡ್ಕೊಂಡಿದ್ದಾಳೆ. ಕೋರ್ಟ್ ಅಲ್ಲಿ ಅವಳೇ ಮೇನ್ ಸೆಟ್ಟರ್. ಅವಳು ಶಿ ಇಸ್ ದ ಬೆಸ್ಟ್ ಸೆಟ್ಟರ್ ಇನ್ ಕರ್ನಾಟಕ. ಅವಳನ್ನ ಅವಳು ಫಸ್ಟ್ ಸೀನಿಯರ್ ನ್ಯಾಷನಲ್ಸ್ ಫಸ್ಟ್ ಒಳಗಡೆ ಆಡ್ತಾಳೆ. ಅವಳಿಗೂ ಪೊಲಿಟಿಕಲ್ ಈ ತರ ಇರುತ್ತಲ್ಲ ಸರ್, ಏನೋ ಒಂದು ಮುಂದೆ ಹಿಂದೆ, ಅವಳನ್ನ ಹೊರಗಡೆ ಕುಣಿಸ್ತಾರೆ. ಸರ್ ನೀವ್ ನಿಜ ನಂಬ್ತೀರಾ, ಕರ್ನಾಟಕ ಸ್ಟೇಟ್ ಟೀಮ್ಗೆ 2 ವರ್ಷ ಆಚೆ ಹಾಕಿದಲ್ದೇನೆ ನನ್ನನ್ನ ಜಿದ್ದಾಗ್ ಬಂದೆ ಸರ್. ಅವರು ಸೆಲೆಕ್ಷನ್ ಕಮಿಟಿ ಮುಂದೆ ನಾನೇನಂದೆ ಅಂದ್ರೆ, ನೀವ್ ನನ್ನನ್ನ 2 ವರ್ಷ ಆಚೆ ಕುಣಿಸಿದೀರಾ, ಈ ವರ್ಷ ನೀವು ಟಾಪ್ 8 ಟೀಮ್ ನಾನೇ ಕರ್ಕೊಂಡು ಹೋಗ್ತೀನಿ, ನೋಡ್ತೀರಾ ನೀವ್ ಅದನ್ನ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟೆ. ಸೊ ನಮ್ಗೆ ಹೇಮಕ್ಕ ಅಂತ ಹೇಳಿ ರೈಲ್ವೇಸ್ ಕೋಚ್ ಬರ್ತಾರೆ. ಅವರು ಬಂದಾಗ ನಂದು ಅಂಡರ್ 16 ಇರ್ಬೇಕಾದ್ರೆ ಫಸ್ಟ್ ಸೀನಿಯರ್ ನ್ಯಾಷನಲ್ಸ್ದು ಕ್ಯಾಂಪ್ ಅಟೆಂಡ್ ಮಾಡಿರ್ತೀನಿ. ಅವಾಗಿಂದಾನೆ ಕ್ಯಾಂಪ್ ಅಟೆಂಡ್ ಮಾಡ್ತಿದ್ದೀನಿ ಸರ್. ಅದೇನಂತ ಈಸಿ ಪ್ರೋಸೆಸ್ ಇರ್ಲಿಲ್ಲ ನಂದು. ಸೊ ಅಟೆಂಡ್ ಮಾಡ್ಬೇಕಾದ್ರೆ ಹೇಮಕ್ಕ ಕರೀತಾರೆ ನನ್ನ. ಹೇಮಕ್ಕ ಕರೆದು ಏನೋ ಚೆನ್ನಾಗಿದ್ದೇನೋ ಆತರ, ಬಿಕಾಸ್ ತುಂಬಾ ವರ್ಷ ಆಗಿರುತ್ತೆ ಅದು ನೋಡಿ. ಶಿ ಇಸ್ ಅ ವೆರಿ ಗುಡ್ ಕೋಚ್. ಸೊ ಬಂದು ಮಾತಾಡ್ಸಿ ಸರಿ ಆಯ್ತು ಅಂತ ಹೇಳಿ ಮೇನ್ ಪ್ಲೇಯರ್ ಆಗಿ ಆಡ್ತೀನಿ. ಸೆಕೆಂಡ್ ಸೀನಿಯರ್ ಅಲ್ಲಿ ನಾನು ಮೇನ್ ಪ್ಲೇಯರ್ ಆಗಿ ಆಡ್ತೀನಿ ಸರ್. ಬಟ್ ಒಂದು ಟೀಮ್ ನಮ್ದೇನಿದೆ ಸರ್ ತುಂಬಾ ಸಪೋರ್ಟಿವ್ ಆಗಿತ್ತು. ಆ ಟೀಮ್ ಅಲ್ಲಿ ಕಾವ್ಯ, ನಿತ್ಯ, ಪೂಜಾ, ನಿರುಪಮಾ, ಆಮೇಲೆ ನಿತ್ಯ, ಇನ್ನೊಂದು ನಿತ್ಯ, ಬ್ಲಾಕರ್ ನಿತ್ಯ, ದೀಪ್ತಿ, ಆಮೇಲೆ ಲಿಬ್ರೋ ಅನಿತಾ ವಿ ಪಾಟೀಲ್ ಅಂತ. ಶಿ ವಾಸ್ ಫ್ಯಾಬ್ಯುಲಸ್ ಲಿಬ್ರೋ. ಆ ತರ ಲಿಬ್ರೋ ನಮ್ ಕರ್ನಾಟಕದಲ್ಲಿ ಮತ್ತೆ ಬರಕ್ಕೆ ಆಗಲ್ಲ ಅಂತ ಲಿಬ್ರೋ ನಮ್ಗೆ. ಸೊ ಒಂದು ಟೀಮ್ 7 ಜನ ನಾವೇನಿದ್ವಿ ಸರ್, ನೀವ್ ನಿಜ ನಂಬ್ತಿರಲ್ವಾ, ಹೆಣ್ಮಕ್ಳು ಹಿಂದೆ ಹೋಗಿ ನಾವು ಮಾತಾಡ್ತೀವಿ ಅಂತ ಇತ್ತಲ್ಲ, ಅದು ಆ ಸೀನಿಯರ್ ನ್ಯಾಷನಲ್ಸ್ ಅಲ್ಲಿ ಒಂದು ಫ್ಯಾಮಿಲಿಯಾಗಿ ತೋರಿಸ್ಕೊಟ್ಟಿದೀವಿ. ಅದರಿಂದ ನಾವು ಮೆಡಲ್ ಮಾಡಕ್ ಸಾಧ್ಯ ಆಗಿದ್ದು. ಅಂಡ್ ಅದ್ರಲ್ಲಿ ಟಾಪ್ 7 ಚೆನ್ನಾಗ್ ಆಡಿದ್ವಿ. ಕಂಪ್ಲೀಟ್ ಟಾಪ್ 7 ಚೆನ್ನಾಗ್ ಆಡಿದ್ವಿ. ಟಾಪ್ 7 ಚೆನ್ನಾಗ್ ಆಡಿ ಬಂದ್ವಿ. ಮೆಡಲ್ ಆಯ್ತು. ಮೆಡಲ್ ಆಗಿ ಬಂದಿದ ತಕ್ಷಣ ಫೆಡರೇಷನ್ ಕಪ್ ಅಂತ ನಿಮ್ಗೆ ಒಂದು ಕ್ವಾಲಿಫೈ ಇರುತ್ತೆ. ಟಾಪ್ 4 ನಿಮ್ಗೆ ಫೆಡರೇಷನ್ ಕಪ್ ಕ್ವಾಲಿಫೈ ಆಗಿರುತ್ತೆ. ಸೊ ಅದು ಬಂದು ನಾವು ಫೆಡರೇಷನ್ ಕಪ್ ಕೂಡ ಆಡಿದ್ದಕ್ಕೆ ನನಗೆ ಇನ್ನೊಂದೇನಂದ್ರೆ, ಕೋಚ್ ಇನ್ಫ್ಲುಯೆನ್ಸ್ ಮೇಲೆ ಆಡೋದು ಬೇರೆ ಇರುತ್ತೆ, ನಾವ್ ಆಡೋದು ಬೇರೆ ಇರುತ್ತೆ. ಅದಾಗಿದ ತಕ್ಷಣ ನೆಕ್ಸ್ಟ್ ವರ್ಷ ನನ್ನ ಹತ್ತಿರ ಕುಣಿಸ್ತಾರೆ ಬಾಕ್ಸ್ ಅಲ್ಲಿ. ಸೊ ಜನಕ್ಕೆ ಏನ್ ಅನ್ಸುತ್ತೆ ಅಂದ್ರೆ, ಪೂಜಾ ಕೂತಿದ್ದಾಳೆ ಬಾಕ್ಸ್ ಅಲ್ಲಿ, ಸೊ ಆಡಲ್ಲ ಅಷ್ಟು ಅಂತ. ನಾನೇನ್ ಪ್ರೂವ್ ಮಾಡ್ಕೊಂಡೆ ಕರ್ನಾಟಕ ಅಲ್ಲಿ ಅಂದ್ರೆ, ಪ್ರತಿ ಒಂದು ಟೂರ್ನಮೆಂಟ್ ಅಲ್ಲಿ ನನಗೆ ಬೆಸ್ಟ್ ಪ್ಲೇಯರ್ ಸಿಗ್ತಾ ಇತ್ತು. ಸೊ ನಮ್ದೇ ಆದಂತ ಒಂದ್ ಟೀಮ್ ಅಲ್ಲಿ 4 ಜನ ಸೀನಿಯರ್ಸ್, ಇನ್ನೊಂದು ಟೀಮ್ ಇರ್ತಾ ಇತ್ತು. ಆ ಟೀಮ್ ಅಲ್ಲಿ ನಾವ್ ಅರ್ಧ ಆಡ್ತಾ ಇದ್ವಿ. ನಾವ್ ಸೀನಿಯರ್ಸ್ ಏನ್ ಆಡಿದೀವಲ್ವಾ, ಈ 12 ಜನ, ಅದ್ರಲ್ಲಿ ಈ 6 ಜನ ಸ್ಪ್ಲಿಟ್ ಆಗ್ತಿದ್ವಿ, ಈ 6 ಜನ ಒಂದ್ ಟೀಮ್ ಮಾಡಿ. ಸೊ ಅವ್ರವ್ರ ಟೀಮ್ ಮಾಡ್ಕೊಂಡ್ ಬಂದಾಗ ಅವ್ರ ಸೌಲಭ್ಯ ಅಂದ್ರೆ ಒಂದು ಈಸಿ ಟು ಗೋ ಸರ್. ಅಂದ್ರೆ ಮೈಸೂರಲ್ಲಿ ಸ್ವಲ್ಪ ಜನ ಇದ್ದಾರೆ ಪಾಪ, ಅವರು ಒಂದು ಟೀಮ್ ಮಾಡ್ಕೊಂಡ್ ಬಂದಾಗ ಆ ಟೀಮ್ ಅಲ್ಲಿ ಕಾವ್ಯ, ಪ್ರಿಯಾಂಕಾ, ಆಮೇಲೆ ಒಂದಷ್ಟು ಜನ, ಅನಿತಾ ವಿ ಪಾಟೀಲ್, ಅವರೆಲ್ಲ ಒಂದೊಂದು ಜನ ಹಳ್ಳಿಗಳಲ್ಲಿ ಒಂದೊಂದು ಪ್ಲೇಯರ್ ಚೆನ್ನಾಗ್ ಆಡಿ ಅವ್ರಿಗೆ ಗುರ್ತಿಸಿರಲ್ಲ. ಸೊ ಅವ್ರು ಒಂದಷ್ಟು ಜನ ಹಾಕೊಂತ ಇದ್ರು, ನಾವೊಂದಷ್ಟು ಜನ ಹಾಕೊಂತ ಇದ್ವಿ. ಸೊ ನಾವು ಅಲ್ಲೂ ಸಪೋರ್ಟ್ ಮಾಡ್ಬೋದಲ್ಲ ಮುಂದಕ್ಕೆ ಅಂತ ಹೇಳಿ. ಸೊ ನಾವು ಸಪೋರ್ಟ್ ಮಾಡಿದಾಗ ಟಾಪ್ ಇವಾಗ 2 ಟೀಮ್ಸ್ ಅಂದ್ರೆ ಕರ್ನಾಟಕ ಅಲ್ಲಿ ನಮ್ದು ಒಂದು ಬಂದು ಮೈಸೂರು ಹಾಸ್ಟೆಲ್ ನಮ್ದು, ಮತ್ತೆ ಅದೇ ನಾನು ಹೇಳಿದ್ನಲ್ಲ ಇನ್ನೊಂದು ಟೀಮ್ ಸೀನಿಯರ್ಸ್ ಮಾಡಿದೀವಿ ಅಂತ, ಅನಿತಾ ವಿ ಪಾಟೀಲ್ ಅವ್ರದ್ದೊಂದು ಟೀಮ್ ಚೆನ್ನಾಗಿದೆ. SDM ಟಾಪ್ 4. ಸೊ ನಮ್ ಕರ್ನಾಟಕ ಅಲ್ಲಿ ಇವಾಗ ಟಾಪ್ 4 ಅಂತ ಹೇಳಿದ್ರೆ ಇಷ್ಟು. ಆಳ್ವಾಸ್ ಮತ್ತೆ ಮೂಡುಬಿದ್ರೆ ಟೀಮ್, ಅವ್ರದ್ದು SDM ಏನಿದೆ ಅದು ಕಂಬೈನ್ ಮಾಡ್ಕೊಂಡ್ ಬರ್ತಾರೆ. ಸೊ ಈ ಟಾಪ್ 4 ಟೀಮ್ಸ್ ನಮ್ದು ಇವಾಗ ಕರ್ನಾಟಕ ಅಲ್ಲಿ. ಸರಿ ಅಂತ ಹೇಳಿ ಆಡಿದ್ವಿ. ಅಂಡ್ ಟೀಮ್ ಹೆಂಗೆ ಯಾವ ತರ ಒಂದು ತಗೊಂಡ್ ಹೋಯ್ತು ಜರ್ನಿನ ಕರ್ನಾಟಕ ಅಲ್ಲಿ, ನಾವು ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋದ್ವಿ. ಮೆಡಲ್ ಆಯ್ತು. ಎಲ್ಲಾರು ಇವತ್ತಿಗೂ ಕೂಡ ಸರ್ ವಾಲಿಬಾಲ್ ಅಂದ್ರೆ ಪಾಪ ಇಷ್ಟು ಜನ ಹುಡುಗಿರು ಬರ್ತಾರೆ. ಬಟ್ ನಮ್ಗೇನಂದ್ರೆ ಒಂದು ಜಾಬ್ ವೇಟ್ ಮಾಡ್ತಾ ಇದೀವಿ. ಪ್ರಾಬಬ್ಲಿ ಈ ವರ್ಷ ಆಗ್ಬೋದು ಅಂತ ಹೋಪ್ಫುಲಿ ಅಂತ ಅನ್ಕೊಂತಾ ಇದೀವಿ. ಸೊ ನೋಡೋಣ ಸರ್, ಫ್ಯೂಚರ್ ಅನಾಲಿಸಿಸ್ ಪ್ರಕಾರ ಈ ವರ್ಷ ಎಲ್ಲರೂ ಒಂದು 6 ಜನ ಸೆಟಲ್ ಆಗ್ಬೇಕಾಗಿರೋರು ಅನ್ಕೊಂಡಿದೀವಿ ಈ ವರ್ಷ ಆಗ್ಬೋದು ಅಂತ. ಸೊ ದಿಸ್ ವಾಸ್ ಮೈ ಕಂಪ್ಲೀಟ್ ನ್ಯಾಷನಲ್ ಜರ್ನಿ ಅಂತ ಹೇಳಕ್ ಇಷ್ಟಪಡ್ಬೋದು ನಿಮ್ಗೆ. ಇಷ್ಟೆಲ್ಲ ಹೇಳ್ತಾ ಇದ್ರಿ, ಮಾತಾಡ್ತಾ ಇದ್ರಿ. ಇದ್ರ ಮಧ್ಯದಲ್ಲಿ ಈ ಸಿಚುವೇಶನ್ ಅಲ್ಲಿ ನಿಮ್ ಫ್ಯಾಮಿಲಿ ಯಾವ ತರ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಫ್ರೆಂಡ್ ಸರ್ಕಲ್ ಯಾವ ತರ ಸಪೋರ್ಟ್ ಮಾಡ್ತು? ನನ್ನ ಫ್ಯಾಮಿಲಿ ಅಂತ ಬಂದ್ರೆ ಮೆನ್ಷನ್ ಮಾಡ್ತೀನಿ, ಎಲ್ಲಾರ್ಗು ತಂದೆ ತಾಯಿ ಒಂದ್ ಸಪೋರ್ಟ್ ಮಾಡಿದ್ರು ಮಾಡ್ದೇನೆ ಇರ್ಬೋದು, ದಟ್ಸ್ ಸೆಕೆಂಡ್ ಪಾರ್ಟ್. ಬಟ್ ನನ್ನ ಫ್ಯಾಮಿಲಿ, ನಾನು ಒಂದು ಪಾಸ್ಟ್ 4 years ಇಂದ ನಾನು JP ನಗರಲ್ಲಿ ನಮ್ಮ ಒಂದು ಜಾಯಿಂಟ್ ಫ್ಯಾಮಿಲಿ ಇದ್ದೀನಿ. ಇಲ್ಲಿ ಶಿಫ್ಟ್ ಆದಾಗಿಂದ ನನಗೆ ಒಂದೇನ್ ನನಗೆ ರಿಯಲೈಸ್ ಆಗಿದ್ದು ಅಂದ್ರೆ,
ಒಂದು ಒಂದು ಹುಡುಗಿಗೆ ಒಂದು ಎಕ್ಸ್ಟರ್ನಲಿ ಸಪೋರ್ಟ್ ಏನಿರುತ್ತೆ, ಒಂದು ಫ್ಯಾಮಿಲಿ ಏನ್ ಮಾಡ್ಬೋದು, ಒಂದ್ ಏಜ್ ಬರ್ತಾ ಇದ್ದಂಗೆನೆ ಮದ್ವೆ ಮಾಡೋದಾಗಿರ್ಬೋದು, ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಆಗಿರ್ಬೋದು, ಅದ್ ಆಗಿರುತ್ತೆ. ಬಟ್ ನನ್ನ ಫ್ಯಾಮಿಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ, ನನ್ನ ತಂದೆ ಮತ್ತೆ ನನ್ನ ತಮ್ಮ ಅವ್ರ ಪೊಟೆನ್ಶಿಯಲಿ ತುಂಬಾ ಟೆಕ್ನಿಕಲಿ ತುಂಬಾ ಚೆನ್ನಾಗಿದ್ದಾರೆ. ಸೊ ಅವ್ರ ಪ್ರಕಾರ ಒಂದ್ ಹೆಣ್ಮಗುಗೆ ಬೌಂಡ್ರೀಸ್ ಇರಬಾರ್ದು. ಸೊ ನೀವ್ ಒಂದ್ ಬೌಂಡ್ರಿ ಹಾಕ್ದಾಗೇನೆ ನಾವ್ ಆ ಬೌಂಡ್ರಿ ಬಿಟ್ಟು ಯೋಚನೆ ಬರುತ್ತೆ ನಿಮ್ಗೆ. ಒಂದ್ ಕೆಲಸ ಮಾಡ್ಬೇಕಾದ್ರೆ ಯೋಚನೆ ಬರುತ್ತೆ, ನಮ್ ತಂದೆ ಆಗಿರ್ಬೋದು ಇಷ್ಟು ಹೇಳಿದಾರೆ, ಇಷ್ಟು ಲಿಮಿಟ್ ಅಲ್ಲಿ ನಾವು ಆಕ್ಸೆಸ್ ಮಾಡ್ಬೇಕಲ್ಲ ಅಂತ ಯೋಚನೆ ಬರುತ್ತೆ. ಬಟ್ ನನಗೆ ಇದು ಯಾವತ್ತೂ ಲಿಮಿಟ್ ಅಂತ ನಂಗೆ ಅನ್ಸೇ ಇಲ್ಲ. ಸೊ ಒಂದು ತಂದೆ ಆಗಿರ್ಬೋದು ನಮ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅಂಡ್ ಇಲ್ಲಿ ನಾನು ಜಾಯಿಂಟ್ ಫ್ಯಾಮಿಲಿಗೆ ಬಂದಾದ್ಮೇಲೆ ನನಗೆ 4 ಜನ ತಾಯಂದಿರು ಸಿಕ್ಕಿದ್ರು ನನಗೆ. ಸೊ ನಮ್ಮ ಅಜ್ಜಿ, ನಮ್ಮಮ್ಮ ಸೇರಿಸಿ, ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆ, ನಮ್ಮ ಮನೆ ಪಕ್ಕದಲ್ಲಿ ಒಬ್ರಿದ್ದಾರೆ, ಅವ್ರು ಕೂಡ ನೇಬರ್, ಅವ್ರು ಕೂಡ ಫ್ಯಾಮಿಲಿ. ಶಿ ಇಸ್ ಆಲ್ಸೋ ಫ್ಯಾಮಿಲಿ ಅಂಡ್ ಶಿ ವಾಸ್ ಆಲ್ಸೋ ಪಾರ್ಟ್. ಅವ್ರು ನನಗೆ ಅಕ್ಕ ಆಗಿ ಒಂದು ರೋಲ್ ಪ್ಲೇ ಮಾಡ್ತಾರೆ. ಸೊ ಎಲ್ಲಾನು ಈ 4 ಜನ ನನಗೆ ಇವ್ರ ಲೈಫಲ್ಲಿ ನೋಡಿದ್ದನ್ನ, ನಾನು ಕಲ್ತಿದ್ದನ್ನ ನಾನು ಹೇಳ್ತಾವ್ರೆ ನೀವೊಂದು ಎನ್ಸೈಕ್ಲೋಪೀಡಿಯಾನ ಬರಿಬೋದನ್ನ. ಸೊ ಈ 4 ಜನ ನನಗೆ ಇವಾಗ ಏನ್ ಸಪೋರ್ಟ್ ಮಾಡ್ತಿದ್ದಾರೆ, ಇವಾಗ ಬಿಹೈಂಡ್ ದ ಕ್ಯಾಮ್ರಾ ಕೂಡ ಕೂತ್ ನೋಡ್ತಿದ್ದಾರೆ. ಸೊ ಅವರು ನನಗೆ ಸಪೋರ್ಟಿವ್ ಆಗಿದ್ದಾರೆ ಟಿಲ್ ಡೇ. ಅಂಡ್ ಏನೋ ಒಂದು ಅಪ್ಸ್ ಅಂಡ್ ಡೌನ್ಸ್ ಆದ್ರೂ ಮೇ ಬಿ ಅವ್ರು ಬಂದು ನನ್ ಮುಖ ಸುಮ್ನೆ ಹಿಂಗ್ ಇಟ್ಕೊಂಡ್ ಕೂತ್ಕೊಂಡ್ರು ಅವ್ರಿಗೆ ಗೊತ್ತಾಗುತ್ತೆ, ಲೈಕ್ ಪೂಜಾ ಏನೋ ಆಗಿದೆ ನೀನೇ ಹೇಳ್ತಿಲ್ಲ ಅಂತ ಹೇಳಿ ಅವ್ರಿಗೆ ಅನ್ಸುತ್ತೆ. ಅಂಡ್ ನಾನು ಅದೇ ಹೇಳ್ದಂಗೆ ಸರ್, ಫ್ಯಾಮಿಲಿಗೆ ನಾವು ಫ್ರೆಂಡ್ಸ್ ಅಂತ, ನಾನು ಇದುವರೆಗೂ ಸರ್ ಫ್ರೆಂಡ್ಸ್ ನಂಗೆ ಪ್ರಪಂಚ ಅಂತ ಅನ್ಕೊಂಡಿದ್ದವಳು ನಾನು. ಸೊ ನಾನು ಯಾವಾಗ ಇಂಡಿಯಾ ಆಡ್ಕೊಂಡ್ ಬಂದೆ ಸರ್, ನನಗೆ ಯಾವ ಫ್ರೆಂಡು ನನ್ನ ಸರ್ಕಲ್ ಅಲ್ಲಿ ಯೋಗ್ಯತೆ ಇದೆ ಇರಕ್ಕೆ, ಯಾವ ಫ್ರೆಂಡ್ ಇಲ್ಲ ಅಂತ ನಂಗೆ ಗೊತ್ತಾಯ್ತು. ಬಿಕಾಸ್ ನಿಮ್ಗೆ ಅವಾಗೇ ಗೊತ್ತಾಗೋದು ನಿಮ್ ಲೈಫ್ ಅಲ್ಲಿ. ಇವಾಗ ನೀವು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀರಾ, ಸೊ ನಿಮ್ಮ ಸರ್ಕಲ್ ಅಲ್ಲಿ ನಿಮ್ಗೆ ಸಪೋರ್ಟರ್ಸ್ ಬೇರೆ ಇರ್ತಾರೆ, ಓಕೆ ಅನ್ನೋರು ಇರ್ತಾರೆ, ನಾನ್ ಜೊತೆಗ್ ನಡಿತೀನಿ ಅನ್ನೋರ್ ಜೊತೆಗ್ ಬೇರೆ ಇರ್ತಾರೆ. ಸೊ ನನಗೆ ಜೊತೆಗ್ ನಡೆದಿದ್ದು ಅಂದ್ರೆ, ನನ್ ಜೊತೆಯಲ್ಲಿ 3 ಜನ, ಹಾರ್ಡ್ಲಿ 3 ಇಂದ 4 ಜನ ಹುಡುಗಿರಿದ್ದಾರೆ. ಆ 4 ಜನದಲ್ಲಿ ಇವತ್ತು ನಾನು ನಿನ್ ಜೊತೆ ಕೂತ್ಕೊಂಡು ನಾನ್ ನಿನ್ ಜೊತೆ ಒಂದು ಕಷ್ಟನ ಸುಖನ ನಿನ್ ಜೊತೆ ಒಂದು ಕಪ್ ಆಫ್ ಟೀ ಕುಡಿತೀನಿ ಅಂತ ಹೇಳೋರಿದ್ದಾರೆ. ಆ 4 ಜನಕ್ಕೆ ನಾನು ಈ ಕ್ಯಾಮ್ರಾ ಮೂಲಕ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಆ 4 ಜನ ಜೊತೆನೆ ಇವಾಗೂ ಇದ್ದೀನಿ. ಅಂಡ್ ಹೇಳ್ಬೋದು 1000 ಜನ 1000 ಹೇಳ್ಬೋದು, ಬಟ್ ಒಂದ್ಸತಿ ನಿಮ್ಗೆ ಆ ಮನುಷ್ಯ ಕಷ್ಟದಲ್ಲಿದ್ದಾನೆ, ಆ ಶೂಸ್ ಅನ್ನು ಹಾಕೋತಿದ್ದಾನೆ ನಿಮ್ ಜೊತೆ ಅಂದ್ರೆ ಲೈಫ್ ಲಾಂಗ್ ಕಷ್ಟಕ್ಕೆ ಬಂದೇ ಬರ್ತಾನ. ಯಾರೋ ಒಬ್ರು ಸ್ಟ್ಯಾಂಡರ್ಡ್ ಆಗಿರೋರ್ ಜೊತೆ ನಾವು ಸೇರ್ಬಿಟ್ರೆ ಆ ಸ್ಟ್ಯಾಂಡರ್ಡ್ ನಮಗ್ ಬಂದ್ಬಿಡುತ್ತೆ ಅನ್ನೋದು ಸುಳ್ಳು. ಸೊ ನಮ್ ಲಿಮಿಟ್ಸ್ ನಮಗ್ ಗೊತ್ತಿರುತ್ತೆ, ನಮ್ ಫ್ಯಾಮಿಲಿ ಲಿಮಿಟ್ಸ್ ನಮಗ್ ಗೊತ್ತಿರುತ್ತೆ. ಸೊ ನಾವೇನಂದ್ರೆ ನಾವು ಒಂದ್ ಒಳ್ಳೇದ್ ಹೇಳ್ಕೊಡೋಣ, ನಾವ್ ಜೊತೆ ಬೆಳ್ಸೋಣ ಅನ್ನೋದು ಆ 4 ಜನದನ್ನ ಇವತ್ತು ಕೂಡ ನಾ ಹೇಳ್ತೀನಿ. ಸೊ ಜೊತೆಗಿರೋರು ಬ್ಯಾಕ್ ಸ್ಟಾಪ್ ಮಾಡಿದ್ರು ಸರ್ ಸ್ವಲ್ಪ, ಲೈಕ್ ನನ್ ಬಗ್ಗೆ ಇಲ್ದೇ ಇರೋದು ಹೇಳಿರ್ಬೋದು. ಈ ಫೀಲ್ಡ್ ಅಲ್ಲಿ ಈ ನಿಮ್ದು ಯೂಟ್ಯೂಬ್ ಮೂಲಕ ಲೈಕ್ ತುಂಬಾ ಜನ ವ್ಯೂ ಮಾಡೇ ಮಾಡ್ತಾರೆ, ಅದ್ 100% ಅದು. ಸೊ ಪೂಜಾ ಲೈಫಲ್ಲಿ ಏನ್ ನಡೀತಿದೆ, ಪೂಜಾ ಇವಾಗ ಕರೆಂಟ್ಲಿ ಏನ್ ಮಾಡ್ತಿದ್ದಾಳೆ ಅಂತ ತುಂಬಾ ಜನಕ್ಕೆ ಅನ್ಸ್ಬೋದು. ಅಂಡ್ ನನಗೆ ಹಿತೈಷಿಗಳು ಅಂತ ನನ್ನ ಲೈಫಲ್ಲಿ ನನ್ನ ಲೈಫ್ನ ಮುಂದೆ ತಗೊಂಡು ಹೋಗಿದ್ದಾನೆ. ಇವತ್ತಿಗೂ ನಾನು ನಂಬೋ ಕೊರ್ಗಜ್ಜ ಆಗಿರ್ಬೋದು, ನನ್ನ ಫ್ಯಾಮಿಲಿ ಆಗಿರ್ಬೋದು. ಫ್ಯಾಮಿಲಿ ಅಂದ್ರೆ ಇದೆ ಸರ್ ನನ್ನ ಫ್ಯಾಮಿಲಿ, ನನ್ನ ರಿಲೇಟಿವ್ಸ್ ಅಂತಾನು ಹೇಳಕ್ ಹೋಗಲ್ಲ. ಬಿಕಾಸ್ ನನ್ನ ರಿಲೇಟಿವ್ಸ್ ಅಲ್ಲಿ ಕೂಡ ನಾನು ತುಂಬಾ ಸ್ಟಾಬಿಂಗ್ ನಾನು ನೋಡ್ಬಿಟ್ಟಿದ್ದೀನಿ. ನಾನು ಜೊತೆಗೂಡಿ ನಾನು ನನ್ನ ಫ್ಯಾಮಿಲಿ ಅಂತ ಬಂದಾಗ ನಮ್ಮ ತಂದೆ ಕಡೆ ಆಗಿರ್ಬೋದು, ದೊಡ್ಡಪ್ಪ ಚಿಕ್ಕಪ್ಪನ ಫ್ಯಾಮಿಲಿ ಆಗಿರ್ಬೋದು, ಅಕ್ಕಂದಿರಾಗಿರ್ಬೋದು, ಮತ್ತೆ ನಮ್ಮ ತಾಯಿ ಕಡೆ ಇವರು ಒಂದೇನಿದೆ, ನಮ್ಮ ಚಿಕ್ಕಮ್ಮ, ನಮ್ಮ ಮಾಮ ಆಗಿರ್ಬೋದು, ನಮ್ಮ ಮಾವ, ನಮ್ಮ ಅತ್ತೆ, ಅವರೆಲ್ಲ ಒಂದು ಕಂಪ್ಲೀಟ್. ಅಂಡ್ ಅವ್ರ ಮಕ್ಕಳು ನನ್ನ ಮಗು ತರ ನೋಡ್ಕೊಂತಾರೆ ಇವತ್ತು. ನಂದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಸೊ ಅದೊಂದು ಪ್ಲಸ್ ಪಾಯಿಂಟ್ ನನಗೆ. ಸೊ ಅವ್ರು ನನ್ನನ್ನ ಮಗು ತರ ನೋಡ್ಕೊಳ್ಳೋದ್ರಿಂದ ನಾನು ಇವಾಗೂ ಅಷ್ಟೇ ಹೇಳ್ತಿದ್ದೀನಲ್ಲ ನಿಮ್ಗೆ, ನಂಗೆ 26 ವರ್ಷ ಆಗಿದ್ರು ಸಹ ನನಗೆ ಇನ್ನ ಮಕ್ಳ ಜೊತೆ ಆಡ್ತೀನಿ ನಾನು. ನನಗೆ ಯಾವ ತರ ನಿಮಗೆ ನಗು ಬರುತ್ತೆ, ಬಟ್ ನಾನು ಅದೇ ತರ ನನ್ಗೆ ಒಂಥರ ಪ್ರೌಡ್ ಫೀಲಿಂಗ್ ಇವಾಗೂ ಇಲ್ಲ ಸರ್. ನಾನಿನ್ನ ಅಚೀವ್ ಮಾಡೋದಿದೆ, ನಾನಿನ್ನ ಅಚೀವ್ ಮಾಡ್ಬೇಕು. ನಾನು ಖಂಡಿತ ಹೇಳ್ತಿದ್ದೀನಲ್ಲ, ನಾನು ಒಂದು ನೆಕ್ಸ್ಟ್ ಲೆವೆಲ್ ನನ್ನ ಲೈಫ್ ನ ತಗೊಂಡು ಹೋಗ್ಬೇಕು ಅಂತ ನನಗೆ ಡ್ರೀಮ್ ಶುರು ಆಗಿದೆ ಒಂದು ಇಂಡಿಯಾ ಆಡದ್ಮೇಲೆ. ಇದೆಲ್ಲದರ ನಡುವೆ ನಿಮ್ಗೆ ಕರ್ನಾಟಕದ ಪ್ರಸಿದ್ಧ ಪ್ರಶಸ್ತಿಗಳಲ್ಲಿ ಕೆಂಪೇಗೌಡ ಪ್ರಶಸ್ತಿ ಕೂಡ ದೊರೆಯುತ್ತೆ. ಆ ಮೂಮೆಂಟ್ ಯಾವ ತರ ಇತ್ತು ನಿಮ್ಗೆ? ನೀವು ಸೆಲೆಕ್ಷನ್ ಆಗಿದ್ರೆ ಈ ಪ್ರಶಸ್ತಿ ಅಂದಾಗ ನಿಮ್ಮ ಆ ಮೂಮೆಂಟ್ ಅಥವಾ ನಿಮ್ ಫ್ಯಾಮಿಲಿ ಆ ಟೈಮಲ್ಲಿ ಯಾವ ತರ? ಸರ್ ಇದು ಕಂಪ್ಲೀಟ್ ಆಗಿ ಇದೇ ಫಸ್ಟ್ ಟೈಮ್ ನನ್ ಕೆಂಪೇಗೌಡ ಅವಾರ್ಡ್ ನಿಮ್ ಮುಂದೆ ಇರೋದು. ಇದು 2014 ಅಲ್ಲಿ ನನಗೆ ಸಿಗುತ್ತೆ. 2014 ಅಲ್ಲಿ ಹಾರ್ಡ್ಲಿ ಒಂದ್ 4 ಇಂದ 5 ನ್ಯಾಷನಲ್ಸ್ ಆಡಿರ್ತೀನಿ ನಾನು ಅಲ್ಲಿವರೆಗೂ. ಸೊ ಆವಾಗ ನಮ್ ದೊಡ್ಡಪ್ಪ
ಒಂದು ಯೋಗ, ಈವನ್ ಹೀಸ್ ಇನ್ ಟು ಯೋಗ. ಸೊ ಅವ್ರಿಗೂ ಕೂಡ ಈ ಪ್ರಶಸ್ತಿನ ಅವ್ರಿಗೆ ಆಕ್ಚುಲಿ ಇದು ಇನಿಷಿಯೇಟ್ ಆಗಿತ್ತು ಸರ್. ಸೊ ನೆಕ್ಸ್ಟ್ ಅವರು ಹೇಳಿದಾಗ, ಇಲ್ಲ ನನ್ನ ಮಗಳು ಅಚೀವ್ ಮಾಡಿದಾಳೆ, ವೈ ನಾಟ್ ಗಿವ್ ಇಟ್ ಟ್ರೈ ಅಂತ ಹೇಳಿದಾಗ, ನಮ್ ದೊಡ್ಡಪ್ಪ ಕೂಡ ಸಪೋರ್ಟ್ ನಿಂತ್ಕೊಂಡಾಗ, ಸೊ ಅವಾಗ ನನಗೆ ಈ ಪ್ರಶಸ್ತಿಗೆ ಅಪ್ಲೈ ಮಾಡಕ್ಕೆ ಒಂದು ಸಿಗುತ್ತೆ. ಆ ಟೈಮಲ್ಲಿ ವಾಲಿಬಾಲ್ ಪ್ಲೇಯರ್ಸ್ ಅಲ್ಲಿ ಶ್ವೇತಾ ಅಂತ ಒಬ್ರು ಸೀನಿಯರ್ ಇದ್ದಾರೆ, ನನ್ ಸೀನಿಯರ್, ಅವ್ರಿಗೂ ಕೂಡ ಇದು ಅವಾರ್ಡ್ ಸಿಕ್ಕಿರುತ್ತೆ. ನನ್ನ ಬ್ಯಾಚ್ ಅಲ್ಲಿ ಅವ್ರಿಗೂ ಕೂಡ ಸಿಗುತ್ತೆ. ಶಿ ಇಸ್ ಅ ಫ್ಯಾಬ್ಯುಲಸ್ ಪ್ಲೇಯರ್ ಸರ್. ಯಾವ ತರ ಅಂದ್ರೆ ನೆಕ್ಸ್ಟ್ ಲೆವೆಲ್. ಅವರಿಂದ ನಾನು ಹೇಳಿದ್ನಲ್ಲ ನಿಮ್ಗೆ, ಬಾಕ್ಸ್ ಅಲ್ಲಿ ನಿಂತ್ಕೊಂಡು ಅವ್ರ ಗೇಮ್ ನಾನು ನೋಡಿದೀನಿ. ಸೊ ಅವರು ಒಂದು ಇನ್ಸ್ಪಿರೇಷನ್ ಆಗಿದ್ರು ನಮ್ಗೆ. ಪ್ರಿಯಾಂಕಾ, ಶ್ವೇತಾ ಆಗಿರ್ಬೋದು, ಇವ್ರದೆಲ್ಲ ನಾವು ನೋಡ್ತಾ ಇರ್ಬೇಕಾದ್ರೆ ಅವರಿಂದ ಇನ್ಸ್ಪಿರೇಷನ್ ಆಗಿ ನನಗೆ ಅಚೀವ್ ಮಾಡಿದ್ಮೇಲೆ ನಮ್ಗೆ ಸಿಕ್ಕಂತ ಒಂದು ಅವಾರ್ಡ್ ಇದು. ಅಂಡ್ ಫರ್ದರ್ ನನಗೆ ಹಂಗೆ ಸಿಗ್ತಾ ಹೋಯ್ತು ಸರ್, ಜರ್ನಿಯಲ್ಲಿ ಸಿಗ್ತಾ ಹೋಯ್ತು. ಬಟ್ ಪ್ರೌಡ್ ಆಗಿ ಹೇಳ್ಕೊಳ್ಳೋದೇನಂದ್ರೆ, ಒಂದು ಮಿನಿಸ್ಟರ್ ಕೊಟ್ಟಿದ್ದಂತಹ ವಾರ್ಡ್ ಅಲ್ಲಿ ಸಿಗೋದ್ ಬೇರೆ ಇರುತ್ತೆ, ಬಟ್ ವಾರ್ಡ್ ಅವಾರ್ಡ್ ಅಲ್ಲ ಇದು ಸ್ಟೇಟ್ ಕೆಂಪೇಗೌಡ ಅವಾರ್ಡ್ ಅಲ್ಲಿ ನಮ್ಗೆ ಕರ್ನಾಟಕದಲ್ಲಿ ನಮ್ಗೆ ಗುರ್ತಿಸಿ ಸಿಕ್ಕಿದಂತ, ನನ್ ಜೊತೆ ಸಿಕ್ಕಿದಂತ ಒಂದು ಪ್ರಶಸ್ತಿಯಲ್ಲಿ ಸುಮಾರು ಆಕ್ಟರ್ಸ್ ಗಳಾಗಿರ್ಬೋದು, ಒಂದು ಸೋಷಿಯಲ್ ಅಲ್ಲಿ ಹೆಲ್ಪ್, ಸಾಲು ಮರದ ತಿಮ್ಮಕ್ಕ ಅವ್ರಿಗೂ ನನ್ ಬ್ಯಾಚ್ ಅಲ್ಲಿ ಸಿಕ್ಕಿದ್ದು. ಸೊ ಆಕ್ಟರ್ಸ್ ಅಂಡ್ ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ಆಗಿರ್ಬೋದು, ಒಂದು 100 ಜನ ಅಥವಾ 80 ಮೆಂಬರ್ಸ್ಗೆ ನಾವು ಕೊಟ್ರು ಅನ್ಕೊಂತೀನಿ. ಆ 80 ಮೆಂಬರ್ಸ್ ಅಲ್ಲಿ ನನ್ಗೂ ಒಂದು ಬರೀ ಇದೊಂದೇ ಅಲ್ಲ, ಈ ತರದ ಸುಮಾರು ಪ್ರಶಸ್ತಿಗಳನ್ನ ಅವ್ರು ತಗೊಂಡಿದ್ರೆ ಆ ಕ್ಲಿಪ್ಪಿಂಗ್ಸ್ ಕೂಡ ನಾನು ನಿಮ್ಗೆ ಆಡ್ ಮಾಡ್ತೀನಿ, ಆಮೇಲೆ ಅದು ನೋಡ್ತಾ ಹೋಗ್ಬೋದು. ನಾನು ನನ್ನ ಇಂಟರ್ವ್ಯೂ ಕೊನೆಗೆ ಮುಗಿತಾ ಬಂದಾಗ ನಾನು ಒಂದು 3 ಪ್ರಶ್ನೆಗಳನ್ನ ಕೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ತುಂಬಾ ನಿಮ್ಗೆ ಸೋಷಿಯಲ್ ಮೀಡಿಯಾ ಸಪೋರ್ಟರ್ಸ್ನ ತುಂಬಾ ನೋಡಿದ್ದೀನಿ. ಟ್ರೋಲ್ ಪೇಜಸ್ ಅವರು ನಿಮ್ ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತಾರೆ. ಮತ್ತೆ ಫ್ಯಾನ್ ಮೂವ್ಮೆಂಟ್ ಅಂತ ಯಾವಾಗಾದ್ರೂ ಆಗಿದ್ಯಾ? ಯಾರು ಬಂದು ಪೂಜಾ ಕಾವತ್ರೆ ನಮ್ಗೊಂದು ಸಿಗ್ನೇಚರ್ ಆಟೋಗ್ರಾಫ್ ಕೊಡಿ? ನಾನು ಯಾವಾಗ್ಲೂ ಹೇಳ್ತೀನಿ, ನನ್ನ ತಂದೆ ನನಗೆ ಹೇಳ್ಕೊಟ್ಟಿದ್ದೇನಂದ್ರೆ, ಯಾವಾಗ ನೀನ್ ಬ್ಯಾಂಕಲ್ಲೋ ಬುಕ್ಕಲ್ಲೋ ಮಾಡೋ ಸಿಗ್ನೇಚರ್ ಆಟೋಗ್ರಾಫ್ ಆಗಿ ಕನ್ವರ್ಟ್ ಆಗುತ್ತಲ್ಲ, ಅವಾಗ ನೀನ್ ಏನೋ ಒಂದು ಸಾಧನೆ ಮಾಡಿದೀಯ ಅಂತ ಅರ್ಥ ಅಂತ ಹೇಳಿ. ಹಂಗೆ ನಮ್ಮ ಭುಜಾಕ ಎಲ್ಲೋ ಒಂದ್ ಕಡೆ ಸೈನ್ ಮಾಡ್ತಾ ಇದ್ರು, ಇವಾಗ ಅದು ಆಟೋಗ್ರಾಫ್ ಆಗಿ ಕನ್ವರ್ಟ್ ಆಗಿದೆ. ಸೊ ಆ ಫ್ಯಾನ್ ಮೂವ್ಮೆಂಟ್ ಯಾವ ತರ ಆಗಿದೆ? ಜಸ್ಟ್ ಸಿಗ್ನೇಚರ್ ಆಗಿ ಕೊಟ್ಟಿರೋದು ಅದು ನಾನು ಹೇಳ್ಬೇಕು ಅಂದ್ರೆ, ನಾನ್ ಇವಾಗೂ ಕೂಡ ನಾನ್ ಖಂಡಿತ ನಿಮ್ಮನ್ನ ಇನ್ವೈಟ್ ಮಾಡ್ತೀನಿ ಒಂದು ಟೂರ್ನಮೆಂಟ್ಗೆ. ಅಂಡ್ ನಾರ್ತ್ ಕರ್ನಾಟಕ ಅಲ್ಲಿ ನನಗಿರೋ ಫ್ಯಾನ್ ಬೇಸ್ ನೆಕ್ಸ್ಟ್ ಲೆವೆಲ್. ಅಂಡ್ ಸೌತ್ ಅಂತ ಬಂದಾಗ ಇಲ್ಲಿ ಅಷ್ಟು ಟೂರ್ನಮೆಂಟ್ಗಳು ನಡೆಯಲ್ಲ. ಬಟ್ ನನ್ ಗೊತ್ತಿದ್ದೀನಿ, ನಾನು ಕಂಪ್ಲೀಟ್ ಆಗಿ ಪೂಜಾ ಯಾರು ಅಂದ್ರೆ ಗೊತ್ತಿದ್ದೀನಿ ನಾನಿಲ್ಲಿ. ಬಟ್ ಕಂಪ್ಲೀಟ್ ಫ್ಯಾನ್ ಬೇಸ್ ದಕ್ಷಿಣ ಕನ್ನಡ ಆಗಿರ್ಬೋದು, ಮಂಗಳೂರು ಕಡೆ ಆಗಿರ್ಬೋದು, ಇಲ್ಲೆಲ್ಲ ಹೋದ ಕರ್ನಾಟಕ ಅಲ್ಲಿ ಎಲ್ಲೋ ಹಳ್ಳಿಯಲ್ಲಿ ಪೂಜಾ ನರೇಂದ್ರ ಅಂದ್ರೆ ಸಾಕು, ಜನ ಬಂದ್ ಸೇರ್ತಾರೆ. ಜನ ಬಂದ್ ಸೇರಿ ನಮ್ ಟೀಮ್ ಅವ್ರು ಅದನ್ನೇ ಹೇಳ್ತಾರೆ, ಅಮ್ಮ ಇವಳಿಗಿನ್ನ ನಾವ್ ಮಾಸ್ಕ್ ಹಾಕೊಂಡ್ ಕರ್ಕೊಂಡ್ ಹೋಗ್ಬೇಕಾ ಅಂತ. ಬಿಕಾಸ್ ನಾನು ಹೋಗ್ತಾ ಇದ್ದಂಗೆ ಸರ್, ಎಂಟ್ರೆನ್ಸ್ ಅಲ್ಲೇನೆ ಒಂದು ಕಿರ್ಚ್ತಾರೆ ಪೂಜಾ ಅಂದ್ರೆ. ಯಾರಿಗೂ ಆ ಫ್ಯಾನ್ ನನ್ಗ್ ಗೊತ್ತಿಲ್ಲ, ಟಚ್ ವುಡ್ ನನಗೆ. ಬಟ್ ಎಲ್ಲೋ ಒಂದ್ ಕಡೆ ಜನ ಪ್ರೀತಿ ತೋರ್ಸಿರೋದಾಗಿರ್ಬೋದು. ಇವತ್ತಿಗೂ ಕೂಡ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ 13,000 ಜನ ಏನಿದ್ದಾರೆ, ಅವ್ರು ಅಷ್ಟು ಜನ ನಮ್ ಕರ್ನಾಟಕದವ್ರೇ ಆಗಿಲ್ಲ. ಕೃಷ್ಣಗಿರಿಗೆ ಒಂದ್ ಟೂರ್ನಮೆಂಟ್ ಹೋಗಿರ್ತೀನಿ. ಆ ಟೂರ್ನಮೆಂಟ್ ಅಲ್ಲಿ ನಂದು ಬ್ಯಾನರ್ ಎಲ್ಲ ಮಾಡ್ಬಿಟ್ಟು ನನ್ ಫೋಟೋ ಗಿಟೋ ಅಂಟಿಸ್ಬಿಟ್ಟು ವಿ ಲವ್ ಯು ಹಂಗೆ ಹಿಂಗೆ ಅಂತ. ನಾನ್ ಇದ್ಯಾವ ತರ ಫ್ಯಾನ್ ಬೇಸ್ ನನಗೆ ಅರ್ಥನೇ ಆಗಲ್ಲ ನನಗೆ. ಇವತ್ತು ಕೂಡ ಒಂದು ತಮಿಳ್ನಾಡಲ್ಲಿ ಒಂದು ಟೂರ್ನಮೆಂಟ್ ಆಗ್ಬೇಕಾದ್ರೆ, ಅಥವಾ ನಾವು ಒಂದು ಟೂರ್ನಮೆಂಟ್ ಹೋಗ್ತೀನಿ ಅಂದ್ರೆ, ಜನ ಸುಮ್ನೆ ಒಂದು ಫ್ಯಾನ್ ಬೇಸ್ ನ ಕ್ರಿಯೇಟ್ ಮಾಡಲ್ಲ ಸರ್ ನಮ್ಗೆ. ನಾನು ಅದನ್ನೇ ಹೇಳಕ್ ಇಷ್ಟಪಡೋದು. ಒಂದೊಂದು ಪ್ಲೇಯರ್ ಆಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಪ್ಲೇಯರ್ಗೆ ಒಂದು ಫ್ಯಾನ್ ಬೇಸ್ ಇದ್ದೇ ಇರುತ್ತೆ. ಅಂತದ್ರಲ್ಲಿ ನನ್ಗೆ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಫ್ಯಾನ್ ಬೇಸ್ ಅಂತ. ಒಬ್ಬ ಅಂತೂ ಟ್ಯಾಟೂ ಮಾಡಿಸ್ಕೊಂಡ್ ಬಂದಿದ್ದಾನೆ. ನಾನು ಅದನ್ನೇ ಹೇಳ್ತೀನಿ, ಬಂದ್ಬಿಟ್ಟು ನಿಮ್ ತಾಯಿ ನಂಬರ್ ಕೊಡಿ, ನಿಮ್ಮನ್ನ ಮದ್ವೆ ಆಗಕ್ ನಾನು ಕೇಳ್ತೀನಿ ಅಂತಾನೆ. ನನಗೆ ಅಯ್ಯೋ, ಹೇಳ್ತಾರಲ್ಲ ಒಂಥರ ಹುಚ್ಚ ರೀತಿಯಲ್ಲಿ ಫ್ಯಾನ್ ಬೇಸ್ ಇದೆ ನನಗೆ. ಬಟ್ ಅದೇ ಫ್ಯಾನ್ ಬೇಸ್ ನಾನು ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಅಂಡ್ ಇವತ್ತಿಗೂ ಕೂಡ ನನ್ನ ಫ್ಯಾನ್ ಪೇಜಸ್ ಓಪನ್ ಮಾಡಿದ್ದಾರೆ. ನಾನು ಐ ಆಮ್ ವೆರಿ ಮಚ್ ಸರ್, ಹೆಂಗೆ ಹೇಳೋದು ನಿಮ್ಗೆ, ಇಷ್ಟು ಜನ ಫಾಲೋವರ್ಸ್ ಇದಾರೆ, ಫ್ಯಾನ್ ಬೇಸ್ ಇದೆ ಓಕೆ ಅಂತ ನಾನು ಯಾವತ್ತೂ ಕೊಬ್ಬಿದ್ದಿಲ್ಲ. ಐ ಫಾಲೋ ದೆಮ್. ನಾನು ಅವ್ರನ್ನ ಕೂಡ ಫಾಲೋ ಮಾಡಿ, ಅವರು ಕೂಡ ಇನಿಷಿಯೇಟ್ ಮಾಡಿ, ಅವ್ರು ಇವತ್ತು ಕೂಡ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾರೆ. ಸೊ ಮೆಸೇಜ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಹೂಡಿ ಟೂರ್ನಮೆಂಟ್ ಹೋಗಿದೆ ಸರ್. ನಿಮ್ಗೆ ಈ ಮಾತು ಹೇಳಲೇಬೇಕು. ಹೂಡಿ ಟೂರ್ನಮೆಂಟ್ ಅಲ್ಲಿ ಕರ್ನಾಟಕ ಟೀಮ್ ಆಗಿ ಆಡ್ತಾ ಇರ್ಬೇಕಾದ್ರೆ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗುತ್ತೆ ಸರ್. ಯಾವ ತರ ಕ್ರಿಯೇಟ್ ಆಗುತ್ತೆ ಅಂದ್ರೆ, ಮೆನ್ ಮ್ಯಾಚ್ ನಡೀತಾ ಇದೆ, ಅದ್ರಲ್ಲಿ ದೊಡ್ಡ ಪ್ಲೇಯರ್ಸ್ ಇದಾರೆ ಕರ್ನಾಟಕ ಅಲ್ಲಿ, ಅವ್ರು ನನ್ನ ಹೆಸರು ಚೀರಾಡ್ತಿದ್ದಾರೆ. ಅವ್ರು ಆಡ್ತಿರೋರೇ ಬೇರೆಯವರು. ನಾನ್ ಸುಮ್ನೆ ಬಂದ್ ಮ್ಯಾಚ್ ನೋಡಕ್ ಕೂತ್ಕೋತೀನಿ ಅಷ್ಟೇ. ಅವ್ರು ಎಂತ ಚೀರಾಡ್ತಾರೆ ಅಂದ್ರೆ ನನಗೆ, ಅಯ್ಯೋ ದೇವ್ರೆ, ನನ್ಗೆ ಅಲ್ಲಿಂದಾನೇ ಗೊತ್ತಾಗುತ್ತೆ ಸರ್, ಜನ ನೀವು ಒಂದ್ ಒಳ್ಳೆ ಕೆಲಸ ಮಾಡಿದ್ರೆ ಜನ ನಿಮ್ ಜೊತೆ ಖಂಡಿತ ಸಪೋರ್ಟ್ ಮಾಡ್ತಾರೆ. ನೀವ್ ಯಾವತ್ತಿದ್ರು ಅಯ್ಯೋ ನಾನ್ ಒಂದು ಫೋಟೋ ಪಾಪ ಬಂದಾಗ ನಾನು ಇಲ್ಲ ಅಂತ ಯಾರಿಗೂ ಹೇಳಲ್ಲ. ಒಂದು ಆಟೋಗ್ರಾಫ್ ಹಾಕ್ಸ್ಕೋಬೇಕಾದ್ರೂ ಅಷ್ಟೇ, ಅವ್ನ್ ಯಾರೋ ಒಬ್ಬ ಇವತ್ತಿನವರೆಗೂ ಅದ್ ಹೇಳ್ದ ಹೂಡಿಗ್ ಬಂದಾಗ,
ನೀವು ಇದ್ರಲ್ಲಿ ನನ್ ಜೊತೆ ಫೋಟೋ ಇಡ್ಸ್ಕೊಂಡ್ರಿ ಈ ಶರ್ಟ್ ನ ನಾನು ಇವತ್ತಿನವರೆಗೂ ಒಗ್ಯೋಕೆ ಹಾಕಿಲ್ಲ ಅಂದ. ನಾನು ಅಯ್ಯೋ ನಾನ್ ಯಾವ ತರ ಸರ್ ಜನ ಯಾವ ತರ ತುಂಬ್ಕೊಂಡ್ರು ನನ್ಗೆ. ಒಂದು ಸೆಕ್ಯೂರಿಟಿ ಬಂದು ಫೋಟೋ ಇಡ್ಸ್ಕೋಬೇಕಾದ್ರೆ ಪೊಲೀಸ್ ಅವರೆಲ್ಲ ಬಂದು ಬೇಡಮ್ಮ ಈ ತರ ಲೈಕ್ ಹಾಸ್ಟೆಲ್ ಅಲ್ಲಿ ಇದ್ದೆ ನಾನು, ಹಾಸ್ಟೆಲ್ ಸುತ್ತ ಪೊಲೀಸ್ ಅವರೇ ಇದ್ರು. ಬಿಕಾಸ್ ಅವ್ರ ಮುಂದೆ ಬಂದು ನನ್ ಫೋಟೋ ಇಡ್ಸ್ಕೊಳಕ್ ಆಗಿಲ್ಲ ಅಂತ ಹೇಳ್ದಾಗ ಅಂತ. ಇವತ್ತಿನವರೆಗೂ ಸರ್ ಹೇಳೋದೇನಂದ್ರೆ ಜನಕ್ಕೆ ಎಲ್ಲಾರ್ಗು ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಯೂಟ್ಯೂಬ್ ಮೂಲಕ. ಬಿಕಾಸ್ ನೀವ್ ಕೊಟ್ಟಿದಂತ ಪ್ರೀತಿ ಮೇ ಬಿ ನಾನ್ ಇಟ್ಕೊಳಕ್ ಆ ಯೋಗ್ಯತೆ ಇದೆಯೋ ಅದು ನಂಗೆ ಗೊತ್ತಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ನೀವು ಪೂಜಾ ಅಂತ ಹೇಳಿದಾಗ ಮ್ಯಾಚ್ ನೋಡಕ್ ಬರ್ತೀರಾ, ಮ್ಯಾಚ್ ಅಲ್ಲಿ ಆ ಸಪೋರ್ಟ್ ಮಾಡ್ತೀರಾ, ಖಂಡಿತವಾಗ್ಲೂ ಅದೊಂದು ಪ್ರೀತಿ, ಆ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇಟ್ಟಿರಿ. ಬಿಕಾಸ್ ನಾನು ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಕೀಪ್ ಅಪ್ ಮಾಡ್ತಾ ಇದ್ದೀನಿ ಅಲ್ಲಿವರೆಗೂ ರೀಚ್ ಆಗಕ್ಕೆ ಅಂತ. ಅಂಡ್ ನಿಮ್ಗೂ ಕೂಡ ಸರ್ ಇದೇನ್ ಈ ಯೂಟ್ಯೂಬ್ ನೀವ್ ಬಂದ್ ಇವತ್ತು ಇಂಟರ್ವ್ಯೂ ಮಾಡಿದ್ರಿ, ಮೇ ಬಿ ನಾನು ಇಷ್ಟು ಡೆಪ್ತ್ ಅಲ್ಲಿ ನಾನು ಯಾವ್ದ್ರಲ್ಲೂ ಮಾತಾಡಿಲ್ಲ. ಮೊನ್ನೆ ನಾನು ರೇಡಿಯೋಗೂ ಲೈಕ್ ಹೋಗಿ ಒಂದು ಲೈವ್ ಕೊಟ್ಟೆ, ಬಟ್ ನಾನು ಕೊಟ್ಟಿರ್ಲಿಲ್ಲ, ನಾನು ಈ ಲೈವ್ ಕೂಡ ಕೊಟ್ಟಿರ್ಲಿಲ್ಲ. ಸೊ ನಾನು ಲೈವ್ ಕೊಟ್ಟಾಗ ನಾನು ಇಷ್ಟೇ ಹೇಳಿದ್ದು, ನಾನು ಸ್ವಲ್ಪ ಪಾರ್ಟ್ ಲೈಕ್ 50% ಹೇಳಿದೆ, ಬಟ್ ನಿಮ್ದ್ರಲ್ಲಿ 99.8% ಹೇಳ್ಬಿಡಿ. ನಾನು ಥ್ಯಾಂಕ್ಸ್ ವಿತ್ ಅಂಕಲ್ಗೆ ಅಂತ ಹೆಸರಿಟ್ಟು ಕೆಳಗಡೆ ಸಬ್ ಟೈಟಲ್ ಕೊಟ್ಟಿದ್ದೀನಿ, ಇದು ಸಾಧಕನ ಮನದಾಳದ ಮಾತುಗಳು ಅಂತ ಹೇಳಿ. ಸೊ ಅಲ್ಲಿಗೆ ನಾವು ತಗೊಂಡ್ ಬರ್ತೀವಿ, ಎಲ್ಲಿಗೆ ಹೋಗಿ ಯಾವ ವರ್ಡ್ಸ್ ನ ಹೊರಗಡೆ ತೆಗಿಬೇಕು ಅನ್ನೋದು ನನ್ ಇಲ್ಲ. ಬಿಕಾಸ್ ಎಷ್ಟೋ ಜನ ಅನ್ಕೊಂತಾರೆ ಇವತ್ ನೀವು ಮ್ಯಾಚ್ ಆಡಕ್ ಹೋದಾಗ ಬರೀ ನಿಮ್ ಪರ್ಫಾರ್ಮೆನ್ಸ್ ಮಾತ್ರ ನೋಡ್ತಾರೆ, ನೀವ್ ಹೆಂಗ್ ಆಡ್ತೀರಾ, ಬಟ್ ನೀವ್ ಏನ್ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ನೀವ್ ಯಾರು, ನೀವೇನ್ ಮಾಡ್ತಿದ್ದೀರಾ, ನಿಮ್ ಲೈಫ್ ಹೆಂಗಿದೆ ಅನ್ನೋದು ಹೇಳೋದೇ ನನ್ ಈ ಚಾನಲ್ ನ ಮುಖ್ಯ ಉದ್ದೇಶ. ಸೊ ಹಂಗಾಗಿ ನಾವ್ ಬರೀ ಕೇವಲ ಸ್ಪೋರ್ಟ್ಸ್ ಪರ್ಸನ್ಸ್ ಅಷ್ಟೇ ಅಲ್ಲ, ತುಂಬಾ ಜನ ನಾನು ಬಾಕ್ಸರ್ಸ್ ಮಾಡಿದೀನಿ, ಅಡ್ವೊಕೇಟ್ ಮಾಡಿದೀನಿ, ಇನ್ ಬೇರೆ ಬೇರೆ ಯೋಗ ಫೀಲ್ಡ್ ಅಲ್ಲಿ ಇರೋರು ಮಾಡಿದೀನಿ, ವೇಟ್ ಲಿಫ್ಟರ್ ಮಾಡಿದೀನಿ, ಪವರ್ ಲಿಫ್ಟರ್, ಅವ್ರೆಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಎಲ್ಲಾನು ರೆಪ್ರೆಸೆಂಟ್ ಮಾಡಿ ಬಂದಿದ್ದಾರೆ. ಬಟ್ ಅವ್ರು ಜನಕ್ಕೆ ಯಾರು ಅಂತಾನೆ ಗೊತ್ತಿಲ್ಲ ಎಷ್ಟೋ ಜನ. ನಾನು ಫಸ್ಟ್ ಕಿರಣ್ ಕುಮಾರ್ ಅಂತ ಹೇಳಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ನಾನು ಪ್ರತಿ ವಿಡಿಯೋಲ್ಲೂ ಅವ್ರ ಬಗ್ಗೆ ಮಾತಾಡ್ತೀನಿ. ಬಿಕಾಸ್ ನನ್ನ ಚಾನಲ್ ಅಲ್ಲಿ 0 ಸಬ್ಸ್ಕ್ರೈಬರ್ಸ್ ಇದ್ದಾಗ ನಂಗೆ ವಿಡಿಯೋ ಮಾಡ್ಕೊಟ್ಟಿದ್ದು, ಬಾ ಮಗ ನಾನು ಮಾಡ್ಕೊಡ್ತೀನಿ ನಿನ್ಗೆ ತಗೋ ಅಂತ ಹೇಳಿ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ಅವ್ರು ಬಂದು ಅವ್ರು ಎಂತ ಅಚೀವರ್ ಅಂದ್ರೆ ಅವ್ರದ್ದು ವರ್ಲ್ಡ್ ರೆಕಾರ್ಡ್ ಇದೆ ನಮ್ಮ ಇಂಡಿಯಾದಲ್ಲಿ ಅಷ್ಟು ವೇಟ್ ಲಿಫ್ಟ್ ಮಾಡಿರೋದು. ಆ ತರ ಮನುಷ್ಯ ಕರೆದು ಬಂದು ಮಾತಾಡಿಸಿದಾಗ ನಮಗೂ ಖುಷಿ ಆಗುತ್ತೆ. ಸೊ ನೀವ್ ಹೇಳಿದ್ರಿ ನಿಮ್ ಫ್ಯಾನ್ ಬೇಸ್, ನಾನು ಲಿಟ್ರಲಿ ನಾನು ನೋಡ್ತಿರ್ತೀನಿ ಪ್ರತಿ ದಿನ ನಿಮ್ ಸ್ಟೋರೀಸ್ ಅಲ್ಲಿ ಫ್ಯಾನ್ ಅಲ್ಲ ಏನ್ ಗುರು. ನಿಮ್ಗೆ ಮೆಸೇಜ್ ಮಾಡ್ಬೇಕಾದ್ರೂ ಅನ್ಕೊಂಡೆ ಕೊಡಕ್ ಚಾನ್ಸ್ ಇಲ್ಲ, ಸುಮ್ನೆ ಟ್ರೈ ಮಾಡೋಣ ಅನ್ಕೊಂಡ್ ಮೆಸೇಜ್ ಮಾಡಿದ್ ನಾನು ಅಷ್ಟೇ. ಸೊ ನೋಡಿದ್ರೆ ನಂಗೆ ಹೊಸ ಫ್ಯಾಮಿಲಿ ಸಿಕ್ಕಂಗಾಯ್ತು. ನಿಮ್ಗೂ ಮತ್ತೆ ನಿಮ್ ಫ್ಯಾಮಿಲಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ನನ್ನ ಇಂಟರ್ವ್ಯೂ ಮುಗಿತ ಕೊನೆಯಲ್ಲಿ ನಾನು 3 ಪ್ರಶ್ನೆಗಳನ್ನ ಕೇಳ್ತೀನಿ. ಅದರಲ್ಲಿ ಫಸ್ಟ್ ಒನ್ ಅಥವಾ ಸೆಕೆಂಡ್ ಒನ್ 2 ಆ್ಯಡ್ ಆಗಿ ಇಲ್ಲಿ ತನಕ ಈ ಜರ್ನಿಲಿ ನೀವು ಯಾರಿಗಾರು ಥ್ಯಾಂಕ್ಸ್ ಹೇಳಕ್ಕಿದ್ರೆ ಯಾರಿಗೆ ಇಷ್ಟಪಟ್ಟು ಥ್ಯಾಂಕ್ಸ್ ಹೇಳ್ತೀರಾ, ಅಥವಾ ಯಾರಿಗಾರು ಸಾರಿ ಕೇಳೋದಿದ್ರೆ ಯಾರಿಗೆ ಸಾರಿ ಕೇಳಕ್ ಇಷ್ಟಪಡ್ತೀರಾ? ಫಸ್ಟ್ ನಾನು ಸಾರಿ ಕೇಳಕ್ ಇಷ್ಟಪಡ್ತೀನಿ. ಸಾರಿ ಬಂದು ನನ್ನ ತಂದೆ ತಾಯಿಗೆ ಕೇಳಕ್ ಇಷ್ಟಪಡ್ತೀನಿ. ಏನಕ್ಕಂದ್ರೆ ನಾನು ಅವ್ರಿಗೆ ಗೊತ್ತಿಲ್ಲದೆ ನಾನು ತುಂಬಾ ಹರ್ಟ್ ಮಾಡ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ ಒಂದು ಸಾರ್ಟ್ ಆಫ್ ಟೈಮಲ್ಲಿ. ಸೊ ನಾನು ಅದನ್ನ ಅವ್ರಿಗೆ ಸಾರಿ ಕೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು ಬಂದು ನಮ್ಮ ಕೋಚ್ಗಳಿಗೆ ಯಾವುದೇ ಒಂದು ರೀತಿಯಲ್ಲಿ ನಾನು ಅಕಸ್ಮಾತ್ ಆಗಿನೂ ನಾನು ಯಾವತ್ತೂ ಯಾರಿಗೂ ಹರ್ಟ್ ಮಾಡಿಲ್ಲ, ಬಟ್ ಇನ್ ದ ಸೆನ್ಸ್ ನಂಗೆ ಹರ್ಟ್ ಮಾಡಿರೋ ಥರ ಅವ್ರಿಗೆ ಫೀಲ್ ಆಯಿತು ಅಂತ ಹೇಳಿರ್ಬೋದು, ಅಥವಾ ನನ್ನ ಫ್ರೆಂಡ್ಸಿಗೆ ಏನೋ ಫೀಲ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಬಿಟ್ಟು ಯಾವುದು ನನಗೆ ಆ ಥರದ್ದು ಲೈಕ್ ಡೆಪ್ತಲ್ಲೇನೂ ಇಲ್ಲ. ಬಿಕಾಸ್ ನಾನು ಮಾಡೋ ಒಂದು ಕೆಲಸದಲ್ಲಿ ನಾನು ಒಂದು ಮಾಡ್ತಿರೋ 2 ಸರಿ ಯೋಚನೆ ಮಾಡಿ ಆ ಕೆಲಸ ಮಾಡ್ತೀನಿ ನಾನು. ಸೊ ಅದಕ್ಕೆ ಆ್ಯಂಡ್ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಟ್ಟಾಗ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡೋದು, ನಾನು ಹೇಳಲೇಬೇಕಾದಂಥ ಥ್ಯಾಂಕ್ಸ್ ಏನಂದರೆ ಪೇರೆಂಟ್ಸ್. ಯಾವತ್ತೂ ನಾನು ಥ್ಯಾಂಕ್ಫುಲ್ ಆಗಿ ಇರಲೇಬೇಕು. ಸೊ ನನ್ನ ಪೇರೆಂಟ್ಸ್ನ ನಾನು ಲಾಸ್ಟ್ ಕನ್ಕ್ಲೂಡ್ ಮಾಡ್ತೀನಿ. ಬಟ್ ನನ್ನ ಕೋಚ್ಗಳು ಯಾರು ನನ್ನ ಜೊತೆ ನಿಂತ್ಕೊಂಡ್ರಲ್ವಾ, ಆ 4 ಜನ ಹೇಳಬೇಕು. ಮೊದಲನೇದಾಗಿ ಅಸ್ಲಂ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. 2ನೇದು ಬಸವರಾಜ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. 3rd ವಿಜಯ್ ಸರ್, ಆ್ಯಂಡ್ 4th ಬಂದು ಅಶೋಕ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ನಾಟ್ ಬಟ್ ಲಾಸ್ಟ್ ನಾನು ಒಂದು ಇನ್ಕ್ಲೂಡ್ ನಾನೇನಂದೆ ನಿಮಗೆ ಪ್ರಿಯಾಂಕ ಅಕ್ಕ ಮತ್ತೆ ಲಕ್ಷ್ಮೀನಾರಾಯಣ್ ಸರ್ ಅಂತ. ಅವ್ರಿಲ್ದಾನೆ ನನ್ನ ಜರ್ನಿ ಇವತ್ತಿಗೆ ನಾನು ಇಲ್ಲಿ ಇರ್ತಿರ್ಲಿಲ್ಲ. ಆ್ಯಂಡ್ ಪ್ರತಿಯೊಂದು ಹೆಜ್ಜೆಲೂ ಇಷ್ಟು ಜನ ಇಲ್ದೇನು ಆ 3 ಜನ ನನಗೆ, ಅಶೋಕ್ ಸರ್ ಆಗಿರ್ಬೋದು, ಲಕ್ಷ್ಮಣ್ ಸರ್ ಆಗಿರ್ಬೋದು, ಪ್ರಿಯಾಂಕ ಅಕ್ಕ ಆಗಿರ್ಬೋದು, ನನ್ನ ಜೊತೆ ಇದ್ದೇ ಇದ್ದಾರೆ, ಪ್ರತಿಯೊಂದು ಹೆಜ್ಜೆಲೂ ಇದ್ದಾರೆ. ಆ್ಯಂಡ್ ನಾನು ಅವ್ರಿಗೆ ಖಂಡಿತವಾಗ್ಲೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಲಾಸ್ಟ್ ಅಂತ ನಾನು ಹೇಳಕ್ ಹೋಗಲ್ಲ, ಬಟ್ ನನ್ನ ಜೊತೆ ಇವತ್ತವರೆಗೂ ಈ ಜರ್ನಿ ಕಂಪ್ಲೀಟ್ ಆಗೋವರೆಗೂ, ಮತ್ತೆ ನನ್ಗೆ ಯಾವುದೇ ಕಷ್ಟ ಇವಾಗ ಒಂದು ಫೋನ್ ಕಾಲ್ ಮಾಡಿದ್ರೆ ನಾನು ಬರ್ತೀನಿ ಅಂತ ಹೇಳುವಂತಹ ನಿರುಪಮ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಅರ್ಪಿತಾ, ಸೌಂದರ್ಯ,
ಈ 4 ಜನ, ಅಪೇಕ್ಷಾ ಅಂತ ನನ್ನ ಫ್ರೆಂಡ್ ಒಬ್ಳಿದಾಳೆ. ಸೊ ಇಷ್ಟು ಜನ, ಈ 5 ಜನ ನನ್ಗೆ ಯಾವತ್ತಿದ್ರು ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ ಅವ್ರಿಗೆ. ಅಂಡ್ ಈ 5 ಜನನ ನಾನು ಮೆನ್ಷನ್ ಏನಕ್ಕೆ ಮಾಡಿದೆ ಅಂದ್ರೆ, ನಾನು ಹೇಳದ್ನಲ್ಲ ನಿಮ್ಗೆ, ಒಂದು ಜರ್ನಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಜರ್ನಿ ಎಂಡಿಂಗಿಂತ ಮುಂಚೆ ನಮ್ಗೆ ಯಾರನ್ನ ಒಂದು ಜೊತೆಗೆ ನಡೀತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಈ 5 ಜನ ನನ್ನ ಜೊತೆ ಯಾವಾಗ್ಲೂ ಇದ್ದೇ ಇರ್ತಾರೆ, ಅದ್ ನನಗೆ ಯಾವತ್ತೂ ಗೊತ್ತು. ಅವ್ರೊಬ್ರು ನನ್ನ ಬಗ್ಗೆ ಕೆಡ್ದಂಗ್ ಮಾತಾಡ್ತಿದ್ದಾರೆ ಅಂತಂದ್ರೆ ಸರ್, ಸ್ಟ್ಯಾಂಡ್ ತಗೊಳ್ಳೋಂಥವ್ರು ಈ 5 ಜನ ಆಗಿರ್ತಾರೆ. ಲೈಕ್ ಇಲ್ಲ ಇವಳು ಅಂತವಳಲ್ಲ, ಬಟ್ ಆ ತರ ಅಂತ. ಸೊ ಈ 5 ಜನಕ್ಕೆ ನಾನು ಯಾವತ್ತೂ ಫಾರ್ ಎವರ್ ಥ್ಯಾಂಕ್ಫುಲ್ ಆಗಿರ್ತೀನಿ. ಅಂಡ್ ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಲೈಫ್? ನಿಮ್ ಪ್ರಕಾರ ಜೀವನ ಅಂದ್ರೆ ಏನು? ಸರ್, ನಾನು ಕಣ್ಣಾರೆ ನೋಡಿರ್ತಕ್ಕಂಥದ್ದು 2022 ವರೆಗೂ ನನಗೆ ಲೈಫ್ ಅಂದ್ರೆ ಇಟ್ಸ್ ಲೈಕ್ ಹೆಂಗೋ ನಡೀತಾ ಇದೆ, ಇಟ್ಸ್ ಆನ್ ಗೋಯಿಂಗ್ ಅಂತ ಅನ್ಕೊಂಡಿದ್ದೆ. ಬಟ್ ಯಾವಾಗ ನನಗೆ ಲಾಸ್ಟ್ ವರ್ಷ ಒಂದು ಟ್ರಾಜಿಡಿ ಆಗುತ್ತೆ ನನ್ನ ಲೈಫಲ್ಲಿ, 2023 ಫೆಬ್ರವರಿ 14th, ನಂದು ಚಿಕ್ಕಮ್ಮನ ಮಗನ ಕಳ್ಕೊಂತೀನಿ ನಾನು. ಸೊ ಅವನು ನನ್ನ ಮಗನ ಥರ ಸಾಕಿದ್ದು ಅಂತ ಒಂದು ಸಿನಾರಿಯೋ ಅದು. ಆ ಕ್ಷಣದಲ್ಲಿ ನಾವು ಅವನ್ನ ಕಳ್ಕೊಂತೀವಿ. ಆ್ಯಂಡ್ ನನಗೆ ಅವಾಗ ಅರ್ಥ ಆಗುತ್ತೆ, ಜೀವನ ಅಲ್ಲ ಸರ್ ಇದು. ಬೇಸಿಕಲಿ ನನಗೆ ಮೇ ಬಿ ಕಣ್ಣಲ್ಲಿ ನೀರು ಬರ್ಬೋದು ಈ ಕರೆಂಟ್ ಟೈಮಲ್ಲಿ. ಬಟ್ ಅವ್ನು ನನ್ನ ಪ್ರಪಂಚದಿಂದ ಹೋದ್ಮೇಲೆ ನನಗೆ ಪ್ರತಿದಿನ ಹತ್ತಿದ್ದು ಇದೆ, ಪ್ರತಿದಿನ ಮ್ಯಾಚ್ಗೆ ಹೋದಾಗ ನೆನ್ಸ್ಕೊಂಡಿರ್ತಕ್ಕಂಥ ಒಂದು ಕ್ಷಣನೂ ಇದೆ. ಮೇ ಬಿ ನಿಮ್ಗೆ ಒಂದು ಇಂಟರ್ವ್ಯೂ ಆದ್ಮೇಲೆ ನಾನು ಒಂದು ವಿಡಿಯೋ ಕ್ಲಿಪ್ಸ್ ಆಗಿರ್ಬೋದು ಅವನ ಜೊತೆ ತೋರಿಸ್ತೀನಿ. ಅವನು ನನಗೆ ತುಂಬಾ ಹೇಳ್ಕೊಟ್ಬಿಟ್ಟು ಹೊಟ್ಟೋದ ಸರ್. ಮೇ ಬಿ ಅದೇ ಹೇಳ್ತೀನಲ್ಲ, ಒಂದೊಂದ್ಸತಿ ನಮ್ಮ ಲೈಫಲ್ಲಿ ಬರೋ ತಕ್ಕಂಥವ್ರು ಶಾರ್ಟ್ ಟೈಮ್ ಆಗಿರ್ಬೋದು, ಬಟ್ ತುಂಬಾ ಹೇಳ್ಕೊಟ್ಬಿಟ್ಟು ಹೋಗ್ತಾರೆ ಅಂತ. ಬಟ್ ಅವ್ನು ನನಗೆ ತುಂಬಾ ಹೇಳ್ಕೊಟ್ಬಿಟ್ಟು ಹೋದ. ಆ ಮಗುಗೆ ತೀರೋಯ್ತು, ಆ ಮಗು 10 ವರ್ಷದ ಮಗು ಅದು. ಸೊ ಅವನ್ ಲೈಫು ಏನಂತ ಆ ಮಗು ಗೊತ್ತಿತ್ತು ಸರ್, ಬಿಕಾಸ್ ಏನ್ ಇರ್ತೀನೋ ಹೋಗ್ತೀನೋ ಅಂತ ಏನ್ ಗೊತ್ತಿತ್ತು ಆ ಮಗುಗೆ. ಸೊ ನಾವ್ ಇವತ್ತೇನ್ ಒಂದೊಂದ್ ದಿನ ಕಳೀತಾ ಇದೀವಿ, ನನಗೆ ಅವ್ನ್ ಕೊಟ್ಟಿದಂತ ಲೈಫ್ ಅಂತಾನೆ ಅನ್ಕೊಂಡ್ ಬಾಳ್ತಾ ಇರೋದು ನಾನು. ಸೊ ನಿಮಿಷ ನಾನು ಯೋಚನೆ ಮಾಡ್ಬೇಕಾದ್ರೆ ಅವನು ಗ್ರೌಂಡ್ಗೆ ಹೋಗ್ಕಿನ ಮುಂಚೆ ಹಿಂಗ್ ನೋಡ್ತೀನಿ ಸರ್ ಮೇಲೆ. ಎಲ್ಲರೂ ಕೇಳ್ತಾರೆ, ಏನಕ್ಕೆ ಮೇಲೆ ನೋಡ್ತೀಯಾ, ಏನಕ್ಕೆ ಅಂತ. ಅವನಿಗೆ ನಾನು ಫಸ್ಟ್ ಹೋಗ್ಬೇಕಾದ್ರೆ ನಾನು ಆಡಕ್ ಎಂಟರ್ ಆಗ್ತಿದ್ದೀನಿ ಕಣೋ, ನನ್ನ ಜೊತೆ ಇರು ಅಂತ ಹೇಳ್ತೀನಿ. ಗೆದ್ರೆ ಮ್ಯಾಚ್ ಹೊರಗಡೆ ಬರ್ಬೇಕಾದ್ರೆ ನಾನು ಹಿಂಗ ಅಂತೀನಿ, ಏನಕ್ಕಂದ್ರೆ ನಾನು ಇಷ್ಟೊತ್ತವರೆಗೂ ಚೆನ್ನಾಗ್ ಆಡ್ದೆ, ನಿನ್ನಿಂದಾನೆ ಬಂದಿದ್ದು ಅಂತ ಹೇಳ್ತೀನಿ. ಅಂಡ್ ಪ್ರತಿ ಒಂದು ಹೆಜ್ಜೆಲ್ಲೂ ಅವ್ನು ನನ್ನ ಜೊತೆ ಇದ್ದಾನೆ ಅಂತಾನೆ ಇವತ್ತವರೆಗೂ ನಾನು ಅನ್ಕೊಂಡಿದ್ದೀನಿ. ಸೊ ಆ ಲೈಫ್ ನನಗೆ ಅವಾಗೆ ಗೊತ್ತಾಗಿದ್ದು ಸರ್. ನನಗೆ ಅವನು ಹೋದ್ಮೇಲೆನೆ ನನಗೆ ಲೈಫ್ ಗೊತ್ತಾಗಿದ್ದು. ಲೈಕ್ ಲೈಫ್ ಈ ತರಾನು ಇದೆ. ಒಂದು ಮನುಷ್ಯನ್ ನಾವ್ ಹೇಟ್ ಮಾಡ್ಬೋದು, ಬಟ್ ಎಷ್ಟೊತ್ತವರೆಗೂ ಹೇಟ್ ಮಾಡ್ತೀರಾ? ಆ ಮನುಷ್ಯನೇ ಇಲ್ಲ ಅಂದ್ರೆ ನಾವ್ ಒಂದು ಗ್ರಜ್ಜನ್ ಕ್ಯಾರಿ ಮಾಡ್ಬಾರ್ದು ಸರ್. ಒಬ್ರ ಬಗ್ಗೆ ಮಾತಾಡ್ಲೂಬಾರ್ದು. ಯಾಕಂದ್ರೆ ಒಬ್ರ ಬಗ್ಗೆ ಮಾತಾಡ್ ನಮ್ಗೆ ಏನ್ ಸಿಗುತ್ತೆ? ನಮ್ಗೆ ಅದು ಬೇಡವಾನೇ ಬೇಡ, ನಮ್ಗೆ ಸಮಾಚಾರನೇ ಬೇಡ. ನಾವು ನಮ್ ಸ್ಟೇಜ್ ಆಫ್ ಲೈಫಲ್ಲಿ ಒಬ್ರಿಗೆ ಹೆಲ್ಪ್ ಮಾಡಕ್ ಆಗತ್ತಾ? ಖಂಡಿತವಾಗ್ಲೂ ಹೆಲ್ಪ್ ಮಾಡೋಣ. ಒಬ್ರನ್ನ ಪ್ರೀತಿಸಕ್ ಆಗತ್ತಾ? ಖಂಡಿತ ಪ್ರೀತಿ ಕೊಡೋಣ. ಬಟ್ ನಮ್ಗೆ ದ್ವೇಷಿಸುವಂತಹ ಒಂದು ಹಕ್ಕಿಲ್ಲ ನಮ್ಗೆ. ಮತ್ತೆ ನಮ್ಗೆ ಒಂದು ಸರ್ಟನ್ಲಿ ಒಬ್ರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನಾವು ಫಸ್ಟ್ ಸರಿ ಇದೀವ ಅಂತ ನೋಡ್ಕೋಬೇಕು. ಆ ವ್ಯಕ್ತಿ ಸರಿ ಇದ್ದು ಇನ್ನೊಬ್ರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಖಂಡಿತ. ಬಟ್ ನಿನ್ಗೆ ಅದ್ ಬೇಡವಲ್ಲ, ಅದರಿಂದ ಏನ್ ಯೂಸ್ ಆಗ್ತಿದೆ? ನಿಂಗಿನ್ನ ದ್ವೇಷ ಇನ್ಕ್ರೀಸ್ ಆಗುತ್ತೆ, ನಿನ್ಗಿನ್ನ ಅಸೂಯೆ ಇನ್ಕ್ರೀಸ್ ಆಗುತ್ತೆ. ಅದು ನಮ್ ಲೈಫಲ್ಲಿ ಬಂದಷ್ಟು ನಮ್ಗೆ ಏನಂತೆ ಲೈಫ್ ಸ್ಪ್ಯಾನ್ ಕಡಿಮೆ ಆಗುತ್ತೆ ಅಷ್ಟೇ. ನಾವ್ ಇರೋ ದಿವಸ ಇರ್ಬೇಕು, ಖುಷಿಯಾಗಿರ್ಬೇಕು, ಒಬ್ರಿಗೆ ಹೆಲ್ಪ್ ಮಾಡ್ಬೇಕು, ಒಬ್ರಿಂದ ಖುಷಿಯಾಗಿರ್ಬೇಕು, ಒಬ್ರಿಗೆ ಹೇಳ್ಕೊಡ್ಬೇಕು. ಇದೇ ನನ್ನ ಲೈಫ್. ಅಷ್ಟೇ ನಾನು ಹೇಳೋದು ಲೈಫ್ ಬಗ್ಗೆ. ವೀಕ್ಷಕರೇ, ಇಲ್ಲಿ ತನಕ ನೋಡಿದ್ರಲ್ಲ, ಮಾತಾಡ್ತಾ ಎಮೋಷನಲ್ ಕೂಡ ಆದ್ರು, ಅವರ ಕಷ್ಟ ದಿನಗಳ ಬಗ್ಗೆ ಮಾತಾಡಿದ್ರು, ಅವರ ಸಕ್ಸಸ್ ಡೇಸ್ ಬಗ್ಗೆ ಮಾತಾಡಿದ್ರು. ಇದನ್ನೆಲ್ಲ ನೋಡಿದಾಗ ಎಸ್, ಇದೇ ಜೀವನ ಅಂತ ಅನ್ಸುತ್ತೆ. ನಾನು ಎಲ್ರಿಗೂ ಕೇಳ್ತೀನಿ ವಾಟ್ ಈಸ್ ಲೈಫ್ ಅಂತ ಹೇಳಿದಾಗ ಎಷ್ಟೋ ಜನ ಹೇಳ್ತಾರೆ ಅದು ಇದು ಅಂತ. ಎಸ್, ಒಬ್ಬರಿಗೆ ಕಷ್ಟ ಕೊಡ್ದೇನೆ ಬದುಕಿ ಇರೋಷ್ಟು ದಿನ ಇದ್ದು ಖುಷಿಯಾಗಿ ಹೋಗೋದು ಲೈಫ್ ಅಂತ ಅಕ್ಕ ಬಹಳ ಕ್ಯೂಟ್ ಆಗಿ ಹೇಳಿದ್ರು. ಅದ್ ಎಷ್ಟು ಚೆನ್ನಾಗಿ ಹೇಳಿದ್ರು ಅಷ್ಟೇ ಕಷ್ಟ ಇದೆ ಅದನ್ನ ನಾನು ಮಾಡ್ಕೊಂಡು ಹೋಗೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ತುಂಬಾ ಇದೆ, ಸಾಕಷ್ಟು ಇದೆ ಕಲಿಯೋದು. ಸೊ ಈ ವಿಡಿಯೋನ ಖಂಡಿತ ಫುಲ್ ನೋಡಿ, ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಮಾಡಿರ್ತೀವಿ ಇನ್ ದ ಸೆನ್ಸ್ ನಮ್ ಟೈಮ್ ಇಲ್ಲ, ಒಳಗೆ ಬೇರೆ ಕೆಲಸ ಇಲ್ಲ, ಇದು ವಿಡಿಯೋ ಮಾಡ್ತಿದೀವಿ ಅಂತಲ್ಲ. ಬಿಕಾಸ್ ಇಂಥ ಅನೇಕ ಸಾಧಕರನ್ನ ನಿಮ್ಮ ಮುಂದೆ ತಗೊಂಡ್ ಬರೋದೇ ನನ್ನ ಕೆಲಸ. ಸೊ ಹಂಗಾಗಿ ಈ ಸಂಚಿಕೆ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಅಲ್ಲಿ ಮತ್ತೆ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಮತ್ತೆ ಹೊಸ ಸಾಧಕರ ಜೊತೆಗೆ ನಿಮ್ ಮುಂದೆ ಬರ್ತೀನಿ. ಆದಷ್ಟು ಬೇಗ ಇವರ ತಂದೆಯವ್ರನ್ನು ಕೂಡ ನಾನು ಈ ಕ್ಯಾಮ್ರಾ ಮುಂದೆ ಕರ್ಕೊಂಡ್ ಬರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಮುಂದಿನ ವಾರ ಸಿಕ್ಕರೆ ಅವರು ಕೂಡ ನಮ್ಮ ಮುಂದೆ ಬರ್ತಾರೆ. ಅವ್ರದ್ದು ಇನ್ನ ಕತೆ ಕೇಳಿದ್ರೆ ಇನ್ನೂ ರೋಚಕವಾಗಿದೆ. ಆ ಕಥೆನೂ ಕೇಳೋಣ, ಅವರಿಂದ ಎಷ್ಟಾಗುತ್ತೋ ಅಷ್ಟು ಇನ್ಸ್ಪೈರ್ ಆಗೋಣ. ಸೊ ಇದರಿಂದ ಏನು ಒಳ್ಳೆ ಮೆಸೇಜ್ ಇದೆ ಅದನ್ನ ತಗೊಳ್ಳಿ. ನಿಮ್ಗೆ ಏನ್ ಬೇಡ ಅನ್ಸುತ್ತೆ ಅದನ್ನ ದಯವಿಟ್ಟು ಹೊರಗಡೆ ಇಟ್ಟು ವಿಡಿಯೋಗೆ ನಿಮ್ಮ ಯಥಾ ಪ್ರಕಾರ ನಿಮ್ ಪ್ರೀತಿ ತೋರಿಸಿ. ಇನ್ನ ಮುಂದಿನ ದಿನಗಳಲ್ಲಿ ಪೂಜಾಕಗೂ ಕೂಡ
ಒಳ್ಳೆ ಹೆಚ್ಚಿನ ಯಶಸ್ಸುಗಳು ಸಿಗ್ಲಿ ಅಂತ ದೇವರಲ್ಲಿ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋ ಜೊತೆಗೆ ಮುಂದಿನ ವಾರ ನಿಮ್ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಥ್ಯಾಂಕ್ಸ್ ವಿತ್ ಅಂಕಲ್ಗೆ. ನಮಸ್ಕಾರ.